ಇವ್ರು ಯಾಕೆ ಓಡ್ತಿದ್ದಾರೆ? ಇವ್ರು ಯಾಕೆ ಅಟ್ಟಿಸ್ಕೊಂಡ್ ಬರ್ತಿದ್ದಾರೆ? ಇದನ್ನೆಲ್ಲ ತಿಳ್ಕೊಳಕ್ ಮುಂಚೆ ಇಲ್ಲೊಬ್ಬ ಓಡ್ತಿದ್ದಾನೆ ನೋಡಿ. ಇವನು ಯಾಕೆ ಓಡ್ತಿದ್ದಾನೆ? ಅರೆ, ಇವನ್ ಯಾಕೆ ಅಟ್ಟಿಸ್ಕೊಂಡ್ ಬರ್ತಿದ್ದಾನೆ? ಇದನ್ನೆಲ್ಲ ಅವ್ರನ್ನೇ ಕೇಳೋಣ ಬನ್ನಿ. ನನ್ ಸಮ್ಮುಖ ಓಡ್ತಾನೆ ಹೆಗಣ. ಏನೋ ಮನೆ ಚೆನ್ನಾಗಿದ್ದೀರಾ? ಹೆಂಗಿದ್ದೀರಾ? ಓ ಸೂಪರ್. ಹಾರ್ಟ್ ಅಟ್ಯಾಕ್ ಆಗೋದೊಂದು ಬಾಕಿ. ಓಡಿ ಸೂಸ್ತಾಗ್ಬಿಟ್ಟಿದ್ದೀವಿ ಕಣ. ಹೌದು, ಯಾಕೆ ಓಡ್ತಾ ಇದ್ದೀರಾ? ಡಾಕ್ಟರ್ ಹೇಳಿದಾರಲ್ಲ, ಜಾಗಿಂಗು ವಾಕಿಂಗ್ ಇಂತಲೂ ರನ್ನಿಂಗ್ ತುಂಬಾ ಒಳ್ಳೇದು, ಹೆಲ್ತಿ ಅಂತ, ಅದಕ್ಕೆ ಓಡ್ತಾ ಇದೀವಿ. ಬರ್ತೀನಿ. ಅಮ್ಮ, ಒಳ್ಳೆ ಜಾಗ. ಯಾವ್ದು ಆಟೋ ಸ್ಟಾಪ್ ಮಾಡು. ಯೂನಿಫಾರ್ಮ್ ಇಲ್ಲದೆ ಆಟೋ ಓಡಿಸ್ತಾ ಇದೆಯಾ? ಏನು ಪ್ರಾಬ್ಲಮ್ ಇಲ್ವಾ ನಿನ್ಗೆ? ಪ್ರಾಬ್ಲಮ್ ಬರ್ತಾ ಇದೆ ನೋಡು. ಸರ್ ಯಾಕೆ ಓಡ್ತಿದ್ದೀರಾ? ಬಸ್ ಮಿಸ್ ಆಯ್ತಾ? ಸರಿ ಬನ್ನಿ 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 ಬನ್ನಿ. ಕೈ ಕೊಡಿ ಕೈ ಕೊಡಿ. ಬನ್ನಿ ಸರ್. ಅಯ್ಯೋ ಪಾಪಿಗಳ ಹಚ್ಕೊಂಡ ಬಿಟ್ರ. ವೆಲ್ಕಮ್ ಗೆಳೆಯ. ನೋಡಿಯಾ ಮಮ್ಮಿ, ನೈಫ್ ಇಲ್ಲಿದೆ, ಫೋರ್ಕ್ ಇಲ್ಲಿ. ಫೋರ್ಕ್ ಅಲ್ಲ, ಪೋರ್ಕ್. ಓ ಹಂದಿ. ಅದಿಲ್ಲಿದೆ. ನೀವ್ಯಾಕೆ ಕಿರಿಸ್ತಾ ಇದ್ದೀರಾ? ಇದು ನೈಫು, ನಿನ್ನೆ ಚುಚ್ಚಬೇಕು ಅಂತ ರೂಲ್ ಇದೆಯಾ? ಯಾರನ್ ಬೇಕಾದ್ರೆ ಚುಚ್ಚಬೋದಲ್ಲ. ಅದೇ ನೀವು ಅವ್ನಿಗೆ ಏನ್ ಬೇಕಾದ್ರೆ ಮಾಡಿ ಸರ್, ನಮ್ಮನ್ ಬಿಟ್ಬಿಡಿ ಸರ್. ಫುಲ್ ಬ್ಯಾಗ್ ಫ್ರೀ ಆಗಿದೆ, ಎಲ್ಲಿ ಬೇಕಾದ್ರೆ ಹಾಕಿ. ಆಟೋ ಹೋಗ್ತಾ ಇದೆ ಮುಂದೆ. ಅಯ್ಯೋ ಡ್ರೈವರ್ ಇಲ್ಲ ಕಡೆ. ಹೋಗಿ ಹಿಡ್ಕೊ. ಅಯ್ಯೋ ಅಂಡು ಬೇರೆ ಸೌರ್ತಾ ಇದೆಯಾ? ಕೂತ್ಕೋ. ನಿನ್ ಪಾರ್ಟಿ ಅಲ್ಲೇ ರೋಲಿಂಗ್ ಆಯ್ತಲ್ಲ, ಇದ್ಯಾಗ ಹಿಡ್ಕೊಂಡಿದ್ಯಾ? ಒಳಗ್ ಬಿಟ್ಕೋಬೋದಲ್ಲ. ಅಯ್ಯೋ ಒಳಗ್ ಇಟ್ಕೋಬೋದಲ್ಲ, ಪರ್ಸೊಳಗೆ ಅಂತ ಹೇಳ್ದೆ ಅಷ್ಟೇ. ರಸ್ತೆ ಮಧ್ಯೆ ಯಾವುದೋ ಕಾಕಿ ಮರ ಕಾಣ್ತಿದ್ಯಲ್ಲೋ? ಏಯ್ ಮರ ಅಲ್ಲ, ಅದು ಇನ್ಸ್ಪೆಕ್ಟರ್ ಕಣೋ. ಅಲ್ಲಿ ಮಾತಾಡ. ಆಟೋ ನಿಲ್ಸು 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 ನಿಲ್ಸು. ಬ್ರೇಕ್. ಆಟೋ ಬ್ರೇಕ್ ಎಲ್ಲಿರುತ್ತೋ? ಬ್ರೇಕ್ ಎಲ್ಲಿದೆ ಗೊತ್ತಿಲ್ವಾ? ನಾನ್ ಜಂಪ್. ಏನು ಮಾಡೋದೀಗ? ಬಲ್ಲಣ್ಣನ ಹೋಟ್ಲಿಗೆ ಹೋಗ್ಬಿಟ್ಟು ಹಂದಿ ಮಾಂಸ ತಿನ್ನು. ಜಂಪ. ಅಯ್ಯೋ ಯಾವಾಗ ಹೆಂಗಾರು ಹೊಟ್ಕೊಂಡೋಗ. ಹತ್ತು ವರ್ಷ ಆದ್ಮೇಲೆ ಸೇರ್ತಾ ಇದೀವಿ, ಈ ತರ ಸೇರ್ಬೇಕನ? ಸಖತ್ತಾಗೇನಾರು ಆರ್ಡರ್ ಮಾಡ್ರಪ್ಪ. ಓಡಿ ಓಡಿ ಎಲ್ಲ ಸೀದೋಗಿದೆ. ಹ್ಞೂ ಕಣ. ಏನ್ ಸಮಯ, ಏನ್ ಕುಡಿತೀರಾ ತಿಂತೀರಾ? ತಿನ್ನಕ್ಕೆ ಏನಿದೆ ಬಿಸಿ ಬಿಸಿಯಾಗಿ? ಬಿಸಿ ಬಿಸಿ ಅಂತಂದ್ರೆ ಬೋಂಡ ಇದೆ, ಬಜ್ಜಿ ಇದೆ, ಚಿಕನ್ ಕಬಾಬ್ ಇದೆ, ಮಟನ್ ಫ್ರೈ ಇದೆ, ತಲೆ ಮಾಂಸ, ಬೋಟಿ ಫ್ರೈ. ಗುರ್ದ ಇದೆಯಾ? ಗುರ್ದ ಎರಡಿದೆ ಗುರ್ದ. ತಂದ್ಬಿಡಿ. ಏ ಮಾದೇವ, ಗುರ್ದ ಫ್ರೈ ಮಾಡೋ. ಬಿಲ್ ಅವನ್ ಕೊಡ್ತಾನೋ? ನನ್ ಪರ್ಸು ಈರುಳ್ಳಿ ಆಗೋಗಿದೆ, ನೋಡಿದ್ರೆ ಕಣ್ಣೀರ್ ಬರುತ್ತೆ. ಇನ್ನೇನ್ ನನ್ನ ಹತ್ರ ಇದೆಯಾ? ನಾವು ನಂಬ್ಕೊಂಡಿರೋದು ಕುಬೇರನ್ ಮಗನಲ್ವೇ? ನಾನ್ ಕುಬೇರನ್ ಮಗ ಆಗ, ಈಗ ಕುಚೇಲನ್ ಮಗ ಗುರು. ಏನ್ ಜೋಕ್ ಮಾಡ್ತಾವ್ ನೋಡ ಇವನು. ಇದೇನು ಹೊಸ ರೀಲು? ಕಾಲೇಜ್ ಡೇಸ್ ಅಲ್ಲೇ ದಿನ ಬೇರೆ ಬೇರೆ ಕಾರಲ್ಲಿ ಬರ್ತಾ ಇದ್ದೆ. ಅದು ಆ ಕಾಲ ಮಾಮ. ಅಮ್ಮ ಅಪ್ಪ ಬದುಕಿದ್ರು ನಡೀತಾ ಇತ್ತು. ಅವ್ರು ಹೋದ ಮೇಲೆ ನಮ್ ಮಾವ ಭಗವಾನ್ ಅಂತಿದ್ದಾನೆ, ಮನೆ ಕೆಲಸದವಳು ಮಾಮ, ರಾಜಮುಂಡ್ರಿ ರಾಜಲಕ್ಷ್ಮಿ ಅಂತ. ಅವಳು ಸರಿಗಲ್ ಸಂಡಿಗೆ ಆಗ್ಬಿಟ್ಟ. ನಮ್ ಮಾವನಿಗೆ 72, ಅವಳಿಗೆ 42. ಏನೋ ಚಪಲ ಮದುವೆ ಆಗ್ಬಿಟ್ಟ, ಏನು ಪ್ರಯೋಜನ ಇಲ್ಲ. ಆದ್ರೆ ಅವಳು ನಮ್ಮ ಅಪ್ಪನ್ ಎಲ್ಲ ಆಸ್ತಿನೂ ಬರ್ಸ್ಕೊಂಡ್ಬಿಟ್ಲು. ಬಿಡಿಗಾಸ್ ನಮಗ್ ಬೇಕು ಅಂದ್ರು ಅವಳ ಹತ್ರನೇ ಕೈ ಒಡ್ಬೇಕು. ಅವಳಂತೂ ಕೊಡೋದಿಲ್ಲ. ಆದ್ರೆ ಅವಳ ಲೈಫ್ ನ ಹೆಂಗ್ ಎಂಜಾಯ್ ಮಾಡ್ತಾಳೆ ಗೊತ್ತಾ? ಸ್ಪ್ರೇ ಸ್ಪೇನ್ ಇಂದಾನೇ ಬರಬೇಕು, ಸೋಪು ಸ್ವಿಟ್ಜರ್ಲ್ಯಾಂಡ್ ಇಂದಾನೇ ಬರಬೇಕು, ಆಯಿಲ್ ಕೇರಳದೇ ಆಗಬೇಕು. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಮಿರ್ಚಿ 98.3 FM. ನಿಮ್ಮ ನೆಚ್ಚಿನ ಸೌಂದರ್ಯ ಲಹರಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕಲ್ಯಾಣ್ಜಿ ಆನಂದ್ಜಿ ಅವರು ನಮ್ಮೊಂದಿಗಿದ್ದಾರೆ. ಅವರೊಂದಿಗೆ ಮಾತನಾಡಲು ಡಯಲ್ ಮಾಡಿ 9986983983. ಹಲೋ
ನಾನು ರಾಜమండ్రి రాజలక్ష్మి మాట్లాడుతున్నాను. ఓ నమస్ಕಾರ రాజమండ్రి రాజలక్ష్మి ಅವರೇ. ನಾನು నా హీరో ఆనంద్ జట్లో మాట్లాడాలి. ಮಾತಾಡೋರಂತೆ ಪ್ರತಿದಿನ ನಮ್ಮ ಕಾರ್ಯಕ್ರಮನ ಕೇಳ್ತಿರಲ್ಲ. ಕೇಳ್తున్నాను ತಪ್ಪದೇ ಕೇಳ್తున్నాను. ನಿಮ್ಮ ಸೌಂದರ್ಯನ ಕಾಪಾಡ್ಕೊಳ್ಳೋಕೆ ಪ್ರತಿದಿನ ನಾವು ಕೊಡೋ ಟಿಪ್ಸ್ನ ಫಾಲೋ ಮಾಡ್ತಾ ಇದೀರಲ್ಲ. ಎಸ್ ಈಗ ಮಾತಾಡಿ ನಿಮ್ಮ. ಏನ್ ನೋಡ್ತಾ ಇದೀಯಾ ಮಾವ? ಬೇಡ ಕಣಯ್ಯ. ಅಯ್ಯೋ ಹೇಳಿದ್ರೆ ಕೇಳಬೇಕು. ಬೇಡ 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 ಅಂತೀಯಾ? ಯಾಕ್ ಮಾವ? ನೀನ್ ನೋಡೋ ಅಂತದ್ದಲ್ಲ. ಅಂತದೇನಿದೆ ಅಲ್ಲಿ? ನಿಮ್ ಅತ್ತೆ ಸ್ನಾನ ಮಾಡ್ತಾ ಇದ್ದಾಳೆ ಕಣಯ್ಯ. ಕಟ್ಕೊಂಡ್ ಹೆಂಡತಿ ಸ್ನಾನ ಮಾಡುವಾಗ ಕಿಂಡಿಯಿಂದ ಇಣಕ್ ನೋಡೋ ಕಂತ್ರಿ ಕಚಡ ಗಂಡ ಅಂತ ಯಾರಾದ್ರೂ ಇದ್ರೆ ನಾನೇ. ಹೌದು. అప్పరావ్ అయ్యే ఇది వేరే వచ్చిందే. హలో అయ్యో సారీ. ఎస్ అప్పారావు సన్ ఆఫ్ రాజమండ్రి రాజారావు స్పీకింగ్. దొంగ సచ్చినాడా? అక్క ఏమక్క? ఒరేయ్ ఎల్లిపోయినావురా? అదే అన్నాను. కళ్యాణ్జీ ఆనంద్జీతో ఉన్నానక్క. అవునా? అవునక్క, నీకోసం అదేనో క్రీము రెడీ చేస్తా ఉన్నారు. ఓకే నా కన్నా రాజు, నా బంగారు. రాజీ, నువ్వు తక్కొండ్రారా. రాజలక్ష్మి. అయ్యో బుద్ధున్నమక్క లేటు. ನನ್ಗೊಬ್ಬಳೇ ಮಗಳು, ಅವಳೇ ಕಾವ್ಯ. ಯಾವುದೋ ಕೋಪದಲ್ಲಿ ಮನೆ ಬಿಟ್ಟು ಹೋಗಿದ್ದಾಳೆ. ಅವಳನ್ನ ಹುಡುಕಿ ಸ್ವಲ್ಪ ಹಣ ಕೊಟ್ರೆ. ನಮ್ಮ ಮನೆ ಮರ್ಯಾದೆ ಮರ್ಚಿపోయి ಅವಳು ಯಾರೋ ಮೈ ಕೈ ಕಲ್ಯಾಣಿ ಮದುವೆ ಮಾಡ್ಕೊಂಡು ಓಡಿ ಹೋಗ್ಬಿಟ್ಲು. ಅವಳಿಗೆ ನಾನು ಒಂದು ಕಾಸು ಕೂಡ ಕೊಡೋದಿಲ್ಲ. ಪಾಪ. నన్ను మదుವೆ ಮಾಡ್కొని 10 వర్షం అయింది. ఒక పాప కూడా లేదు, ఒక పీపి కూడా లేదు. ಅತ್ತೆ ఎవడ్ర వాడకತ್ತೆ? ಅತ್ತೆ ಸ್ವಲ್ಪ ಪಾಕೆಟ್ ಮನಿ ಬೇಕಾಗಿತ್ತು. ಪಾಕೆಟ್ಟೆ లేదు. ಮನಿ ಅಲ್ಲ. ಕರೆಕ್ಟ್ ಆಗಿ ಕೇಳಿದೆ ಅಕ್ಕ, ಕರೆಕ್ಟ್ ಆಗಿ ಕೇಳಿದೆ. ಯಾಕಪ್ಪ? ಊಟ ತಿಂಡಿ ಕಾಫಿ ಟೀ ಹಾಲು ಬೋರ್ನ್ವಿಟ, ಇರಕ್ ಜಾಗ, ಮಲಗಕ್ ಬೆಡ್, ಎಸಿ, ಅದು ಓಸಿ, ಟಿವಿ ಬೇರೆ, 24 ಗಂಟೆ ಫ್ಯಾಮಿಲಿ ಪಿಕ್ಚರ್ ನೋಡುದು, XXX ಪಿಕ್ಚರ್ ವರ್ಗು ಫ್ರೀ. ಇನ್ ಯಾಕಪ್ಪ ದುಡ್ಡು ನಿನಗೆ? ఎందుకಪ್ಪ? ನೀವೆಲ್ಲ ಸೇರ್ಕೊಂಡು ನಮ್ಮ ಮಕ್ಕನಿಗೆ ಏನ್ ಮಾಡಿಸ್ಬೇಕು ಅಂತ ಮಾಡಿದಿರಲ್ಲ. ನಾನಿರೋ ತನಕ ನಮ್ಮ ಮಕ್ಕನಿಗೆ ಯಾರು ಮೋಸ ಮಾಡೋಕ್ಕಾಗಲ್ಲ ಕಣೋ. ನಿನ್ನೊಬ್ಬನ್ ಬಿಟ್ಟು. ಕಲ್ಯಾಣ್ಜಿ ಆನಂದ್ಜಿ నా రాజా. థ్యాంక్ యూ. నా ఓన్లీ 50,000. ಅಯ್ಯೋ, క్యాష్ చెక్క. ఓన్లీ క్యాష్. ತುಂಬಾ ಕಾಸ್ಟ್ಲಿ. ವರ್ಕೌಟ್ ಆದ್ರೆ ನಿಮ್ ಯೋಗ. ಆಮೇಲೆ ಲಂಡನ್ ಅಲ್ಲೇ ಮ್ಯಾರೇಜು, ಪ್ಯಾರಿಸ್ ಅಲ್ಲೇ ಹನಿಮೂನ್. ಯಾರಿ ನೀವು? ನಾನ್ ಡೀಪ್ ಆಗಿ ಸೈಟ್ ಹೊಡಿತಾ ಇದ್ರೆ ಸಂಬಂಧನ ಇಲ್ದೆ ಎಂಟ್ರಿ ಕೊಡ್ತಾ ಇದ್ದೀರಾ? ಏನದು? ಬುಲೆಟ್ ಬಸ್, ಲಬ ಫೈನಾನ್ಸ್ ಕಂಪನಿ ಮ್ಯಾನೇಜಿಂಗ್ ಡೈರೆಕ್ಟರ್. ನನ್ನ ಹತ್ರ ನಿಮ್ಗೇನ್ರಿ ಕೆಲ್ಸ? ಲವ್ ಶುರುವಾಗೋಯ್ತಲ್ಲ ಬಾಸು. ಇನ್ಮೇಲೆ ನಿಮಗ್ ಬೇಕಲ್ಲ ಕಾಸು. ಯಾರ್ ಕೊಡ್ತಾರೆ? ನಾನೇ ಕೊಡ್ಬೇಕು. ಹಲೋ, ಬ್ಯಾಂಕ್ ವಾಪಸ್ ಎಲ್ಲಿಂದ ಕೊಡ್ಲಿ? ನನ್ನ ಹತ್ರ ದುಡ್ಡೇ ಇಲ್ಲ. ಜಮೀನ್ದಾರ್ ಸದಾನಂದ ಮೂರ್ತಿ ಏಕಮಾತ್ರ ಪುತ್ರ ನೀವು. ಗೊತ್ತಾ? ನಿಮ್ಗಲ್ದೆ ಯಾರು ಕೊಡ್ಬೇಕು ಫೈನಾನ್ಸ್? ನಾವು. ಇದೇನೇ ಬರ್ತಿದಂಗೆ ನನ್ ಜಾತಕನೇ ಬಿಚ್ಚಿಡ್ತಾ ಇದೀಯಾ? ಎಸ್ ಬಾಸು, ನಾನ್ ಎಲ್ರಿಗೂ ಫೈನಾನ್ಸ್ ಮಾಡಲ್ಲ. ಓನ್ಲಿ ಫಾರ್ ಅಡಾಲ್ಟ್ಸ್, ಲವರ್ಸ್, ಪ್ರಣಯದ ಪಕ್ಷಿಗಳು. ಪ್ರಣಯದ ಪಕ್ಷಿಗಳ? ಬಾಸು, ನಮ್ ದೇಶದಲ್ಲಿ 85% ಲವ್ ಫೇಲ್ಯೂರ್ ಆಗುತ್ತೆ. ಯಾಕಂದ್ರೆ ಪ್ರೇಮಿ ಮನ್ಸಲ್ಲಿ ಆಸೆ ಇರುತ್ತೆ, ಆದ್ರೆ ಜೇಬಲ್ಲಿ ಟಿಂಗೇ ಇರಲ್ಲ. ನನ್ ಜೇಬೇ ಇಲ್ಲ. ಅದಕ್ಕೆ ನಾನಿದ್ದೀನಲ್ಲ ಬಾಸು. ಜಸ್ಟ್ ಇದ್ರಲ್ಲೊಂದು ಆಟೋಗ್ರಾಫ್. ಈಗಿನ ಕಾಲದ ಹುಡುಗಿರಿಗೆ ಅವ್ರವ್ರ ಇಷ್ಟಪಟ್ಟಿದ್ನ ಈಸ್ಕೊಡ್ತಾ ಇರ್ಬೇಕು, ಆವಾಗ್ಲೇ ಇಂಪ್ರೆಸ್ ಆಗೋದು. ಅದಕ್ಕೆ ನಾನು ನಿಮ್ಮಂತವ್ರ ಹಿಂದೇನೆ ಇರ್ತೀನಿ. ಏನಿಲ್ಲ, ಜಸ್ಟ್ ಇದಕ್ಕೊಂದು ಸೈನ್ ಮಾಡಿ ಆ ಹುಡುಗಿಗೆ ಏನೇನ್ ಬೇಕೋ ಎಲ್ಲಾ ಈಸ್ಕೊಡಿ. ವರ್ಕೌಟ್ ಆಯ್ತಾ? ನಾನೇ ತಾಳಿ ಕೊಡಿಸ್ತೀನಿ, ಮದುವೆ ಮಾಡ್ಕೊಳ್ಳಿ, ಎಂಜಾಯ್ ಮಾಡಿ. ಆಮೇಲೆ ಲೈಫ್ ಎಲ್ಲ ಸೆಟ್ಲ್ ಆದ್ಮೇಲೆ ನಾನ್ ಕೊಟ್ಟಿರೋ ದುಡ್ಡನ್ನ ರೀಫಂಡ್ ಮಾಡಿ. ಹೇಗಿದೆ ಬಾಸು? ಮೀಸೆ, ಈ ಡೀಲು
ಡಿಫ್ರೆಂಟ್ ಆಗಿದೆ, ನ್ಯೂ ಥಾಟ್. ಐ ಲೈಕ್ ಇಟ್. ಟೇಕ್ ಇಟ್, ಗಿವ್ ಇಟ್. ಅಂಡ್ ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ಹಾಯ್, ನನ್ನ ಹೆಸರು ಮೋಹನ್ ಸುಂದರ್ ಅಂತ. ಜನ ನನ್ನ ಪ್ರೀತಿಯಿಂದ ಮೋನಿ ಅಂತ ಕರೀತಾರೆ. ಅಪ್ಪ ಅಮ್ಮ ಎಲ್ಲ ಯಾರು ಇಲ್ಲ, ಕೋಟಿಗಟ್ಲೆ ಆಸ್ತಿ ಇದೆ. ಬ್ರೇಕ್ಫಾಸ್ಟ್ ಇಲ್ಲಿ ಮಾಡಿದ್ರೆ ಲಂಚ್ ಲಂಡನ್ ಅಲ್ಲೇನೆ. ದಿನಕ್ಕೊಂದು ಕಾರು, ಗಂಟೆಗೊಂದು ಊರು. ಆಳು ಕಾಳುಗಳಿಗೆಲ್ಲ ಲೆಕ್ಕನೇ ಇಲ್ಲ ಬಿಡಿ. ನಾನು ಲೈಫಲ್ಲಿ ಯಾರನ್ನೂ ಲವ್ವೇ ಮಾಡಿರ್ಲಿಲ್ಲ, ಯಾಕೆಂದ್ರೆ ನನ್ನ ಮನ್ಸಿಗೆ ಯಾರು ಇಷ್ಟನೇ ಆಗಿರ್ಲಿಲ್ಲ. ಬಟ್ ಐ ಲೈಕ್ ಯು. ಹಾಗಂತ ಇಮೇಲು, SMS, ಲವ್ ಲೆಟರ್ಸ್ ಅಂತ ಟೈಮ್ ವೇಸ್ಟ್ ಮಾಡಕ್ ನಂಗೆ ಇಷ್ಟ ಇಲ್ಲ. ಐ ಲವ್ ಸ್ಟ್ರೇಟ್ ಅಪ್ರೋಚ್. ನಿಮ್ಗೆ ಇಷ್ಟ ಆಗಿದ್ರೆ ಹೇಳಿ, 3 ತಿಂಗಳು ಲವ್ ಮಾಡ್ತೀನಿ, 4ನೇ ತಿಂಗಳು ಮದುವೆ ಆಗ್ತೀನಿ, ಅಲ್ಲಿಂದ ಕರೆಕ್ಟ್ ಆಗಿ 9ನೇ ತಿಂಗಳು ನಿಮ್ ಕೈಗೊಂದು ಮಗು ಕೊಡ್ತೀನಿ. ವಾಟ್ ಯು ಸೇ? ಇಲ್ಲೇ ಅವನೇ ಹೆಗಣ. ಅಯ್ಯೋ, ಹಲೋ ಹಲೋ ಹಲೋ, ನೆಟ್ವರ್ಕ್ ಸಿಗ್ತಲ್ಲ ಇರು ಗುರು. ಪಕ್ಕದಲ್ಲಿ ಟವರ್ ಐತೆ, ತಿರುಗಿ ನೋಡು ಗುರು. ಏನ್ ಗುರು ಇದು? ನಿನ್ ಅಕೌಂಟ್ ಓಹೋ, ಬಿಲ್ ಆ. ಅದೇ ನೀನ್ ಪ್ಯಾರ್ ಕೊಟ್ಟಿದ್ದು. ಮೊಬೈಲು, ಲ್ಯಾಪ್ಟಾಪ್, ಜೀವಲ್ಸು, ಕಾರು, ಫ್ಲಾಟ್, ಕಾಸ್ಟ್ಯೂಮು, ಸಿನಿಮಾ, ಕಾರಿಗೆ ಡೀಸೆಲ್, ಪೆಟ್ರೋಲ್, ಕ್ರೆಡಿಟ್ ಕಾರ್ಡು, ಪಿಜ್ಜಾ, KFC, ಮಾಲು, 1,58,00,000 ಸಿಂಪಲ್ ಆಗಿದೆ, ಸೆಟಲ್ ಮಾಡ್ಬೋದು. ಜುಜುಬಿ, ಆ ಜುಜುಬಿನ ಇವತ್ತು ಕೊಟ್ಬಿಡು, ನಾಳೆಯಿಂದ ಫ್ರೆಶ್ ಅಕೌಂಟ್ ಓಪನ್ ಮಾಡೋಣ. ನಿಮ್ ಕಡೆ ಕಾಸು ಕೊಡಿದ್ರೆ ಎಲ್ಲಿಂದ ಕೊಡೋದು? ಏನು ಅವಾಜು? ಅವ, ಏನು ಅವಾಜು? ಅವ. ಏನು ಅವಾಜು? ಮರ್ಯಾದನ ಕಾಸು ಕೊಡು. ನನ್ನ ಹತ್ರ ಇಲ್ಲ ಕಣಯ್ಯ. ನಾನ್ ಬಿಡಲ್ಲ ಕಣಯ್ಯ. ನಿನಗೆ ಅವಳು ಸಿಕ್ಕಿದ್ಲು, ಅವಳಿಗೆ ನೀನ್ ಸಿಕ್ದೆ. ಸೆಂಟ್ರಲ್ ನನಗೇನ್ ಸಿಕ್ಕಿದ್ದು? ಸಕ್ಕಾತ್ ಕಣೋ. ಆದ್ರೂ 3 ತಿಂಗಳಲ್ಲಿ ಅಂತ ಹುಡುಗಿನ ಪಟಾಯಿಸಿದೆಯಲ್ಲ. ವಾ ವಾ. ಆಗ ಫಸ್ಟ್ ನನ್ನ ಕೊಡಕ ಆಗ ಸೋದರಿ, ಸೋದರಿ. ಏನಣ್ಣ ನೀನು ಎಲ್ಲೊಟ್ಟೋಗಿದ್ದೆ? ನಾನು ಒಬ್ಳೆ ಸುಡ್ಬೇಕು, ಕೊಡ್ಬೇಕು, ಒಂದಷ್ಟು ಕೆಲ್ಸ. ಅದ್ರ ಮೇಲೆ ಇವತ್ ಗಿರಾಕಿಗಳು ಬೇರೆ ಜಾಸ್ತಿ. ಆ ಮೋನಿನ್ ಹುಡ್ಕೊಂಬರಕ್ ಹೋಗಿತ್ತಮ್ಮ. ಸಿಕ್ಕದ್ನಾ? ಅವನೆಲ್ಲಮ್ಮ ಸಿಕ್ತಾನೆ, ಕಪ್ಪೆ ಜಿಗ್ದಂಗ್ ಜಿಗ್ದು ಬಿಟ್ಟ. ನನಗ್ ಸಿಕ್ಕದ. ಎಲ್ಲಿ ಎಲ್ಲಿ ಎಲ್ಲಿ? ಅಲ್ಲೋಡು. ನಾನು ತಪ್ಕೊಂಡಾಗೆಲ್ಲ ಒಂಥರ ಫ್ರೇಗ್ರೆನ್ಸ್ ಬರೋದ್ ಕಣೋ. ಅದೇ ಅದೇ ಈ ಬಜ್ಜಿ ಬೋಂಡ ಅಂಗಡಿಲೆಲ್ಲ ಬರುತ್ತಲ್ಲ, ಓ ಸೀದೆಣ್ಣೆ ವಾಸನೆ. ಯಾ ಎಕ್ಸಾಕ್ಟ್ಲಿ ಅದೇ ತರ ಪರ್ಫ್ಯೂಮ್. ಎಲ್ಲಿಗೆ ಹೋಗ್ತಿದ್ಯಾ? ಅವ್ನ್ ಕೈ ಕಾಲ್ ಮುರಿದಿ ಸೂಪ್. ಬೇಡ ಅಣ್ಣ, ಏನೇ ಆಗಿರ್ಲಿ ಅವ್ರ ನಿನ್ ಭಾವ, ನಾಳೆ ನನ್ ಕೈ ಹಿಡಿಯೋರು. ಅದಕ್ಕೇನಮ್ಮ ಸ್ವಲ್ಪ ಮಾಂಜ ಕೊಟ್ಟಿ ಲಕ್ ಮಾಡೋಣ ಅಂತ. ಹಂಗ್ ಮಾಡಿವ್ರು ಹೆದರ್ಕೊಂಡು ಓಡೋಟೋದ್ರೆ ವಾಟ್ ಕ್ಯಾನ್ ಐ ಡೂ? ನೀನು ಅಂಗಡಿ ನೋಡ್ಕೋ, ನಾನ್ ಅವ್ರು ನೋಡ್ಕೋತೀನಿ. ಯಾರೇ ಜೋಡಿಯ ಜೋಡಿಯ ಸ್ವಾಮಿ ಕೊಡಿ. ನಿಮ್ಮ ಹತ್ರ ತಗೊಳಲ್ಲ, ನಿಮ್ ತಂಗಿ ಹತ್ರ ತಗೋತೀನಿ. ಎಕ್ಸ್ಕ್ಯೂಸ್ ಮೀ, ತಗೊಳ್ಳಿ. ನಾನು ಆರ್ಡರ್ ಮಾಡಿಲ್ಲ. ಇಲ್ಲ ನಿಮ್ಗಲ್ಲ, ಅಲ್ಲಿ ಪಿಂಕ್ ಶರ್ಟ್ ಅಲ್ಲಿ ಇದಾರಲ್ಲ ಅವ್ರಿಗೆ. ಲೋ ನಾನಿ, ಇಲ್ಲೂ ಅದೇ ಬೋಂಡ ವಾಸನೆ ಬರ್ತಾ ಇದೆ ಕಣೋ. ತಗೊಳಪ್ಪ, ನಿನಗೆ ಯಾರೋ ಸ್ಪೆಷಲ್ ಆಗಿ ಕೊಟ್ರು. ಏನ್ ಡೀಪ್ ಲವ್ ನಿಂದು, ನೆನ್ಸ್ಕೋತಿದ್ದಾಗೆ ಬಂದ್ಬಿಡ್ತು. ಲೇ ಬಸ್ವಾ, ನೋಡ್ಲಾ ಇವ್ನ್ ಕಾರ್ ವಾಪಸ್ ತಗೊಂಡೋಗ್ತಾನಂತೆ, ಕಾಸಂತೆ ಕೊಟ್ ಕಳ್ಸ್ಲಾ ಇವ್ನ್ಗೆ. ಬಜ್ಜಿ ಕೊಡೋಣ. ತಗ ಮಡಿಕ, ಕಾರ್ ಕಳಿಸ್ಬಿಟ್ಟೆ, ಫ್ಲಾಟ್ ವಾಪಸ್ ಕೊಟ್ಟೆ, ಮೊಬೈಲು, ಲ್ಯಾಪ್ಟಾಪ್, ನಿನಗೆ ಅವ್ನು ಏನೇನ್ ಕೊಡ್ಸಿದ್ನೋ ಅಷ್ಟು ವಾಪಸ್ ಕೊಟ್ಟೆ. ಅಷ್ಟು ದುಡ್ಡ ನೀನ್ ಅಕೌಂಟ್ ಜಮಾ ಮಾಡಿದೀನಿ. ಮೊದ್ಲು ಅವನು ನಾನ್ ನನ್ನ ಅಕೌಂಟ್ ಜಮಾ ಮಾಡ್ಸು. ಮಾಡಿಸ್ತೀನಿ. ಅವ್ನ್ ನಿನ್ನ ಡೀಪ್ ಆಗಿ ಲವ್ ಮಾಡ್ತಾವನೆ, ಮದ್ವೆನೂ ಮಾಡಿಸ್ತಾನೆ. ಈ ಬುಲೆಟ್ ಬಸ್ಸು. ನಾನಿ, ಇದೇ ತರ ಕಾರು, ಇದೇ ಬ್ರ್ಯಾಂಡ್ ಅವಳು ಕೊಡಿಸ್ತೇ ಕಣೋ. ಈಗ ಹೊಟ್ಟೆ ಉರಿತಾ ಇದೆ. ಚಿಂತೆ ಮಾಡ್ಬೇಡ ಕಣೋ, ಇತ್ತಿನ್ನೋ ಸರ್ ಹೋಗುತ್ತೆ. ನಾನೇನೋ ಸರಿ ಹೋಗ್ತೀನಿ ನೋಡೋ. ನನ್ನ ದಡಿಂಗ್ ಎದ್ರುಕೊಂಡು ಓಡ್ ಬಂದೆ, ನೀವಿಬ್ರು ಯಾರಿಗೆ ಎದ್ರುಕೊಂಡು ಓಡ್ತಾ ಇದ್ರಿ? ನಿಂದು ಬ್ಯಾಡ್ ಸ್ಟೋರಿ, ನಮ್ಮದು ಸ್ಯಾಡ್ ಸ್ಟೋರಿ ಕಣೋ. ಅಂತದೇನಾಯ್ತು? ನಿನಗೆಲ್ಲ ಗೊತ್ತಲ್ಲ, ನಾ ಇಬ್ರು ಬೆಳೆದಿದ್ ಒಂದೇ ಊರು. ಹೌದು. ಅಪ್ಪ ಅಮ್ಮ ಇಲ್ಲ, ಸರಿ. ವಿದ್ಯಾಭ್ಯಾಸ ಢಮಾರು. ಲೈಫಲ್ಲಿ ಏನ್ ಟ್ರೈ ಮಾಡಿದ್ರು ಢಮಾರು. ಇವನೊಂದ್ ಬಿಸ್ನೆಸ್ ಟ್ರೈ ಮಾಡ್ದ, ಅದು ಢಮಾರು. ಇದೆಲ್ಲ ಸಾಲದು ಅಂತ ಇವನು ಒಬ್ಬ ಚಿಕ್ಕಪ್ಪ. ಆ ಕಟುಕ ಅವನು ತಲೆ ಕೆಟ್ಟಾಗಲ್ಲ, ನಮ್ಮಿಬ್ರು ತಲೆನ ಕೈ ಮಾತ್ರ ಕಡ್ದು ಬಿಡು. ಉದ್ಯೋಗಂ ಪುರುಷ ಲಕ್ಷಣಂ ಅಂತಾರೆ. ಗಂಡ್ಸಾದನು ದುಡ್ಕೊಂಡ್ ಬಂದ್ ತಿನ್ಬೇಕು. ತಿಂದ್ಬಿಟ್ಟು ದುಡಿದ್ರೆ ಏನಾಗತ್ತೆ ಚಿಕ್ಕಪ್ಪ? ಗೊಬ್ಬರ ಆಗುತ್ತೆ. ಅದರಿಂದ ಅವನು ದುಡ್ಡು ಬರುತ್ತೆ ಕಣೋ. ಒಂದ್ ಲೋಡ್ 12,000 ರೂಪಾಯಿ ಅಂತೆ. ಕತ್ತರಿಸ್ಬಿಡ್ತೀನಿ. ಈಗ ಅದನ್ನೇ ಮಾಡ್ತಿರೋದ್ ದಿನಲ್ಲಿ. ಓಮಾರಿಗಳ, ನಾನ್ ಬೆಂಗಳೂರಿಗೆ ಬಂದಾಗ ಬರೀ ಕೈನಲ್ಲಿ ಬಂದಿದ್ದೆ. ಕೊಡ ಇಲ್ಲಿ ತಗೊಳ್ಳಿ.
ಎಲ್ಬಿಟ್ಟೆ ಒಳಗ್ ಬಿಟ್ಕೊಂಡ್ರಿ ಮಾತ್ ನಿಲ್ಬಿಟ್ನೋ ಅದೇ ಬೆಂಗಳೂರಿಗೆ ಬರೀ ಮೈಯಲ್ಲಿ ಬಂದೆ ಅಂತ ಹೇಳ್ತಿದ್ರಿ ಬರೀ ಕೈಯಲ್ಲಿ ಬರೀ ಮೈಯಲ್ವಾ ನನಗೆ ಬೆಂಗಳೂರಿನಲ್ಲಿ ಎಷ್ಟೊಂದು ಮರ್ಯಾದೆ ಇದೆ. ಓದ್ ಕಡೆ ಎಲ್ಲ ಟಾಟಾ ಮಾಡ್ತಾರೆ, ವಿಶ್ ಮಾಡ್ತಾರೆ. ಎಲ್ಲಿ ಬೀದಿಲಿ ಓಹೋ ಗಂಡ್ಸಾದವನು ದುಡ್ದು ತಿನ್ಬೇಕು. ಎಲ್ ದುಡಿಯೋದು ಕೆಲ್ಸ ಯಾರು ಕೊಡ್ತಾರೆ? ಬೆಂಗಳೂರಿನಲ್ಲಿ ಇವತ್ತು ನಿಯತ್ತಾಗೂ ಬದುಕ್ಬಹುದು. ಅಲ್ಲಿ ನೋಡು, ಆಯ್ಕೊಂಡು ಬೀದಿನಲ್ಲಿ ಜೀವನ ಮಾಡ್ತಿಲ್ವಾ? ನಾನು ಈ ತರ ಬದುಕ್ಬೇಕಾ? ನಿಮ್ ಚಿಕ್ಕಪ್ಪ ನನ್ ರೇಂಜ್ ಗೊತ್ತಾಗ್ತಿಲ್ಲ ಕಣೋ. ಹಂಗಿದ್ಮೇಲೆ ಕತ್ತೆ ಕಾಯ್ತೀಯನೋ? ಏನ್ ಚಿಕ್ಕಪ್ಪ ಇಷ್ಟು ಚೀಪಾಗಿ ಮಾತಾಡ್ತೀಯ ನೀನು? ಸ್ವಲ್ಪ ರೇಂಜ್ ಚೇಂಜ್ ಮಾಡು. ಆಯ್ತಪ್ಪ, ದನ ಕಾಯ್ತೀಯೋ? ಅಲ್ಲ, ನನಗೆ ಅವಮಾನ ಅಂತ ಅನ್ನಿಸ್ತಾ ಇಲ್ಲ. ಒಂದ್ ಹಸು ಕೊಡಿಸ್ತೀನಿ. ಲಕ್ಷ್ಮಿ ಅಂತ ಅದ್ರ ಹೆಸರು. ಹೊತ್ತೊತ್ತಿಗೆ 10 ಲೀಟರ್ ಹಾಲು ಕೊಡುತ್ತೆ. ಬ್ಯಾಂಕ್ ಮ್ಯಾನೇಜರ್ ನನಗೆ ಗೊತ್ತಿದ್ದಾನೆ, ಹೇಳಿ ಸಾಲ ಕೊಡಿಸ್ತೀನಿ. ನೀನ್ ಜಾಣ ಆದ್ರೆ ಒಂದ್ ವರ್ಷದಲ್ಲಿ ಇನ್ನೂ 4 ಹಸುಗಳ್ ಕೊಂಡ್ಕೋಬಹುದು. ಲೋ ವೆಂಕಟೇಶ, ಚಾಮರಾಜಪೇಟೆನಲ್ಲಿ ಒಂದು ಹಸು ಇದೆ, ಲಕ್ಷ್ಮಿ ಅಂತ, ಮಾರ್ತಾರೆ ಅಂದ್ರೆ ಅದ್ರ ಅಡ್ರೆಸ್ ಏನ? ನಂಬರ್ 13 ಸೆಕೆಂಡ್ ಕ್ಲಾಸ್ ಅಣ್ಣ. ಓ ಸರಿ ಕಣ. ಕರೆಕ್ಟಾ? ಇದೇ ಬಿದ್ದಿನ? ನಮ್ ಲಕ್ಷ್ಮಿನ ಯಾರೋ ವ್ಯಾಪಾರ ಮಾಡಕ್ ಬರ್ತೀನಿ ಅಂದ್ರು. ನಂಬರ್ 13 ಕಾಣ್ತಾ ಇದೆ ಅಲ್ಲಿ. ನಂಬರ್ 13 ಇರೋದು ಆ ಕಡೆನೆ. ನಾವ್ ಹೋಗ್ಬೇಕಾಗಿರೋದು ಈ ಕಡೆ. ಅದ್ಯಾಕೆ? ನಂಬರ್ 30 ನನಗ್ ಗೊತ್ತಿಲ್ವಾ? ಬಾ. ಚಿಕ್ಕಪ್ಪ, ಅವನು ನಂಬರ್ 13 ಅಂತಂದ. ಬೇಕಪ್ಪ, ಬೇಕಿತ್ತ ನಿನ್ಗೆ? ನಂಬರ್ 30 ನನಗ್ ಗೊತ್ತಿದೆ, ಬಾ. ಚಿಕ್ಕಪ್ಪ, ಆ ಮನುಷ್ಯ ಕೈ ಬೀಸ್ತಾ ಇದ್ದಾನೆ. ನನಗೆ ಅಷ್ಟೊಂದು ಪಾಪ್ಯುಲಾರಿಟಿ ಇದೆ ಕಣೋ. ಬೆಂಗಳೂರಿನಲ್ಲಿ ಬೀದಿಯಲ್ಲಿ ಸಿಕ್ತಾರಲ್ಲ, ನನಗೆ ಕೈ ಬೀಸ್ತಾರೆ. ಬೀಸಿದ ಕಡೆ ಎಲ್ಲ ಹೋಗಕ್ಕಾಗಲ್ಲ, ನಾನ್ ಕರ್ದ ಕಡೆ ಬಾ. ಎಲ್ಲ ಸುಸೂತ್ರವಾಗಿ ನಡೆದ್ರೆ 100 ತೆಂಗಿನಕಾಯಿ ಹೊಡಿತೀನಿ. ಲೇ ಅಂಬುಜಾ, ಗಂಡಿನ ಕಡೆಯವರು ಬರೋ ಹೊತ್ತಾಯ್ತು, ಬೇಗ ಲಕ್ಷ್ಮಿ ರೆಡಿ ಮಾಡು. ಬನ್ನಿ. ನಮಸ್ಕಾರ. ಇದೇನಿದು? ಅರ್ಧ ಗಂಟೆ ಮುಂಚೆ ಬಂದ್ಬಿಟ್ಟಿದ್ದೀರಾ? ಗೊತ್ತಿಲ್ವಾ ನಿಮ್ಗೆ? ಏನು ತಡವಾಗಿ ಬರೋದು ನಮ್ಗೆ ಅಭ್ಯಾಸ ಇಲ್ಲ. ತುಂಬಾ ಸಂತೋಷ. ನಮ್ ಬ್ರೋಕರ್ ಎಲ್ಲ ಹೇಳ್ದ. ಯಾರ್ ಚಿಕ್ಕಪ್ಪ ಬ್ರೋಕರು? ಅಯ್ಯ, ಅದೇ ಕಣ ನಮ್ ಎದುರಂಗಡಿಯವನು. ಯಾರು ಮಧ್ಯಸ್ಥಿಕೆ ವಹಿಸ್ತಾರೋ ಅವ್ರನ್ನ ಬ್ರೋಕರ್ ಅಂತಾರೆ. ಬನ್ನಿ. ನಾವ್ ಹಿತ್ಲ ಕಡೆಯಿಂದ ಬರ್ತೀವಿ. ಹಿತ್ಲ ಕಡೆಯಿಂದ ಯಾಕೆ? ಲಕ್ಷ್ಮಿ ನೋಡಕ್ಕೆ ಹಿತ್ಲ ಕಡೆಯಿಂದ ಯಾಕೆ ಬರ್ತೀರಾ? ಹೀಗೆ ಬನ್ನಿ, ಹಾಲಲ್ಲಿ ಕೂತ್ಕೊಳ್ಳಿ, ನಾನೇ ಕರ್ಕೊಂಡ್ ಬರ್ತೀನಿ. ನೋಡಿ, ಮಾತಾಡಿ. ಅಂಬುಜಾ. ಅಯ್ಯೋ ನೋಡ್ದೇನು ನಾಣಿ, ಎಂತ ಸಂಸ್ಕಾರಸ್ಥರು. ಕೊಟ್ಕೆಲ್ಲರೂ ಹೊಸ ನೋಡಕ್ಕೆ ಮುಂದುಗಡೆಯಿಂದಲೇ ಬಂದು ನಿಂತಿದ್ದಾರೆ. ನಮಸ್ಕಾರ. ನೀ ತಿನ್ನಂಗಿಲ್ಲ ಇದನ್ನ. ಸ್ವಾಮಿ, ಇಷ್ಟು ವರ್ಷದಲ್ಲಿ ನಿಮ್ ತರ ಯಾರು ಉಪಚಾರ ಮಾಡಿರ್ಲಿಲ್ಲ. ನಿಮ್ದು ಚಿನ್ನದಂತ ಮನಸ್ಸು. ಎಂತ ಮಾತಾಡ್ತೀರಿ? ನಮ್ ಲಕ್ಷ್ಮಿನ ನಿಮ್ ಮನೆಗ್ ಕೊಟ್ಮೇಲೆ ನೀವ್ ನಮ್ ಸಂಬಂಧಿಕರಲ್ವೇ? ಸಾಕಾತ್ ದೊಡ್ಡ ಮಾತು. ನಿಮ್ ಲಕ್ಷ್ಮಿನ ನಮ್ ಮಗಳ ತರ ನೋಡ್ಕೋತೀವಿ, ಮರ್ತ್ ಬಿಡಿ. ಏನಂದ್ರಿ? ಚಿಂತೆ ಬಿಡಿ. ಅಂಬುಜಾ, ನಾವು ತುಂಬಾ ಪುಣ್ಯ ಮಾಡಿದೀವಿ ಕಣೆ. ಅವ್ರ ಮಾತು ಕೇಳಿದ್ಯಾ? ಪಾಪ ಚಿಕ್ಕಪ್ಪ, ಹಸು ನಾವು ಮಗಳ ತರ ಸಾಕ್ಬಿಟ್ಟಿದ್ದಾರೆ. ಅಯ್ಯೋ ಪಾಪ. ಸ್ವಾಮಿ, ಏನು? ಈಗ ವಿಷಯಕ್ಕೆ ಬರೋಣ. ನಿಮ್ ಲಕ್ಷ್ಮಿ ಸಾಧುನ ಹೊರಟ? ಏನ್ ಹೀಗ್ ಕೇಳ್ಬಿಟ್ರಿ? ನಾವ್ ಹ್ಯಾಕ್ ಸಾಕಿದೀವಿ ಗೊತ್ತಾ? ಕೂತ್ಕೋ ಅಂದ್ರೆ ಕೂತ್ಕೋಬೇಕು, ಮಲ್ಕೋ ಅಂದ್ರೆ ಮಲ್ಕೋಬೇಕು. ಮೇವ ಆಹಾರನ ತುಂಬಾ ಲಿಮಿಟ್. ಅಯ್ಯೋ, ಲಿಮಿಟ್ ಎಲ್ಲ ಮಾಡಬಾರ್ದು. ಚೆನ್ನಾಗಿ ಕೊಡ್ಬೇಕು. ಬೆಳಿಗ್ಗೆ 1 ಬಕೆಟ್, ಮಧ್ಯಾಹ್ನ 1 ಬಕೆಟ್, ಸಂಜೆಗೆ 1 ಬಕೆಟ್ ಕೊಡ್ಬೇಕು. ಬಕೆಟ್ ಒಡವೆ ಗಿಡವೆಲ್ಲ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅದೆಲ್ಲ ಯಾಕೆ, ಒಂದ್ ತುಂಡು ಹಗ್ಗ ಸಾಕಲ್ವಾ? ಈಗಿನ ಕಾಲದಲ್ಲಿ ನಿಮ್ಮಂತವ್ರು ಸಿಗೋದು ತುಂಬಾ ಅಪರೂಪ. ಈಗ ಮೇನ್ ಮ್ಯಾಟ್ರ್ ಬರ. ಹೇಳಿ. ನಿಮ್ ಲಕ್ಷ್ಮಿ ಒಂದ್ ಹೊತ್ತಿಗೆ ಎಷ್ಟು ಲೀಟರ್ ಹಾಲು ಕೊಡ್ತದೆ? ಅರ್ಥ ಆಗ್ಲಿಲ್ವಾ? ಹಲೋ. ಸೂಪರ್ ಗುರು. ಆಮೇಲೆ ಏನಾಯ್ತು? ಆಮೇಲೇನು, ಅದೇ ಸಮಯಕ್ಕೆ ಲಕ್ಷ್ಮೀನ ಹೆಣ್ಣೋಡಕ್ ಬರೋರು ಬಂದ್ಬಿಟ್ರು. ಬನ್ನಿ, ಇದು ಸಂಸ್ಕಾರ ಇರುವಂತ ಫ್ಯಾಮಿಲಿ. ಇದು ಬನ್ನಿ, ಇವರು ಹುಡುಗಿ ಅಪ್ಪ, ಇದು ಹುಡುಗಿ, ಇವರು ಹುಡುಗಿ ಅಮ್ಮ. ಇದು ಸಂಸ್ಕಾರ ಇರೋ ಫ್ಯಾಮಿಲಿನ. ಎಲ್ಲಿ ತಿರುಗು ಈ ಕಡೆ.
ನಿನ್ ಮುಖಕ್ಕೆ ಅಯೋಗ್ಯ ಅಯೋಗ್ಯ ತಂದು ಯಾವ ಜನ್ಮದ ಶತ್ರುಗಳಯ್ಯ ನೀವು ಓದಿಲಿಲ್ವೇನೋ ನಿನ್ಗೆ? ಓದಿಯೋದೇನ್ ಬಂತು? ನನ್ ಮಗ ಅವಳ ಮೇಲೆ ಬಿದ್ದಿದ ತಕ್ಷಣ ಗೇರ್ ಹಾಕಕ್ ಶುರು ಮಾಡ್ಬಿಟ್ಟ. ಎಲ್ಲ ವರ್ಕೌಟ್ ಆಗೋಯ್ತು ಇವನಿಗೆ. ಹೇಗೂ ನಾವಿಬ್ರು ಲಡ್ಡು ತಿಂದು ಕಾಪಿ ಕುಡ್ಕೊಂಡ್ಬಿಟ್ಟಿದೀವಿ. ನಾವು ಅಂದ್ರೆ ತಾಂಬೂಲ ಬದಲಾಯಿಸ್ಕೊಂಡ್ಬಿಡೋದು. ಏನ್ ಮಾಡ್ತಾ ಇದಾರೆ ಸಾಹೇಬ್ರು? ದೊಡ್ಡ ಬಿಸ್ನೆಸ್ ಮಾಡ್ಬೇಕು ಅಂತ ಇದೆ. ಏನ್ ಬಿಸ್ನೆಸ್? ಇದು ಅವ್ರು ಕುರಿ ಹಿಡ್ಕೊಂಡ್ ಬರ್ತಾರೆ, ನೀವು ಕತ್ತರಿಸ್ ಹಾಕ್ತೀರಾ? ನನ್ನ ಮಗಳೇನು ಬೋಟಿ ಕಲಿಗೆ ತೊಳ್ಕೊಂಡ್ ಕೂತಿರ್ಬೇಕಾ? ನನ್ನ ಮಗಳನ್ನ ಗಿಣಿ ಸಾಕ್ದಂಗ್ ಸಾಕಿದೀನಿ ನಾನು. ನಾನೇನ್ ಕೋತಿ ಸಾಕ್ದಂಗ್ ಸಾಕಿದ್ದೀನಿ. ಇದ್ರ ಮುಖ ನೋಡಿದ್ರೆ ಹಂಗೆ ಐತೆ. ಮುಂದಕ್ಕೆ ಹೇಳಿ. ಹಂಗೆ ಯಾರಿಗೂ ಕೊಡಕ್ಕಿಲ್ಲ ನಾನು. ಏನು ಸರ್ಕಾರಿ ಉದ್ಯೋಗ ಆಯ್ತಾ? ಇಲ್ಲ ಸ್ವಂತ ಮನೆ ಏನಾದ್ರೂ ಆಯ್ತಾ? ಇಲ್ಲ ಸ್ವಂತ ಉದ್ಯೋಗ ಏನಾದ್ರೂ ಆಯ್ತಾ? ಒಟ್ನಲ್ಲಿ ತಿಂಗಳಿಗೆ 1 ಲಕ್ಷ ರೂಪಾಯಿ ಆದಾಯ ಇರಬೇಕು. ಇದ್ರೆ ಹೇಳಿ, ಮುಂದಿನ ವಾರನೇ ಮದುವೆ ಮಾಡಿಸ್ಬಿಡ್ತೀನಿ. ಸುಮ್ಮನೆ ಹೀಗೆ ಕಣ್ಣಿಂದ ಜೂಮ್ ಬ್ಯಾಕ್ ಮಾಡಿದ್ರೆ ನೆತ್ತಿ ಮೇಲಿರೋ ಆಭರಣ ಕಾಣಿಸ್ಬೇಕು. ಪ್ರೊಫೈಲ್ ಪ್ಲೀಸ್ ಗೋ. ಯಾರಪ್ಪ ಇಲ್ಲಿ? ಯಾರಪ್ಪ ಮ್ಯಾನೇಜರ್ ಇಲ್ಲಿ? ಹೊರಗಾಕ್ರಿ ಅವನ್ನ. ಲೋಕೇಶ, ಯಾರನ್ನು ಬಿಡಬೇಡ ಇಲ್ಲಿ ಒಳಗಡೆ. ಅಂಜಲಿ, ಅಂಜಲಿ, ಏನು ಅದು ಲವ್ವಾ? ಎಷ್ಟತಿ ಹೇಳಿದೀನಿ ನಿನ್ಗೆ ನಾನು ಹಿಂದೆ ಬರ್ಬೇಡ ಅಂತ? ಅರ್ಥ ಆಗಲ್ವಾ ನಿನ್ಗೆ? ಆಟೋ ಆಟೋ ಹೋಗ್ ಬದುಕೋ ದಾರಿ ನೋಡು. ನಿನ್ನ ಕಾಳು ಹಾಕದ್ ಹಾಕಿದೀಯಾ? ಯಾವ್ದಾದ್ರು ರಿಚ್ ಹುಡುಗಿ ಕಾಳು ಹಾಕಕ್ಕಿಲ್ವೇನೋ? ಲೈಫಲ್ಲಿ ಸೆಟ್ಲ್ ಆದ್ರೂ ಆಗ್ಬೋದಾಗಿತ್ತು. ಸುಮ್ಮನಿರ್ ಚಿಕ್ಕಪ್ಪ ನೀವು. ನನಗಳು ಬೇಕೇ ಬೇಕು. ನೋಡ್ತಾ ಇರಿ, ಇವತ್ ಸಂಜೆ ಒಳಗಳನ್ನ ಗಿಟ್ಟಿಸ್ಕೊಳ್ತೀನಿ. ಹೆಂಗೆ? ಇವತ್ ಸಂಜೆ ಅವಳೊಂದು ಮದುವೆ ರಿಸೆಪ್ಷನ್ ಹೋಗ್ತಿದ್ದಾಳೆ. ಮದುವೆಗೆ ಹೋಗಿ ಜಾಣ ಕಣಪ್ಪ ನೀನು, ಎಲ್ರೆದ್ರಿಗೂ ಮುಗಿಸ್ಕತೀಯ. ಮಿಸ್ಟರ್ ಕುರಿದೊಡ್ಡಿ ಕೃಷ್ಣಪ್ಪ, ನಾನ್ ಪ್ಲಾನೇ ಬೇರೆ. ಏನು? ತಗೊಳ್ಳಿ 500 ರೂಪಾಯಿ. ನಿಮ್ ಹುಡುಗನಿಗೆ ಕೈ ಕಾಲೆಲ್ಲ ಚೆನ್ನಾಗಿ ಸೋಪಲ್ಲಿ ತೊಳ್ಕೊಂಡು ಆ ಗಿಫ್ಟ್ ಅಂಗಡಿಗೆ ಹೋಗಿ ಸೂಪರ್ ಗಿಫ್ಟ್ ಡೀಸೆಂಟ್ ಆಗಿರ್ಬೇಕು 500 ರೂಪಾಯಿ ತರಿಸಿರಿ. ನನ್ನ ಐಡಿಯಾನೇ ಬೇರೆ. ಈ ದುಡ್ಡು ನಂದು. ದಯವಿಟ್ಟು ಬ್ರ್ಯಾಂಡಿ ಕುಡಿದ್ಬಿಡ್ಬೇಡಿ. ಅಯ್ಯೋ, ಎಲ್ಲಾದ್ರೂ ಉಂಟೆಪ್ಪ, ಒಳ್ಳೆ ಕೆಲ್ಸಕ್ಕೆ ಹೋಗ್ತಿದೀಯಾ? ಬರ್ರಿ ಅಣ್ಣ, ಹೋಗಿ ತಗೊಂಬಂದ್ಬಿಡೋಗ. ಅಣ್ಣ ಹೇಳಿದ್ರು ಬ್ರಾಂದಿ ಕುಡಿಬಾರ್ದು ಅಂತ. ಹೌದಲ್ವಾ? ವಿಸ್ಕಿ ತಗೊಂಬಂದ್ಬಿಡೋಗ. ಗುರುವೇ, 2 ಅವರ್ಸ್ ಒಂದ್ ಮದುವೆ ರಿಸೆಪ್ಷನ್ ಹೋಗ್ಬೇಕು. ಒಳ್ಳೆ ಬಟ್ಟೆ ಕೊಡೋ ಪ್ಲೀಸ್ 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 ಪ್ಲೀಸ್. ತಗೊಳ್ಳಿ. ಅಣ್ಣ ಗಿಫ್ಟ್ ಕೇಳಿದ್ರೆ ಅಲ್ಲಿರೋ ರಟ್ಟಿನ ಪೆಟ್ಟಿಗೆ ತಗೋ. ಆ ಬಕೆಟ್ ನಲ್ಲಿರೋ ಬೋಟಿ ಕಲೀಜ ಕಸ ಎಲ್ಲ ಅದ್ರಲ್ಲಿ ತುಂಬಿಡು. ಸೀದಾ ಪಕ್ಕ ಅಂಗಡಿಗೆ ಹೋಗಿ 10 ರೂಪಾಯಿ ಕೊಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಸು. ಈ ಬಾಂಬ್ನ ತಗೊಂಡೋಗಿ ಆ ಸ್ವಾಮಿ ಹತ್ರ ಇಡೋ. ಅವನ್ ಜೊತೆಲಿರೋರೆಲ್ಲ ಸಾಯ್ಲಿ. ಎಸ್ ಬಾಸ್. ಹಾಯ್. ಬಿಡ್ರಿ. ಸಿಕ್ಕಾಕೊಂಡ್ಬಿಟ್ಟಿದೆ. ಬಿಡ್ರಿ. ಜಿಪ್ಪಲ್ ಸಿಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ. ಅಯ್ಯೋ, ಬಿಡ್ರಿ. ಓಪನ್ ಮಾಡ್ರಿ ಜಿಪ್ಪು. ಓಪನ್ ಮಾಡ್ರಿ ಜಿಪ್ಪು. ಜಿಪ್ ಓಪನ್ ಮಾಡಿ, ಜಿಪ್ ಓಪನ್ ಮಾಡಿ ಅಂತ ಪಬ್ಲಿಕ್ ಅಲ್ಲಿ ಹೇಳ್ಬೇಡಿ. ಎಸ್ ಬಾಸ್. ಕೆಲ್ಸ ಆಯ್ತಾನೋ? ಇಲ್ಲ ಬಾಸ್, ಕಿವಿಯಲ್ಲಿ ಬಾಸ್. ಅಲ್ಲೇನೋ ನಾಯಿ ಬೊಗಳ ಸೌಂಡ್ ಕೆಲ್ಸ ಇದೆ. ನಮ್ ಬಾಕ್ಸ್ ನೋಡಿ ಬೊಗಳ್ತಾ ಇದೆ ಬಾಸ್. ಪೊಲೀಸ್ ನಾಯಿನೇನೋ?
ಗೊತ್ತಿಲ್ಲ ಬಾಸ್. ಆಯ್ತಾಯ್ತು, ಬೇಗ ಕೆಲಸ ಮುಗಿಸಲೇ. ಓಕೆ ಬಾಸ್. ಬಿ ಕೇರ್ಫುಲ್. ಕಚ್ಕೊಂಡ್ಬಿಟ್ಟಿದೆ, ಸ್ವಲ್ಪ ಟರ್ನ್ ಮಾಡಿ, ಲೂಸ್ ಆಗುತ್ತೆ. ಟರ್ನ್ ಮಾಡಿ. ಬರುತ್ತೆ ನೋಡಿ, ಅರ್ಧೋಗುತ್ತೆ. ಸಾರಿ ಇರಿ. ಅದು ಕಾಸ್ಟ್ಲಿ ಸೀರೆ. ಪ್ಲೀಸ್ ಕಂಟಿನ್ಯೂ. ಎಲ್ಲಿಂದ ಬರ್ತಾವೆ ಇವರೆಲ್ಲ? ಅಲ್ಲ, ಆ ಗಿಫ್ಟ್ ಬಾಕ್ಸ್ ಅಲ್ಲಿ ಏನಿದೆಯೋ? ನಾಯಿ ಇದನ್ನೇ ನೋಡಿ ಬೊಗಳ್ತಾ ಇದೆ. ನಾಯಿಗೆ ಏನೇನ್ ಬೇಕೋ ಅದೆಲ್ಲ ಅದ್ರಲ್ಲಿದೆ, ಅದಕ್ಕೆ ನಾಯಿ ಬೊಗಳ್ತಾ ಇದೆ. ಏನು? ಬೋಟಿ, ಕಲಿಜ, ಮಾಂಸದ ಪೀಸ್ ಎಲ್ಲ ಅದ್ರಲ್ಲಿದೆ, ಅದಕ್ಕೆ ಬೊಗಳ್ತಾ ಇದೆ. ಬಿಡಿ. ಅಯ್ಯೋ, ಇದು ನೋಡಿ ಬರ್ತಾ ಇದೆ. ಎಷ್ಟು ಕೊಡ್ತಾ ಇದ್ದೀರಾ? ಸರ್ ಸರ್, ಥ್ಯಾಂಕ್ ಯು ಸರ್. ಆ ಬಾಕ್ಸ್ ಅಲ್ಲಿ ಬಾಂಬ್ ಇದೆ ಅಂತ ಹೆಂಗ್ ಗೊತ್ತಾಯ್ತು ಸರ್ ನಿಮ್ಗೆ? ಎಷ್ಟು ಜನದ ಪ್ರಾಣ ಉಳಿಸಿದ್ರಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲಿ ನೋಡಿ, ಟಾಟಾ ಕಂಪ್ನಿಯವ್ರದ್ದು ಆರ್ಯ ಕಾರು, ಡೆಮೋ ಕಾರ್ ಇದು. ಇದನ್ನ ಇಟ್ಕೊಂಡು ಪೋಸ್ ಕೊಡ್ತಾನೆ. ಈಗಿದೆ ಈಗ ಮಜಾ. ಸರ್ ಟೈಮ್ ಆಯ್ತು ಸರ್. ಒಂದ್ 5 ನಿಮಿಷ ರಾಜಾ, 5 ನಿಮಿಷ ಸರ್. ಟೈಮ್ ಆಯ್ತು ಸರ್, ನಮ್ ಬಾಸ್ ಬೇರೆ ಫೋನ್ ಮಾಡ್ತಾ ಒಂದ್ ಇದ್ದಾರೆ. ಕೆಲಸ ಮಾಡು, ನೀನ್ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಬ. ಸರ್ ಕಾಸು ಆಮೇಲೆ ಕೊಡ್ತೀನಿ, ಅಕೌಂಟಲ್ಲಿ ಇಟ್ಕೋ. ಸರ್ ಕೊಡಿದ್ರ, ಹೋಗು ಹೋಗು. ಓ ಹೇ ಹೇ, ಹೌ ಯು? ಏನ್ ನಡ್ಕೊಂಡು ಹೋಗ್ತಾ ಇದೀರಾ? ಬನ್ನಿ, ನನ್ ಕಾರಲ್ಲಿ ಡ್ರಾಪ್ ಮಾಡ್ತೀನಿ. ಇದು ನಿನ್ ಕಾರು. ಯಾ, ಜಾಕೆಟ್ ಕಾರ್ ಜೊತೆ ಫ್ರೀ ಆಗಿ ಕೊಟ್ರು. ಓ, ಅದೆಲ್ಲನೂ ಫ್ರೀನಾ? ಗುಡ್ ಜೋಕ್. ಹೋಗ್ಲಿ, ಎಷ್ಟಾಯ್ತು ಇದಕ್ಕೆ? ಇದು ಇದನ್ನೆಲ್ಲ ನಮ್ಮ ಅಕೌಂಟೆಂಟ್ ನೋಡ್ಕೊಳ್ತಾರೆ. ನಾನು ಹೆಲಿಕಾಪ್ಟರ್ ಡೀಲ್ ಅಲ್ಲಿ ಬಿಸಿ ಇದ್ದೆ. Shut up. ಏನಾದ್ರು ತಪ್ಪ ಹೇಳಿದ್ನ? ನೀನ್ ಹುಟ್ಟಿರೋದು ಒಂದ್ ದೊಡ್ಡ ತಪ್ಪು. ನಾಚಿಕೆ ಆಗಲ್ವಾ ನಿಂಗೆ ಸುಳ್ಳು ಹೇಳಕ್ಕೆ? ದಿಸ್ ಇಸ್ ಅ ಡೆಮೋ ಕಾರ್ ಮ್ಯಾನ್. ನನಗೆ ಏನ್ ಮಾಡಿಸ್ಬಿಟ್ಟಿದ್ದಾರೆ? ಯಾರ್ದೋ ಕಾರು, ಯಾರ್ದೋ ಕೂಲಿಂಗ್ ಗ್ಲಾಸ್, ಯಾರ್ದೋ ಶೂ. ಸುಳ್ಳು ಹೇಳಕ್ಕೂ ಲಿಮಿಟ್ ಇಲ್ವಾ ನಿನ್ಗೆ? ಚೀ, ಲವ್ ಮಾಡಕ್ ಮುಂಚೆನೆ ಇಷ್ಟೊಂದ್ ಚೀಟ್ ಮಾಡ್ತಿದ್ಯಲ್ಲ. ಯಾವ ಹುಡುಗಿ ನಂಬ್ತಾಳೆ ನಿನ್ನ? ಲುಕ್, ಅಷ್ಟೊಂದ್ ಜನ ಜೀವ ಸೇವ್ ಮಾಡ್ದೆ ಅಂತ ಥ್ಯಾಂಕ್ಸ್ ಹೇಳ್ದೆ. ಅದಕ್ಕಂತ ಎಮೋಷನಲ್ ಆಗಿ ನಿನ್ನ ಮದ್ವೆ ಆಗ್ಬೇಕಂತ ಅಲ್ಲ. ನನ್ಗೇನ್ ಪನಿಷ್ಮೆಂಟಾ? ಬಪಡಂಜಲಿ, ಐ ಲವ್ ಯು. ಐ ಲವ್ ಯು. ನೀನ್ ಇಲ್ದೆ ಬದುಕಕ್ಕಾಗಲ್ಲ ಅಂತೀರಾ? ಐ ಡೋಂಟ್ ಕೇರ್. ನೋಡಿ, ನಮ್ಮ ಮಮ್ಮಿ ಮಾಡಿದ್ ಒಂದ್ ತಪ್ಪಿನಿಂದ ನಾನ್ ಇವತ್ ಸಫರ್ ಆಗ್ತಾ ಇದ್ದೀನಿ. ಬಾಡಿಗೆ ಮನೇಲಿ ಇರ್ತಾ ಇದ್ದೀನಿ. ಆಟೋ ಓಡಾಡ್ಕೊಂಡು ಸಾಲ ನಾನ್ ತೀರಿಸ್ತಾ ಇದ್ದೀನಿ. ಅದೇ ತಪ್ಪು ನಾನ್ ಮಾಡಿ ನನ್ ಮಕ್ಕಳು ಕಷ್ಟ ಕೊಡಲ್ಲ. ಹೌದು, ನಮ್ ಮಕ್ಕಳು ಕಷ್ಟ ಪಡಬಾರ್ದು. ಶಟ್ ಅಪ್. ನನ್ ಮಕ್ಕಳು ನನ್ ಸ್ವಂತ ಮನೇಲೆ ಹುಡ್ಬೇಕು. ಬಿಷಪ್ ಕಾಟನಲ್ಲಿ ಓದ್ಬೇಕು. ಇದೇ ಕಾರಲ್ಲಿ ಓಡಾಡ್ಬೇಕು. ನಿನ್ ಕೈಯಲ್ಲಿ ಆಗತ್ತಾ? ತಗೊಂಬಾ, ಇಂಥದೇ ಕಾರ್ ತಗೊಂಬಾ. ಸ್ವಂತ ಮನೆ ಕಟ್ಟು, ತಿಂಗಳಿಗೆ 1 ಲಕ್ಷ ಇನ್ಕಮ್ ತೋರ್ಸು. ಆಗ ನಾನು ನಿನ್ನ ಮದ್ವೆ ಆಗ್ತೀನಿ. ಹಲೋ, ಅಲ್ಲಿ ತನಕ ನನ್ನ ಡಿಸ್ಟರ್ಬ್ ಮಾಡ್ಬೇಡ. ಆ ಹುಡುಗಿ ಇವನಿಗೆ ಸಖತ್ತಾಗಿ ಶೇಪ್ ತೆಗೆದ್ಬಿಟ್ಲು. ನೀವೇನು ದಡ್ರಲ್ಲ, ಬುದ್ಧಿವಂತ್ರೆ. ಯಾಕೆ ಓದ್ಲಿಲ್ವಾ ನಾನು? ನೀವು ಫೇಲ್ ಆದ್ರೆ ನಾನೇನ್ ಮಾಡಕತ್ತದೆ? ತಲೆಗೆ ಒಂದಿಷ್ಟು ಕೆಲಸ ಕೊಡಿ. ಓಹೋ, ಹಣ ಸಂಪಾದನೆ ಮಾಡಕ್ಕೆ ಬೇಕಾದಷ್ಟು ದಾರಿಗಳಿವೆ. 6 ತಿಂಗಳು ಯಾಕ್ರು? 5 ತಿಂಗಳಲ್ಲಿ ಗುರಿ ಸಾಧಿಸಬಹುದು. ಅದಂಗೆ ತಲೆ ಹರಟೆ ಬಿಟ್ಟು ಕುಕ್ಕರ್ಸ್ಕೊಂಡು ಯೋಚನೆ ಮಾಡಿ. ಯಾಕ್ರಿ ಇಂತ ಕೆಲಸ ಮಾಡಿದ್ರಿ ನೀವು? ಸ್ವಲ್ಪ ಜವಾಬ್ದಾರಿ ಬೇಡ ನಿಮ್ಗೆ? ಮಕ್ಕಳು ಮರಿ ಇರುವಂತೇಳಿ ಕೆಲಸ ಮಾಡುದು? ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿ ಕಣ್ಣೆಲ್ಲ ಹಾಳು ಮಾಡ್ಬಿಟ್ರಲ್ರಿ ನೀವು. ಇದೊಂದು ತಗೊಂಡೋಗಿ ಏನ್ ಮಾಡ್ತೀಯ ಮಾಡು. ನಿಮ್ ಮುಖ ನೋಡು, ಮುಖ ಇದಾಗಿದೆ. ಏನಮ್ಮ ಸಮಸ್ಯೆ? ನೋಡೋಣ, ಕುರಿ ವ್ಯಾಪಾರ ಮಾಡ್ತೀಯ ಅಂದ್ರು ಕಣಣ್ಣ. ಚೀಟಿ ಹಾಕು ದುಡ್ಡ ಎತ್ಕೊಟ್ಟೆ. ಹೋಗಿ ಹೋಗಿ ಸ್ವತಃ ಕುರಿ ತಂದವ್ರಲ್ಲಣ್ಣ. ಎಷ್ಟು ಕೊಟ್ಟೆ ತಾಯಿ? 2,500 ಕಣಣ್ಣ. ನಾವು ನಿಮ್ಗೆ 2,500 ರೂಪಾಯಿ ಕೊಟ್ರೆ ನೀವು ನಮ್ಗೆ ಇದನ್ನ ಕೊಡ್ತೀರಾ? ಯಾರಿಗುಂಟು ಯಾರಿಗಿಲ್ಲ, ಯಾರಿಗುಂಟು ಯಾರಿಗಿಲ್ಲ. ನಿಮ್ಮ ಅದೃಷ್ಟ ನಿಮ್ಮನ್ನ ಕೈ ಬೀಸಿ ಕರೀತಾ ಇದೆ, ಕೈ ಬೀಸಿ ಕರೀತಾ ಇದೆ. 3,000 ರೂಪಾಯಿ ಕುರಿನ 300 ರೂಪಾಯಿ ಕೊಡ್ತಾ ಇದೀವಿ. ಕೇವಲ 300 ರೂಪಾಯಿ ಕೊಡ್ತಾ ಇದೀವಿ. ಸುಂದರವಾದ ಕುರಿ, ಸುಂದರವಾದ ಕುರಿ. ಇನ್ನು ಮದುವೆ ಆಗಿಲ್ಲ, ದೇವರಾಣೆ ಆಗಿಲ್ಲ. ಕನ್ಯಾ ಕುರಿ, ಕನ್ಯಾಮಣಿ ಕುರಿಗಳು. ಒಂದೇ 1 ನಿಮಿಷ, ಯಾರು ಚೀಟಿ ಕೂಗ್ತಾ ಇದ್ದಾರೆ? ಅವ್ರನ್ನ ನಿನ್ನ ಸೇರಿಸಿ ಇಬ್ಬರು ಒಳಗಾಕ್ಬಿಡೋಕಣೆ. ಏನ ಬೇಗ ನೋಡ್ಕೊಂಬ ಹೋಗು. ಇವತ್ತು ನಮ್ಮ ಅದೃಷ್ಟ ತುಂಬಾ ಚೆನ್ನಾಗಿದೆ. ಹೋಗ್ಬಿಟ್ಟು ಬರ್ತೀನಿ ಪ್ಲೀಸ್. ಬಸ್ತಾ ಅಲ್ವೇ? ಹೋಗು. ಏನದೃಷ್ಟವೋ. ಹರೀಶ್ 300 ರೂಪಾಯಿ, ಹರೀಶ್ 300 ರೂಪಾಯಿ, ಭಾಷಾ 300 ರೂಪಾಯಿ, ಗೌರಮ್ಮ, ಸುಧಾ 300 ರೂಪಾಯಿ, ರಂಗರಾಜ್ 300 ರೂಪಾಯಿ, ಕೌಸಲ್ಯ 300 ರೂಪಾಯಿ. ಅದೃಷ್ಟ ಲಕ್ಷ್ಮಿ ಒಳಗಡೆ ಇದ್ದಾಳೆ. ನಿಮ್ಮ ಅಮೃತ ಹಸ್ತದಿಂದ ತೆಗೀರಿ ಒಂದು. ಕೊಳಕಯ್ಯ ಒಂದು ನಾನ್ ತೆಗಿತೀನಿ. ತೆಗಿಯುವ. ಯಾರು ಅದೃಷ್ಟವಂತರು ನೋಡೋಣ.
ಕೌಸಲ್ಯ ಯಾರ ಮುಖ ನೋಡಿ ಬೆಳಗ್ಗೆದ್ದಿದ್ದು? ನಮ್ಮ ಯಜಮಾನ ಕೌಸಲ್ಯ ಅವ್ರು ಗೆದ್ದಿದ್ದಾರೆ, ನೀವೆಲ್ಲ ಮನೆಗೆ ಹೋಗ್ಬೋದು. ಹೋಗಿ 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 ನೀನು ಹೋಗಿ 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 ಹೋಳಿಮ್ಮ ನಿಮ್ ದುಡ್ಡು. ಬುದ್ಧಿವಂತರಪ್ಪ ನೀವು. ಸತ್ಕುರಿ ಮರಿ ಇಷ್ಟೊಂದು ದುಡ್ಡು ತಗೊಂಡ್ರಲ್ಲ. ಸತ್ಕುರಿನೋ ಏನ್ ರೋಗ ನಿಮ್ಗೆ? ಸತ್ಕುರಿ ಚೀಟಿ ಹಾಕ್ಬಿಟ್ಟು ಚೀಟ್ ಮಾಡ್ತೀರ ಎಂತ ಮೋಸ್ಕರ ನೀವು ಕೊಡ ಬಿಡಿಲ್ಲಿ. ಮೇಡಮ್ ಎಷ್ಟು ದುಡ್ಡು ಕೊಡಿ ನೀವು? 300 ರೂಪಾಯಿ ತಗೊಳ್ಳಿ ಮೇಡಮ್. ಸೆಟಲ್ಮೆಂಟ್ ಆಯ್ತು. 300 ರೂಪಾಯಿ ಕೊಟ್ರೆ ಬಿಟ್ಬಿಡ್ತೀನ. ಮೋಸ ಮೋಸನ ಅಗಲ್ಸಿ ಸರ್, ಕೈ ಅಗಲ್ಸಿ ಸರ್. ನೀನ್ ಇದೆಯಲ್ಲ ನೀನು. ಅಗಲ್ಸಿ ಸರ್. ಆಯ್ತು ಆಯ್ತು ಸರ್, ಹೀಗೆ ಇರಿ. ಈಗ ಚಪ್ಪಾಳೆ ಹೊಡಿರಿ ಸರ್. ಚಪ್ಪಾಳೆ ಹೇಗೆ ಹೊಡೆಯಕ್ಕಾಗತ್ತೆ? ಆದ್ರೆ ಎರಡು ಕೈಯೂ ಸೇರಿದ್ರೆ ಚಪ್ಪಾಳೆ ಅಲ್ವಾ? ಇದು ಮೋಸ ಮಾಡೋರು, ಇದು ಮೋಸ ಹೋಗೋರು, ಇಬ್ರು ಸೇರಿದ್ರೆ ಚೀಟಿಂಗ್. 300 ರೂಪಾಯಿ ಕುರಿ ಸಿಗುತ್ತೆ ಅಂತ ಬಂದ್ರಲ್ಲ, ಅವ್ರದ್ದು ತಪ್ಪಿದೆ, ನಮ್ಮೊಬ್ರದೇ ಅಲ್ಲ. ಕರೆಕ್ಟ್ ಅಲ್ವಾ? ನಿಮ್ಮಿಬ್ಬರನ್ನು ಬಿಡಲ್ಲ, ಇಬ್ಬರನ್ನು ಬಿಡಲ್ಲ. ಸ್ವಲ್ಪ ಬಿಡಿ ಸರ್, ಸ್ವಲ್ಪ ಬಿಡಿ. ಸೆಕೆಂಡ್ ಮಾತು ಕೇಳಿ ಸರ್. ಆಯ್ತು. ಈಗ ಓಡ್ತೀವಿ ನೋಡಿ. ಅಮ್ಮ ಕಳ್ಳ. ಕಳ್ಳ? ಯಾವ ಕಳ್ಳನು? ನಿನ್ನ ನಾನು ಪೊಲೀಸ್ ಕಳ್ಳ. ಕೊಡ ಇಲ್ಲಿ ಬಂದ್ಕೊಡ. ಮಾರಾಗಿನ ಕೆತ್ತಿ ಹೊಡಿಗೋಲಿ. ಯಾವ ನಂಗಾರ ಹೋಗ್ಲಿ ಬಿಡ್ಗುರು. ಬೆಳ್ಳಿ ಅಲ್ಲ, ಬಂಗಾರ ಅಲ್ಲ, ಪ್ಲಾಟಿನಮ್ ಅಲ್ಲ, ರಿಯಲ್ ಎಸ್ಟೇಟ್ ಅಲ್ಲ, ಕುರಿ. ಸತ್ತು ಕುರಿ ತೋರ್ಸ್ಬಿಟ್ಟು ನಂಗೆ ಯಾಮಾರಿಸ್ತೀರಾ? ರಮ್ಮಿ, ಆ ಶಿವ ತ್ರಿಶೂಲ ಕೇಳಿದ್ರೆ ಕೊಡ್ತಾನ? ಹಾಕಂಗೆ ತಿಳಿದು ಬಿಡ್ತೀನಿ. ಏನಲ್ಲಿ ನಮ್ ಸಂಕಟ ನೀನು ಕಾಮಿಡಿಯಾ ಕಾಣ್ತಿದ್ಯಾನ? ಸಂಕಟ ಯಾಕೋ ನೋಡ, ಎಲ್ಲಾ ಸಮಸ್ಯೆಗೂ ಒಂದು ಸೊಲ್ಯೂಷನ್ ಅಂತ ಇರುತ್ತೆ. ನಾವು 3 ಜನ ಒಂದೇ ಬೋಟ್ ನಲ್ಲಿ ಇದೀವಿ. ನಾವು 3 ಜನಕ್ಕೆ ದುಡ್ಡು ಬೇಕು. ದುಡ್ಡು ಸಿಕ್ಕಿದ್ರೆ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ನಾನು ಹೇಳ್ದಂಗೆ ಕೇಳ್ತೀರಾ? ದುಡ್ಡು ಸಿಗತ್ತೋ? ಕೈ ತುಂಬಾ. ಕೈ ತುಂಬ ಅಂದ್ರೆ ಎಷ್ಟು? 50 ಲಕ್ಷ. 50 ಲಕ್ಷ ಗುರುವೆ, ನಾವ್ ಏನ್ ಮಾಡ್ಬೇಕು ಅಂತ ಹೇಳಿ ಗುರುವೆ. ನಮ್ಮ ಮನೇಲಿ ಒಂದು ಲಾಕರ್ ಇದೆ, ಇರ್ಲಿ. ಅದ್ರಲ್ಲೊಂದು ನಾಗಮಣಿ ಇದೆ, ಇರ್ಲಿ. ಅದನ್ನ ನೀವಿಬ್ರು ನನಗೆ ತೆಕ್ಕೊಡ್ತೀವಿ, ಯಾರಿಗೂ ಕಾಣದಂಗೆ. ಅದನ್ನ ನೀವು ಮಾಡಿದ್ರೆ 50 ಲಕ್ಷ ಕೊಡ್ತೀನಿ. ಅಂದ್ರೆ ನಮ್ಮಿಬ್ರನ್ನ ಕಳ್ತನ ಮಾಡು ಅಂತ ಹೇಳ್ತಿದ್ಯಾ? ಕಳ್ತನ ಅಂತ ಯಾಕ್ರೋ ಅನ್ಕೋತೀರಾ? ಇದು ನಾನ್ ನಿಮಗ್ ಕೊಡ್ತಾ ಇರೋ ಕೆಲಸ. ನೀವ್ ಮುಗಿಸ್ಕೊಟ್ರೆ 50 ಲಕ್ಷ ನಾನ್ ನಿಮಗ್ ಕೊಡೋ ಕೂಲಿ. ಲವ್ ಸಂಬಳ ಅನ್ಕೊಂಡು ಹೆಲ್ಪ್ ಮಾಡ್ರೋ, ಇದರಲ್ಲಿ ನನ್ ಸ್ವಾರ್ಥನೂ ಇದೆ. ನೋಡೋ, 50 ಲಕ್ಷ ರೂಪಾಯಿ ಸಂಬಳ ನಿನಗೆ ಸಿಕ್ಕಿದ್ರೆ ನಿನ್ನ ಮದುವೆನ ಸುಲಭವಾಗಿ ಮಾಡ್ಕೋಬಹುದು. ನೀನು ನಿಮ್ ಹುಡುಗಿಗೆ ಕಾರ್ ಕೊಡಿಸಿ ಉಳಿದಿದ್ದ ದುಡ್ಡಲ್ಲಿ ಬಿಸ್ನೆಸ್ ಮಾಡ್ಬೋದು. ಪ್ಲೀಸ್ ಹೆಲ್ಪ್ ಮಾಡ್ರೋ, ಮಾಡ್ರೋ. ಏನೋದು? ಮನಸಾಕ್ಷಿನ ಎತ್ತು ಬಿಸಾಕ್ಬಿಟ್ಟೆ. ನಾನು ಬಿಸಾಕ್ಬಿಡ್ತೀನಿ. ನೀನು? ನಾನು ಒಬ್ಬ ಇಟ್ಕೊಂಡು ಏನ್ ಮಾಡ್ಲಿ? ನಿಮ್ಮಕ್ಕ ಟಚ್ ಮಾಡಿದ್ರೆ ನನಗೂ ರೊಮ್ಯಾಂಟಿಕ್ ಫೀಲಿಂಗ್ ಬಂತು. ನನ್ ನೋಡಿದ್ರೆ ಬ್ರದರ್ಲಿ ಫೀಲಿಂಗ್. The apple of my eye is like the solar system, stinking like shit because you're picking your nose with the carrot underneath your underwear, taking right about turn at the left at the speed of 45666. ట్రిపుల్ ఎక్స్ అండర్వేర్ అంటే ಅದು ದಿನನಿತ್ಯ ರೇಡಿಯೋಲಿ ನಮ್ ಜೊತೆಲಿ ಮಾತಾಡ್ತಾ ಇತ್ತಲ್ಲ ಒಂದು ಕೋಗಿಲೆ ಕಂಠ, ಅದ್ ಯಾರು ಅಂತ ಕೇಳ್ತಿದ್ದಾನ ಅವನಷ್ಟೇ. ಎವರು? అది నానే. నానే. నేనే. ಯಾಕೆ ಏನಾಯ್ತು? ಪ್ರೊಫೆಷನಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು, ಮಾಡೋ ಕೆಲಸದಲ್ಲಿ ಒಂದು ತೃಪ್ತಿ ಇರಬೇಕು. ಯಾವ್ದೋ ಒಂದು ಡಕೋಟಾ ಫೇಸ್ ನ ತೋರಿಸಿ ರಿಪೇರಿ ಮಾಡಿ ಅಂತ ಹೇಳಿದ್ರೆ ಅರ್ಥ ಇದೆ. ಈ ಮುಖಾನ ಹೇಗ್ ರಿಪೇರು? ಅಶ್ವತ್ ಕಟ್ಟೆ ಸುತ್ತಾ ಇದ್ದೀರಲ್ಲ, ಬೇಗ ವಿಷಯ ಹೇಳಿ. ಮೈಸೂರು ಚಂದನದಿಂದ ಕೆತ್ತಿದ ಈ ಸುಂದರ ಶಿಲಾ ಬಾಲಿಕೆಗೆ ಯಾಕೆ ಬೇಕು ಕಲ್ಯಾಣ್ಜಿ? ಯಾಕೆ ಬೇಕು ಆನಂದ್ಜಿ? ಹಾಗಿದ್ರೆ ಹೊರಡಿ. ಬೇಬಿ, ನಾವಿಬ್ರು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತುಂಬಾ ಡೀಪ್ ಆಗಿ ಡಿಸ್ಕಸ್ ಮಾಡ್ತಿರುವಾಗ ನಿಮ್ ಡ್ಯಾಡಿ ಯಾಕೆ ಮತ್ತೆ ಮಾತಾಡ್ತಾರೆ? ಅವರು ಇವ್ರ ಡ್ಯಾಡಿ ಅಲ್ಲ, ಹಸ್ಬೆಂಡ್. ಈ ಟೀನೇಜ್ಗೆ ಆ ಓಲ್ಡೇಜ್, ದೇವ್ರ ಕೆಲವೊಮ್ಮೆ ಎಂಥ ತಪ್ಪು ಮಾಡ್ಬಿಡ್ತಾನೆ ಅಲ್ಲ. ಇಂಥ ಕೋಹಿನೂರ್ ಪೀಸ್ಗೆ ಅಂತ ಡಕೋಟಾ ಫೇಸ
ಸ್ವಲ್ಪ ಮ್ಯಾಚಿಂಗ್ ಬೇಡ ಬೇಡ ಅಟ್ಲೀಸ್ಟ್ ಈ ತರ ಇರ್ಬೇಕಲ್ವಾ ಏನೋ ಬೇರೆ ಸ್ಮೆಲ್ ಬರ್ತಾ ಇದೆಯಲ್ಲ, ಅದೇನೋ ಒಂದು ಡಾಗ್ ಸ್ಮೆಲ್ ಬರ್ತಾ ಇದೆಯಲ್ಲ. ನಾನು ರೇಡಿಯೋದಲ್ಲಿ ಕೇಳಿಸ್ಕೊಂತ ಇದ್ ವಾಯ್ಸ್ಗೂ ಇಲ್ಲಿ ಬರ್ತಾ ಇರೋ ನಾಯ್ಸ್ಗೂ ಮ್ಯಾಚ್ ಆಗ್ತಾ ಇಲ್ವಲ್ಲ, ಯಾಕೆ? ಮೊದ್ಲು ಹಲೋ ಮಿಸ್ಟರ್ ಅಪ್ಪರಾವ್ನ ಕರೀರಿ. ಥ್ಯಾಂಕ್ಸ್ ಮ್ಯಾನ್ ಫಾರ್ ದ 5 lakhs. 5 ಲಕ್ಷ ಚೆಕ್ ಕಳ್ಸಿದ್ರಲ್ಲ, ಅದ್ ಬೌನ್ಸ್ ಆಗೋಯ್ತಲ್ಲ. ಯಮಿ ಬೌನ್ಸಾ ಗುಂಗ್ರಿ ನೀನ್ ಕೊಟ್ಟಿದ್ದು ಕ್ಯಾಶ್. ಅಯ್ಯೋ ಚೆಕ್ ಇಸ್ಕೊಂಡು ಕ್ಯಾಶ್ ಕೊಟ್ರೆ ಆಯ್ತು, ಅವೆಲ್ಲ ನಾನು ನೋಡ್ಕೋತೀನಿ. ಅವ್ರಿಬ್ರು ನಿಲ್ಸ್ಕೊಂಡೇ ಇದೆಯಲ್ಲ. ಮುನಿ ಇವ್ರನ್ನೇ ನಮ್ ಔಟ್ ಸರಿ ಬನ್ನಿ ಬನ್ನಿ ಬನ್ನಿ. ಸೂಪರ್ ಎಂಟ್ರಿ ಮಾಮ. ಬರೇ ಗುಂಗ್ರಿ ಇವ್ರನ್ನೇ ಚೆನ್ನಾಗ್ చూసుకో. వాణ్ణి ఎవరిని ఎల్లోని ಡರ್ಟಿ ಫಿಲೋ అవుర్ని స్పెషల్గా చూసుకో. చూసుకుంటాను. ಇದ್ಯಾರು? ಭಗವಾನ್ ಬುದ್ಧ. ಗೊತ್ತು ಸ್ವಾಮಿ. ಇದಲ್ಲ ಇದು ಅವಳ ನಮ್ಮ ಮಾವನ್ ಮಗಳು ಕಾವ್ಯ. ಓ ಮೈಕಲ್ ಜೊತೆ ಜಾಗಿಂಗ್ ರನ್ನಿಂಗ್. ನೋಡಪ್ಪ, ಈಗ ನಾವು ಮೈನ್ ಮ್ಯಾಟ್ರಿಗೆ ಬಂದ್ಬೇಡ. ಈಗ ನಾವು ಇಲ್ಲಿ ಸ್ಟೇ ಮಾಡ್ತೀವಿ ಎಲ್ಲ. ಮೊದಲು ನಾವು ಬಂದಿರೋ ಮ್ಯಾಟರ್ನ ಡಿಸ್ಕಸ್ ಮಾಡೋಣ. ಸರಿ ಸರಿ, ಅದೇ ಅದೇ ಅದೇ. ಈಗ ನಾಳೆ ಬೆಳಗ್ಗೆ ಆಪರೇಷನ್ ನಾಗಮಣಿ ಸ್ಟಾರ್ಟ್. ಮೊದ್ಲು ಲಾಕರ್ ಎಲ್ಲಿದೆ? ಅದೆಲ್ಲಿದೆ ಅಂದ್ರೆ ಲಾಕರ್ ಎಲ್ಲಿದ್ರೆ ನಮ್ಗೇನೋ ಕೀ ಎಲ್ಲಿದೆ ಹೇಳು ಫಸ್ಟ್. ಸರಿ, ಕೀ ಎಲ್ಲಿದೆ? ಕೀ ತುಂಬಾ ಡೇಂಜರಸ್ ಜಾಗದಲ್ಲಿದೆ. ಎಷ್ಟೇ ಡೇಂಜರಸ್ ಜಾಗ ಇರ್ಲಿ ಎತ್ತುತ್ತೀವಿ. ಎಲ್ಲಿದೆ ಹೇಳು? ಕೀ ನಮ್ಮ ಅತ್ತೆ ಹತ್ರ ಇದೆ. ಎಲ್ಲಿ ಕುತ್ತಿಗೆಲ್ಲ ತಕೊಂಡಿದ್ದಾಳ? ಇಲ್ಲ ಕಣೋ, ಇನ್ನೊಂದ್ ಚೂರ್ ಕೆಳಗೆ. ಅಲ್ಲಿಂದ ಹೇಗೋ ತೆಗೆಯೋದು? ಅಲ್ಲಲ್ವಾ, ಕೆಳಗೆ. ಏನ್ ಕಾಲ್ ಚೈನಲ್ಲಿ ಸಿಗಿಸ್ಕೊಂಡಿದ್ದಾಳ? ಇನ್ನೊಂದ್ ಚೂರ್ ಮೇಲೆ. ಏನ್ ಮಂಡಿ ಸುತ್ಕೊಂಡಿದ್ದಾಳ? ಮಂಡಿಗೆ ಯಾರು ಚೈನ್ ಹಾಕೋತಾರ? ಇನ್ನೊಂದ್ ಚೂರ್ ಮೇಲೆ. ಏನ್ ಹೊಟ್ಟೆಗೆ ಸುತ್ಕೊಂಡಿದ್ದಾಳೇನೋ? ಮಾತ್ರ ಬಂದ್ಬಿಟ್ಟೆ. ಇನ್ನೊಂದ್ ಚೂರ್ ಕೆಳಗೆ. ಕೆಳಗೆ ಸೊಂಟ ಕಣ. ಅಮ್ಮ, ಇದಕ್ಕಿಷ್ಟೊಂದು ಬಿಲ್ಡಪ್ಪ, ಸರಿಯಾಗಿ ಹೇಳತ್ತಾನೆ. ಸೊಂಟದಲ್ಲಿ ಕೀ ಇದೆ. ಮೊಣಿ ನನಗನ್ಸುತ್ತೆ ಈ ನಾಣಿ ಕೇಳಿದ್ರೆ ಆ ರಾಜಮಂಡ್ರಿ ಕೀನ ಇಷ್ಟಪಟ್ಟಿಸ್ತುಂದಿ. ಈಗ ನಿಮ್ಮನ್ನ ನಾನು ಯಾಕೆ ಬ್ಯೂಟಿಷಿಯನ್ ಕರ್ಸಿರೋದು? ಒಂದು ಹೆಣ್ಣಿಗೆ ಅವಳು ಗಂಡನ ಬಿಟ್ಟು ಡಾಕ್ಟ್ರು, ಟೈಲರು, ಬ್ಯೂಟಿಷಿಯನ್ ಯಾವ ಹೆಂಗಸನ್ನ ಎಲ್ಲಿ ಬೇಕಾದ್ರೂ ಮುಟ್ಬೋದು. ಸುರಾಜ್ಕೊಳ್ಳೆ. ಸೊಂಟದಲ್ಲಿ ಹೆಂಗೋ? ತುಂಬಾ ಸೆನ್ಸಿಟಿವ್ ಏರಿಯಾ ಕಣ ಅದು. ನಿಜ, ಬಟ್ ತೆಗಿಲೇಬೇಕಲ್ಲ. మే ఐ కమ్ ఇన్? అయ్యా, ఈ రూమ్ లో ఏం నడుస్తుంది? నిమ్మే ఐ కమిన్ అంటావు? రారా కూసో. మొరే మోని, మన ఫాదర్ మదుವೆ ಮಾಡ್కుని 1 ವರ್ಷానికి 3 మంత్స్ ఢమా. నీ మామ మదుವೆ ಮಾಡ್కుని 10 ವರ್ಷం అయిందయ్యా. ఈ బెడ్షీట్ కూడా చేంజ్ ಮಾಡ್ಲೆ. ಏನ್ ವಿಷಯ ಹೇಳು? ಇವತ್ತು ರಾತ್ರಿ ಕಲ್ಯಾಣ್ಜಿ ಆನಂದ್ಜಿ ನಿಮ್ ರೂಮ್ ಬಂದು ನೀನ್ ಸ್ವಲ್ಪ ಆಚೆ ಇರು. ಯಾಕಯ್ಯ? ಅವ್ರು ರಾತ್ರಿ ಬಂದು ಏನ್ ವಿಷಯ ಹೇಳು. ನಿನಗೆ ಸಂಬಂಧ ಇಲ್ಲರೋ ವಿಷಯ. ನೀನ್ ಆಚೆ ನಡಿ. ರಾಮೋನಿ ಬಂದೆ. ಕುಕ್ಕ చెప్పు చెప్పు చెప్పు. ಅವರಿಬ್ರು ಇವತ್ತು ರಾತ್ರಿ ನಿನಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾರೆ. ನನಕ ಅವರು ನಿನ್ ಸೊಂಟಕ್ಕೆ ಟ್ಯಾಟೂ ಹಾಕ್ತಾರೆ. ಟ್ಯಾಟೂ ನನ್ ಸೊಂಟನಕ? ಅಯ್ಯೋ ಮೋನಿ, ನಿನ್ ಜೀವನ ಎಲ್ಲ ಬಗ್ ನೋಡೋದೇ ಆಗೋಯ್ತಾರೆ. ಅವರು ಹಾಕ್ತಾರೆ. ಏನಯ್ಯ ಹಾಕ್ತಾರೆ? ನೋಡಿದ್ರೆ ಗೊತ್ತಾಗಲ್ವಾ? ಅತ್ತೆ ನಾಚ್ಕೋತಾ ಇದ್ದಾಳೆ. ಇವತ್ತು ರಾತ್ರಿ ಹಬ್ಬ. 5 ಲಕ್ಷ ನಾನು ಯಾವಾಗ ಕೊಟ್ಟೆ ಅಂತವರಲ್ಲ. ಕಲ್ಯಾಣ್ ಆನಂದ್ ಅಂದ್ರೆ ಬಾವ, ನಮ್ಮ ಮನೆಗೆ ಇಬ್ರು ಬಂದಿದಾರಲ್ಲ, ಅವ್ರ ಬಗ್ಗೆ ನಿನಗೇನ್ ಅನ್ಸುತ್ತೆ? ನಾನ್ ನೋಡಿದ್ರೆ ನಿನಗೇನ್ ಅನ್ಸುತ್ತೆ?
ನಮ್ಮ ಅಕ್ಕನಿಗೆ ಏನು ಅನ್ಸಿಲ್ಲ. ನನಗೇನೇನ್ ಅನ್ಸುತ್ತೆ, ಯು ಆರ್ ಇನ್ ವೆರಿ ಬ್ಯಾಡ್ ಪೊಸಿಷನ್. ಜೋಪಾನ ರಾತ್ರಿ ಆಯ್ತು, ಜಾಗರಣೆ ಖಾತ್ರಿ ಆಯ್ತು, ಮೈಯ ಗೊಬ್ಬ ಟಂಗ್ 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 ಮೈಯ ಗೊಬ್ಬ ಕಳ್. ರೆಡಿ? ಇಬ್ರಲ್ಲಿ ಯಾರು ಫಸ್ಟ್ ಶುರು ಮಾಡೋದು? ಯಾರಾದ್ರೂ ಪರ್ವಾలేదు. ನಿಮ್ಗೆ ಯಾವ ಭಂಗಿ ಇಷ್ಟ? ಕಾಲ್ ಎತ್ಕೊಂಡು. ಗುಡ್ ಸೆಲೆಕ್ಷನ್. ಕಲ್ಯಾಣ್ ಜಿ, ಅದು ಸ್ವಲ್ಪ ನೋವಾಗ್ಬೋದು, ಮೊದಲನೇ ಸಲ ಅಲ್ವಾ, ಅಡ್ಜಸ್ಟ್ ಮಾಡ್ಕೊಳ್ಳಿ. నాకు ఆ నోవు ముఖ్యం కాదు, ఆ సుఖం. ಎಲ್ಲಿ ಎಲ್ಲಿ ಎಲ್ಲಿ? ನೋವಾಗ್ತಿಲ್ಲ ತಾನೇ? ಎಂಜಾಯ್ ಮಾಡಿ, ಎಂಜಾಯ್. ಹಾಯ್ ಸರ್, ಟೋಟಲಿ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಸರ್. ನಿಮ್ ವೈಫ್ ಸೂಪರ್ ಕೋಆಪರೇಷನ್. ನನ್ ಕೆಲಸ ಮುಗೀತು, ನಾನ್ ಬರ್ತೀನಿ. ಅವರು ಮುಂದುವರಿಸ್ತಾ ಇದಾರೆ, ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ಬೋದು. ಅಲ್ಲಿಡಲ ಇಲ್ಲಿಡಲ, ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಎಲ್ಲಿಡಲ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನ್ ಗಬ್ಬ ಅಭ್ಯಾಸ ಮಾವ ನಿಂದು, ಇಷ್ಟು ವಯಸ್ಸಾದ್ರು. ಹಾಯ್ ಮೋನಿ, ವಾಶ್ ಮಾಡ್ಬಿಡಿ. ಏನ್ ಇಷ್ಟೊಂದು ರಕ್ತ? ಏನ್ ಮಾಡ್ಲಿ ಸರ್, ನಾನು ರಕ್ತ ಬರ್ದಾಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಅನ್ಕೊಂಡೆ, ಬಟ್ ಆಗ್ಲಿಲ್ಲ. ಫಸ್ಟ್ ಟೈಮ್ ಅಲ್ವಾ? ಕೈ ಕೊಡಿ ಸರ್. ನಿಮ್ ಮನೆಯವ್ರಿಗೆ ಒಳ್ಳೆ ರೆಸಿಸ್ಟೆನ್ಸಿ ಪವರ್. ಸುಮ್ನೆ ಹೇಳ್ಬಾರ್ದು, ಸಖತ್ ಸ್ಟ್ರಾಂಗ್ ಸರ್. ನಿಮ್ ಮನೆಯವ್ರು ಸಖತ್ ಸ್ಟ್ರಾಂಗ್. ಅದೇನು ಅಂತ ಹೇಳಿ ಸರ್, ಇಬ್ರು ಒಟ್ಟಿಗೆ ಅದ್ ಯಾಕೆ ತಡ್ಕೊಂಡ್ರು ಸರ್? ನಿದಿರೆ ಬರದಿರೆ ಏನಂತಿ, ಹೃದಯ ನೋಡಿದ್ದೀನವನ ಬಂದಿದ್ ಮೊದಲನೇ ದಿನನೇ ಹೆಂಗ್ ಹೊಡೆದ್ವಿ ಕೀನ. ನಾಣಿ ಈಗ ಮಾಡ್ಬೇಕಾದ್ರೆ ಇಷ್ಟು ಸೋಪಲ್ಲಿ ಸಖತ್ತ ಕೀ ಇಂಪ್ರೆಷನ್ ಬಿದ್ದಿದೆ. ಅದನ್ನ ಹಾಗೆ ತಗೊಂಡೋಗ್ಬಿಟ್ಟು ಒಂದು ರೀಮೇಕ್ ಮಾಡಿಸಿ ಆ ಕೀನ ಲಾಕರ್ ಅಲ್ಲಿ ಹಾಕಿ ಕಚ್ಚಾಕ್, ಆಮೇಲೆ ನಾಣಿ ಏನವ
ಸೋಪ್ ಎಲ್ಲೋ? ನೀನೇ ತಂದ್ಯಲ್ಲೋ? ಎಲ್ಲೋ ಇತ್ತು? ನಂಗೇನ್ ಗೊತ್ತು? ಇಲ್ಲೇ ಇತ್ತಲ್ಲೋ? ಅದಕ್ಕೇನ್ ಕಾಲಿದೆ ನಡ್ಕೊಂಡು ಹೋಗಕ್ಕೆ? ಅಲ್ಲಪ್ಪ ಇಲ್ಲೇ ಇತ್ತು, ಯಾರೋ ತಗೊಂಡ. ಓಲಾಟ ತೇಲಾಟ ನಿದಿರೆ ಬರದಿರೆ ಏನಂತಿ ದುಡ್ಡು ದುಡ್ಡು ದುಡ್ಡು. ಓಲಾಟ ತೇಲಾಟ ಒಳ್ಳಗೊಳ್ಳಗೆ ಹುಡುಕಾಟ. ಮಿಸ್ಟರ್ ಮೋಹನ್ ಸುಂದರ್ ಹೇಳಿ, ಈ ಸೋಪ್ ಎಲ್ಲಿ ಸಿಕ್ತು ನಿಮ್ಗೆ? ಯಾರೋ ಲೂಸ್ಗಳು ಸೋಪನ್ ತಗೊಂಡೋಗಿ ಡ್ರಾನಲ್ಲಿ ಇಟ್ಟಿದ್ದಾರೆ. ಏನ್ ಹೊರೆ ಬರುತ್ತೆ ಮಾಮ. ಇಷ್ಟೊತ್ತು ಇದರಲ್ಲೇ ಒಗಿತಾ ಇದ್ರಾ? ನಾನು ಈ ಹೊಗೆಯಿಂದ ಒಗಿತಾ ಇದ್ದೀನಿ ಅಲ್ವೇನಾ? ಫುಲ್ ಕರಗೋಗಿದೆಯಲ್ಲ ಸರ್? ಸೋಪು ಮೇಲೆ ಕರಗದೆ ಇರುತ್ತಾ ಸರ್? ಯಾರಾದ್ರೂ ಸೋಪ್ನ ಡ್ರಾ ಒಳಗೆ ಇಡ್ತಾರೇನೋ? ಇನ್ನೊಂದ್ಸಲ ಟ್ಯಾಟು. ಹಾಗೆ ಇನ್ನೊಂದ್ಸಲ ಟ್ಯಾಟೂಸ್ ಅಂತೆ. ಏನ್ ಈಸಿ ಹೋಗ್ಬಿಟ್ಟು ಬರಕ್ಕೆ? ಎಂತ ಗುಲ್ಡುಲ್ಲ ನೀನು. ಎಷ್ಟು ಕಷ್ಟಪಟ್ಟಿದ್ವಿ ಇಬ್ರು ನಾವು. ಹೋಗಬಾರ್ದು ಏರಿಯಾಗೆಲ್ಲ ಈ ಕೈ ಟ್ರಾವೆಲ್ ಮಾಡ್ತಲ್ಲೋ. ಮತ್ತೆ ಹೊಡಿತೀಯನೋ? ಅಯ್ಯೋ, ಮುಳ್ಳಣ್ಣ ಮುಳ್ಳಿಂದಾನೆ ತೆಗಿಬೇಕು. ವಜ್ರ ಮುನಿ ತರ ಆಡ್ತಿದ್ಯಲ್ಲೋ. ಬಾ 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 ಮಲ್ಕೊಳ. ಸಿಂಪಲ್ ಪ್ಲಾನ್. ಇವನು ರಾಜಮಂಡ್ರಿ ರಾಜಲಕ್ಷ್ಮಿ. ಓಕೆ, ಹೀಗೆ ಹೀಗೆ ಮಲಗಿರ್ತಾರೆ. ಹೀಗೆ ಮಲಗಿರ್ತಾರೆ. ಕಣ್ಮೇಲ್ ಸೌತೆಕಾಯಿ ಇಟ್ಕೊಂಡು ಫೋನಲ್ಲಿ ಅದೇನೋ ಮಾತಾಡ್ತಿರ್ತಾರೆ. ಹಲೋ ಕಲ್ಯಾಣ್ ಜಿ, ಆನಂದ್ ಜಿ. ಹೀಗೆ ಆ ಟೈಮಲ್ಲಿ ನೀನ್ ಒಳಗಿಂದ ಬರ್ಬೇಕು. ಅವ್ರ ಗಮನ ನಿನ್ ಮೇಲೆ ಇರಲ್ಲ. ನೀನ್ ಸೋಪ್ ಇದೆಯಾ? ಇಲ್ಲಿದೆ. ಬಲಗೈಲಿ ಸೋಪ್ ಇಟ್ಟು ಎಡಗೈಲಿ ಆ ಕೀನ ಮೆತ್ತಿಗೆ ಮೇಲ್ ತೆಗಿ. ಸೋಪನ್ನ ಚೆನ್ನಾಗಿ ಅದುಮು. ಅದ್ಯಾಕೆ ಹಂಗ್ ಮುಳುಗ್ತಾ ಇದ್ಯಾ? ಬೀಗದ್ಕೆ ಹಚ್ಚಿ ಬೀಳೋದ್ ಬೇಡ ಸೋಪಲ್ಲಿ. ಆ ಹಚ್ಚಿಂದ ರೀಮೇಕ್ ಮಾಡದೆ ನಮ್ ಕೆಲ್ಸ ಕಣೋ. ಆದ್ರೂ ಅವಳನ್ನ ಮತ್ತೆ ಕಣೋ. ಮಾತೃದೇವೋ ಭವ. ಕಣ್ಣಿಗೆ ಬಟ್ಟೆ ಕಟ್ಕೊಂಡ್ಬಿಡು ಗಾಂಧಾರಿ ತರ, ಏನು ಕಾಣಿಸಲ್ಲ. ಆದ್ರೂ ಇದು ತಪ್ಪಲ್ವೇನೋ? ನಿನ್ ದುಡ್ಡು ನೀನ್ ತೋಳದಲ್ಲಿ ಏನೋ ತಪ್ಪು ಅದಲ್ವೋ? ಇದು ತಪ್ಪಲ್ವೇನೋ? ಈ ತಪ್ಪು ನಡೆದೇನೆ ಅದ್ ನಮಗ್ ಸಿಗೋದು. ನೀನ್ ಬೇರೆ ಏನು ತಲೆ ಕೆಡ್ಸ್ಕೊಬೇಡ. ಸುಮ್ನೆ ಹಿಂಗ್ ಎಳಿಬೇಕು. ರಾಜು, ರಾಜಲಕ್ಷ್ಮಿ, ವಿಮಲಾ ನಾಯ್ಕ್ ಫೋನು. ಓ ಹಲೋ. ಹಾಯ್ ರಾಜಲಕ್ಷ್ಮಿ. ಕಲ್ಯಾಣ್ಜಿ ಆನಂದ್ಜಿ ಬಂದಿದಾರಂತೆ. ನಿನ್ನ ತುಂಬಾ ಎಂಜಾಯ್ ಮಾಡಿದಾರಂತೆ. ಎಸ್ ಎಸ್, ಯಂಗಾಗಿದ್ದೀನಿ ನಾನ್, ಯಂಗಾಗಿದ್ದೀನಿ. ಎಸ್ ರಾಜಲಕ್ಷ್ಮಿ, ಇದೊಂದು ಗೋಳ್ ನಮ್ಮ ಮನೇಲಿ 4 ದಿವಸಕ್ಕೊಂದ್ಸಲಿ ನನ್ ಬಾತ್ರೂಮ್ ಅಲ್ಲಿ ನೀರೇ ಬರಲ್ಲ. ನನ್ ಬಾತ್ರೂಮ್ ಅಲ್ಲಿ ಕೊನೆಯಲ್ಲಿ ತೊಟ್ಟಿತ್ತಲ್ಲ ನೀರು, ಒಂದೇ ನಿಮಿಷ ಸ್ನಾನ ಮಾಡ್ಕೊಳ್ತೀನಿ. 5 ಮಿನಿಟ್ಸ್. ನಿಮ್ಗೆಲ್ಲ ನನ್ನ ತಮ್ಮಡಿಗೆ ನೇರ್ ಹೆತ್ತಿದ್ದೆ. ರಾಜ 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 ಹೇಗಿರಬೇಕು ಗೊತ್ತಾ ನನ್ನ ರಾಜ ರಾಜ. Good morning, sister. Good morning, everybody. Good morning.
ಅನಾಗರಿಕ ಎಡಗೈಲಿ ತಿಂತಾ ಇದ್ಯಲ್ಲೋ ಬಾತ್ರೂಮ್ ಅಲ್ಲಿ ಯೂಸ್ ಮಾಡೋ ಕೈ ಅದು. ಬಾತ್ರೂಮ್ ಅಲ್ಲಿ ಯೂಸ್ ಮಾಡಿದ್ರಿಂದಲೇ ಸಮಸ್ಯೆ ಬಂದಿರೋದು. ತಾವು ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ ಕಲ್ಯಾಣ್ಜಿ? ಯುವರ್ ಅಟೆನ್ಷನ್ ಪ್ಲೀಸ್. ನಂದು ಊಟ ಮುಗೀತು, ನಾನು ಮತ್ತೆ ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಕರಿತವನ್ ಹೋಗ. ನಿನ್ನೆ ತಾನೇ ಅವನ್ ಕೂಡ ಅದೇ ಪ್ರಶ್ನೆ ಕೇಳ್ದ. ಬೇಬಿಗೆ ಮದುವೆ ಆಗಿದ್ಯಾ? ನೋಡಿದ್ರೆ ಅನ್ಸೋದೇ ಇಲ್ವಲ್ಲ ಅಂದ. ಕೆಮಿಸ್ಟ್ರಿ 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 ಕೆಮಿಸ್ಟ್ರಿ. నేను ಅವ್ರని ಎಲ್ಲೋ ఎప్పుడు యాపొద్దు ఏం చేసింటాను ಅವ್ರ జೊತೆలో నేను పర్సనల్ గా మాట్లాడಬೇಕು. Love is a cow, but sex is a bull. Love is unicycle, sex is bicycle. Sex is a bedroom documentary with horizontal shadows sponsored by this sensor. Lipo, hippo, tippo, dippo, 4, 5, 6, 6, 6, 6. 4, 5, 6, 6, 6, 6. అంటే అంటే ಆನಂಜಿನ ರಾತ್ರಿ ನಿಮ್ ರೂಮ್ಗೆ ಕಳಿಸ್ತೀನಿ. ನೀನೇ ಯಾಕೆ ಹೋಗ್ಬಾರ್ದು? ಅವ್ಳ ಕಣ್ಣಿರೋದು ನಿನ್ ಮೇಲೆಪ್ಪ. ನನ್ನ ಮೇಲೆನಾ? ನಿನ್ ಮೇಲೆ. ನೀನ್ ಎಕ್ಸ್ಟ್ರಾ ಗೇರ್ ಹಾಕ್ತಾ ಇದ್ಯಾ. ಅವಳ ಹತ್ರ ಹೋಗು, ಪ್ರೀತಿ ನಾಟಕ ಆಡೋ. ಹತ್ರ ಹೋಗು, ಸೊಂಟ ಕೈ ಹಾಕೋ, ಕೀ ತೆಗಿ. ಲವಕ್. ಏನ್ ಈಸಿಯಾಗಿ ಹೇಳ್ಬಿಟ್ಟೆ ಸೊಂಟ ಕೈ ಹಾಕೋದೇನು ಹುಡುಗಾಟ ಏನೋ? ಫುಲ್ ಸಡಪ್ ರೆಡಿ ಗುರು. ಏನು ಇದೇನಿದು ಕಾಫ್ ಸಿರಪ್? ಕ್ಲೋರೋಫಾರ್ಮ್ ಅಂದ್ರೆ ಮೂಗತ್ರ ತಗೊಂಡೋದ್ರೆ 3 ಗಂಟೆ ಮೂರ್ಛೆ ಹೋಗ್ಬಿಡ್ತಾರೆ. ಇದ್ರ ಮೇಲೆ ಕ್ಲೋರೋಫಾರ್ಮ್ ಸ್ಪ್ರೇ ಮಾಡಿ ಕಳಿಸ್ತೀನಿ. ಅವಳ ಹತ್ರ ಕೊಡು, ಕಣ್ಣಿಗೆ ಒತ್ಕೊಳ್ತಾಳೆ. ಲವಕ್ ಲಿವಕ್ ಜಮಕ್. ಏನೇನು ಕಂಡು ಹಿಡಿದ್ಬಿಟ್ಟಿದ್ಯಲ್ಲ ನೀನು. ಕಳ್ಳರು ಬಂದು ಸೇರ್ಕೊಂಡ್ಬಿಟ್ಟವ್ರಲ್ಲಪ್ಪ. ಯಾರಿಗೆ ಹೇಳೋದು? ಏ ಮೋನಿ, ಒಂದ್ ನಿಮಿಷ, ನಿನ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ನಾನು ಹೇಳ್ತೀನಲ್ಲಪ್ಪ. ಹೇಳು. ಅವ್ರಿದಾರಲ್ಲ. ಇದಾರೆ. ಅವ್ರಿದಾರಲ್ಲ. ಇದಾರಪ್ಪ. ಅವ್ರಲ್ಲ. ಯಾರಲ್ಲ? ಕೂತ್ಕೊಂಡು ಮಾತಾಡಿಸೋ ಟೈಮ್ ಇಲ್ಲಪ್ಪ ಈಗ. ಅಯ್ಯೋ, ಸಮಾಧಾನ ಮಾಡ್ಕೋ. ಈಗ ಯಾರಲ್ಲ ಹೇಳು. ನಾನು ಹೇಳೋದನ್ನೇ ನೀನ್ ಸಮಾಧಾನವಾಗಿ ಕೇಳಿಸ್ಕೋ. ಸರಿ ಹೇಳಪ್ಪ. ಅವ್ರಿಬ್ರು ಇದಾರಲ್ಲ. ಇದಾರೆ. ಅವರಲ್ಲ. ಇದಾರೆ ಅಂತ್ಯಾ ಅಲ್ಲ ಅಂತ್ಯಾ? ಅಪ್ಪ ಅವ್ರಿದಾರಪ್ಪ. ಓಕೆ. ಆದ್ರೆ ಅವ್ರು ಕಲ್ಯಾಣ್ಜಿ ಆನಂದಿ ಅಲ್ಲ. ಈಗ ಯಾರ್ ಕಲ್ಯಾಣ್ಜಿ ಅಲ್ಲ, ಯಾರ್ ಆನಂದಿ ಅಲ್ಲ? ಇವನು ಕಲ್ಯಾಣ್ಜಿ ಅಲ್ಲ, ಅವನ್ ಆನಂದಿ ಅಲ್ಲ. ನಾನು ಹೇಳೋದ್ ನಿಂಗೆ ಅರ್ಥ ಆಗ್ತಾ ಇದ್ಯಾ? ಇಲ್ಲಪ್ಪ. ಆ ಕೆಂಪು ಬಟ್ಟೆ ಹಾಕೊಂಡಿದ್ದಾನಲ್ಲ, ಹೌದು, ಅವನು ಕಲ್ಯಾಣ್ಜಿ ಅಲ್ಲ. ಸರಿ. ಎಲ್ಲೋ ಬಟ್ಟೆ ಹಾಕೊಂಡಿದ್ದಾನಲ್ಲ, ಅವನು ಆನಂದಿ ಅಲ್ಲ. ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ಯಾ ನೀನು. ಇವನ್ ಆನಂದಿ, ಅವನ್ ಕಲ್ಯಾಣ್ಜಿ. ಇಲ್ಲ ಕಣೋ, ಇವನ್ ಆನಂದಿ ಅಲ್ಲ, ಅವನ್ ಕಲ್ಯಾಣ್ಜಿ ಅಲ್ಲ. ಅಯ್ಯೋ, ಹಂಗಾರ ಅವನ್ ಆನಂದಿ, ಇವನ್ ಕಲ್ಯಾಣ್ಜಿ. ಅವನ್ ಕಲ್ಯಾಣ್ಜಿ ಅಲ್ಲ, ಇವನ್ ಆನಂದಿ ಅಲ್ಲ ಕಣೋ. ನಾನು ಹೊಸ ಬಿಸ್ನೆಸ್ ಕೈ ಹಾಕ್ತಾ ಇದ್ದೀನಿ. ನಿಮ್ದು ತುಂಬಾ ಅದೃಷ್ಟದ ಹ್ಯಾಂಡ್ ಅಂತ ಕೇಳ್ಪಟ್ಟೆ. ನಿಮ್ ಕೈಯಾರ ಈ ದುಡ್ಡನ್ನ ಮುಟ್ಟಿ ನನಗೆ ಆಶೀರ್ವಾದ ಮಾಡ್ಕೊಡ್ತೀರಾ ಪ್ಲೀಸ್? ಅಯ್ಯೋ,
ನಾನು ಹೇಳದ್ನ ಅರ್ಥ ಮಾಡ್ಕೋ. ಅವ್ರಿಬ್ರು ಇದಾರಲ್ಲ, ಅವ್ರಿಬ್ರು ನಮ್ಮ ಮನೇಲಿರೋ ಗಂಟು ಹೊಡ್ಕೊಂಡು ಹೋಗಕ್ ಬಂದಿದ್ದಾರೋ. ಯಾರು? ಕಾವ್ಯ ಕಲ್ಯಾಣ್ ಆನಂದಿ. ಅವ್ರಲ್ಲ ಅಂದಲ್ವ? ಅಯ್ಯಮ್ಮ, ಅಯ್ಯೋ ಅಯ್ಯೋ ಬಂದ. ಏಯ್ ಸ್ಟಾಪ್ ಪ್ಲೀಸ್, ಕಮ್ ಹಿಯರ್. ನೀವಿಬ್ರು ಯಾತಕ್ ಬಂದಿದ್ದೀರಾ, ಯಾವ್ದಕ್ಕೋಸ್ಕರ ಬಂದಿದ್ದೀರಾ, ಏನ್ ನಿಮ್ ಪ್ಲಾನ್ ಎಲ್ಲ ನನಗೆ ಗೊತ್ತು. ನೀವಿಬ್ರು ಕಲ್ಯಾಣ್ ಆನಂದಿ ಅಲ್ಲ. ಅಯ್ಯೋ ಅಂಟು ಮೀಸೇನಾ? ಅಯ್ಯೋ ನನ್ ಗೊತ್ತಿದ್ದ ಕಣೆಲ್ಲ, ಅವನು ಕೂಡ ಆನಂದಿ ಅಲ್ಲ. ಲೇ ಮೋನ, ನಿನ್ಗೆ ಹೇಳ್ತಲ್ಲೋ, ನಿನ್ಗೆ ಅರ್ಥ ಆಗ್ಲಿಲ್ವಲ್ಲ ಲೇ ಗೂಬೆ. ಮೋನ, ನಾನು ಹೇಳಿಲ್ವೇನೋ? ಎರಡನೇ ಮದುವೆ ಮಾತ್ರ ಆಗ್ಲೇಬಾರ್ದು. ಸೊಂಟದ ವಿಷಯ ಬೇಡ ಒಸಿಸಿಯ, ಸೊಂಟದ ವಿಷಯ. ರಾಣಿ, ಅಯ್ಯೋ 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 ಅಯ್ಯೋ, ಏನ್ರೋ ಇದು ಅನ್ಯಾಯ. ಆಹಾ, ಸೂಪರ್. ಇನ್ನೊಂದ್ ಸತಿ ನನ್ನ ಮೇಲೆ ಕೈ ಮಾಡಿದ್ರೆ ಏನೋ ಮಾಡ್ತೀಯಾ? ಸತ್ತೋಗ್ಬಿಡ್ತೀನಿ. ನೀನ್ ತಾನೇ ನಿಮ್ ಮನೆ ಕರ್ಕೊಂಡು ಹೋಗಿದ್ದು, ನೀನೆಲ್ಲ ಐಡಿಯಾ ಕೊಟ್ಟಿದ್ದು, ನೀನ್ ತಾನೇ ಆಸೆ ಹುಟ್ಟಿದ್ದು, ಎಲ್ಲ ನೀನೆಲ್ಲ ಮಾಡಿದ್ದು, ನೀನೇ ಕಳ್ಳ ಅಂತ ಬರ್ಕೊಳ್ಳ. ಇಬ್ರು ಕೋಪನ ತೆಗೆದು ಹಾಕ್ಬಿಟ್ಟು ದಯವಿಟ್ಟು ನಾನು ಹೇಳೋದನ್ನ ಸಮಾಧಾನವಾಗಿ ಕೇಳಿ. ಅವತ್ತು ನೀವ್ ಇನ್ನೇನ್ ಲಾಕರ್ ಕೈ ಹಾಕ್ಬೇಕು, ನಮ್ ಸೋದರ ಮಾವ ಬಂದ್ಬಿಟ್ಟ. ಅಕಸ್ಮಾತ್ ನಾನು ಕೂಗದೆ ಇದ್ದಿದ್ರೆ ನಾವು 3 ಜನ ಕಳ್ರು ಅಂತ ಸಿಕ್ಕಾಕೊಂಡ್ಬಿಡ್ತಾ ಇದ್ವಿ. ಈಗ ಅವನ್ ದೃಷ್ಟಿಲಿ ನೀವಿಬ್ರೇ ಕಳ್ರು, ನಾನು ಒಳ್ಳೆಯವನು. ನೀವ್ ಯಾವತ್ ಬೇಕಾದ್ರೂ ನಮ್ಮ ಮನೆಗೆ ರೀ ಎಂಟ್ರಿ ಕೊಡ್ಬೋದು. ನಾವು ನಿಮ್ ಮನೇಲಿ ಕಳ್ರು ಅಂತ ಎಕ್ಸ್ಪೋಸ್ ಆಗ್ಬಿಟ್ಟಿದೀವಿ. ನಾವು ಅವ್ರ ಮುಂದೆ ಕಾಣಿಸ್ಕೊಂಡ್ರೆ ಎಕಡೆ ತಗೊಂಡ್ ಮುಖ ಕಿಕ್ಕಲ್ವಾ? ನೀವ್ ಹಿಂಗೆ ಬಂದ್ರೆ ನೀವ್ ಹೇಳದ್ ಸರಿ, ಆದ್ರೆ ನೀವ್ ಹಿಂಗೆ ಬರಲ್ವಲ್ಲ. ಇನ್ನೆಂಗ್ ಬರ್ಬೇಕು? ಭೋಗಾನಂದ ಸ್ವಾಮಿಗಳು ನಾಳೆ ನಮ್ಮ ಮನೆಗೆ ಬರೋದಿತ್ತು, ಆದ್ರೆ ಅವ್ರ ಗರ್ಲ್ ಫ್ರೆಂಡ್ ಜೊತೆ ಅವರು ನೇಪಾಳಕ್ಕೆ ಹೊರಟೋಗಿದ್ದಾರೆ. ಸೊ ಈಗ ನಾಣಿಯವರು ಭೋಗಾನಂದನ ವೇಷದಲ್ಲಿ ನಮ್ಮ ಮನೆಗೆ ಬರಬೇಕು. 9 ದಿನಗಳ ಕಾಲ ನಾಗಮಣಿ ಪೂಜೆ. 9ನೇ ದಿವಸ ಆಟೋಮೆಟಿಕ್ ಆಗಿ ಡೈಮಂಡ್ ಆಚೆ ಬರುತ್ತೆ. ನಾವು ಸರಿಯಾದ ಸಮಯ ನೋಡಿ ಆ ಡೈಮಂಡ್ ನ ಲಾಪ್ಟಾಯಿಸ್ಬಿಡ್ಬೇಕು. ನೀವು ಕಳ್ಳ 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 ಮತ್ತೆ ಕೂಗ್ತೀರಾ, ಮತ್ತೆ ನಾವು ಕಾಂಪೌಂಡ್ ಹತ್ತಿ ಓಡ್ ಬರ್ಬೇಕು. ಹಿಂಗೆ ಕಿಂಡಲ್ ಮಾಡ್ತಾ ಇರಿ. ಆ ಡೈಮಂಡ್ ಬೆಲೆ 5 ಕೋಟಿ. 5 ಕೋಟಿಯಾ? ಇಬ್ರಿಗೂ 1 ಕೋಟಿ ಕೊಡ್ತೀನಿ, ಯೋಚನೆ ಮಾಡಿ. ನಡೆ, ಸ್ವಲ್ಪ ಯೋಚನೆ ಮಾಡಿ ಬರ್ತೀವಿ. 2 ಪ್ಲೇಟ್ ಬಜ್ಜಿ ಹೇಳು. ತುಪ್ಪದಲ್ಲಿ ಕರ್ಸಿಡ್ತೀನಮ್ಮ, ಹೋಗ್ ಬನ್ನಿ. ಬೋಂಡಾ ವಾಸನೆ. ನನ್ನ ಹೃದಯ ಇಲ್ಲೇ ಎಲ್ಲೋ ಬಿಸಿ ಬಿಸಿ ಎಣ್ಣೆಯಲ್ಲಿ ಕೊತ ಕೊತ ಅಂತ ಕುದೀತಾ ಇದೆ. Pick up, beautiful. ಸಹಾಯ ಮಾಡ್ಲಾ?
ಎಸ್ ಪ್ಲೀಸ್. ಹಲೋ. ಹಾಯ್ ಡಾರ್ಲಿಂಗ್, ಹೌ ಆರ್ ಯು? ಐ ಆಮ್ ಡೂಯಿಂಗ್ ಫೈನ್. ಏನೋ ಚುರ್ರನ್ ಶಬ್ದ ಬರ್ತಾ ಇದೆ. ಅದು ನಾನು ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಇದೀನಲ್ಲ, ಅದೇ ಸೌಂಡ್. ಅಲ್ಲೇನು ಸುರ್ ಅಂತ ಸೌಂಡ್ ಬರ್ತಿದೆ. ಸಿಂಗಾಪುರ್ ಏರ್ಪೋರ್ಟ್ ಅಲ್ಲಿ ಇದೀನಲ್ಲ, ಅದೇ ಶಬ್ದ. ಸಿಂಗಾಪುರ ಮತ್ತೆ ಅಲ್ಲಿ ಬಜ್ಜಿ ಹಾಕೋ ಸೌಂಡ್ ಬರ್ತಿದೆ. ಇಷ್ಟ ಪಕ್ಕದಲ್ಲ ಸುಡೋದು, ಹೋಗಯ್ಯ. ಅದು ಇಂಜಿನ್ ಹತ್ರನೇ ಇದೀನಲ್ಲ, ಅದಕ್ಕೆ ಸೌಂಡ್. ಓ ಹೌದಾ ಜಾನು, ಇಲ್ಲಿಂದ 1 hour ಅಷ್ಟೇ, ಬಂದ್ಬಿಡ್ಲಾ? ಚೀಚಿ ಬೇಡ, ನಾನು ಈಗ ಪ್ಯಾರಿಸ್ಗೆ ಹೋಗ್ತಾ ಇದ್ದೀನಿ, ನಿನ್ಗೊಂದು ಪರ್ಫ್ಯೂಮ್ ಬಾಟ್ಲ್ ತರೋಣ ಅಂತ. ಇನ್ನೊಂದು 3 hours ಬ್ಯಾಂಗ್ಳೂರ್ ಬಂದ್ಬಿಡ್ತೀನಿ. ವಿಲ್ ಮೀಟ್ ದೇರ್. ಹಲೋ ಹಲೋ ಹಲೋ, ಏನ್ ಕ್ರಾಸ್ ಕನೆಕ್ಷನ್ ಆಗಿದೆ? ಕ್ರಾಸ್ ಟಾಕ್ ಅಲ್ಲ, ನಾನು ರಮ್ಮಿ. ನಾನು ನಾಣಿ. ಈಗ ಮಲೇಷ್ಯಾ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ್ದೀವಿ. ಅಯ್ಯೋ ಅಯ್ಯೋ ಅಯ್ಯೋ. ನಾಣಿ, ನಮ್ ಮೋನಿಗೆ, ಸಿಂಗಾಪುರ್ ಮೋನಿಗೆ ಸಿಕ್ಕಿರೋ ಹುಡುಗಿ 5 star ಹುಡುಗಿಗಳು. ಸೂಪರ್. ಕುಬೇರನ್ ಮಗಳು Yes, yes. ಏರಲ್ಲೇ ಟ್ರಾವೆಲ್ ಮಾಡ್ತಾಳೆ. ಇವಳಿಗೆ ಪರ್ಫ್ಯೂಮ್ ಕೊಡ್ಸಕ್ಕೆ ಸಾಹೇಬ್ರು ಪ್ಯಾರಿಸ್ ಹೋಗ್ಬಿಟ್ಟು ಬರ್ತಾರೆ. ಸುಟ್ಕೊಡು ಬಾಮ. ಹೋಗು, ಅವನ್ ಜೊತೆನೆ ಹೋಗು, ಅವನೇ ಸರಿ ನಿನಗೆ. ಬೋಂಡ ಏನೇನೋ ಆಸೆ ಇಟ್ಕೊಂಡಿದ್ದೆ, ಎಲ್ಲ ಕಡ್ಲೆ ಹಿಟ್ಟಲ್ಲಿ ಕದ್ರಿ ಎಣ್ಣೆಗ್ ಬಿಟ್ಬಿಟ್ಲು. ಅಯ್ಯೋ ಮೋನೆ, ಬೇಜಾರ್ ಮಾಡ್ಕೊಬೇಡ. ಬೇಜಾರ್ ಮಾಡ್ಕೊಡ. ಏ ಜೋಡಿ ಎಷ್ಟು ಚೆನ್ನಾಗಿದೆ. ಸಿಂಗಾಪುರ್ ಮಲೇಷ್ಯಾ. ಸಿಂಗಾಪುರ್ ಮಲೇಷ್ಯಾ ಸೇರಿ ಶ್ರೀಲಂಕಾ, ಥಾಯ್ಲ್ಯಾಂಡ್, ಬ್ಯಾಂಕಾಕ್ ಎಲ್ಲ ಹುಟ್ಟಿಸ್ಬಿಡಿ. ಕಾವ್ಯ, ಇದ್ಯಾ ಪ್ರಾಣಿ? ಕಾವ್ಯ, ಕಾವ್ಯ, ನೀನ್ ಯಾರು? ಭಗವಾನ್ ಆಶೀರ್ವಾದ ಮಾಡಿ. ಯಾರದು ಬೆಡ್? ಕೆಲಸದವ್ರ ಹತ್ರ ನಾನು ಮಾತಾಡೋದಿಲ್ಲ. ಇಂಟ್ಕೊಳಕ್ ಬಂದ್ಬಿಟ್ಟಿದ್ದಾನೆ, ಪಟ್ಕೋರ. ಯಾರಿಲ್ಲ. ಸರ್, ಯಾರು ಸರ್ ನೀವು? ನೀನ್ ಯಾರು? ಮೋನಿ. ಓ ಮೋನಿ, ಕಾವ್ಯಾಸ್ ಕಸಿನ್ ಮಿಸ್ಟರ್ ದಂಡಪಿಂಡ. ಬಾಯ್ ಮುಚ್ಚು. ಏಯ್ ದಂಡಪಿಂಡ, ಹೂ ಇಸ್ ದಿಸ್ ದಂಡು ಪಾಳ್ಯ? ದಂಡು ಪಾಳ್ಯವ ಅವ್ರನ್ನು ಮೈಕಲ್. ಮೈಕಲ್ಲ. ಏಯ್ ರಾಬರ್ಟ್ ಮೈಕಲ್ ಡಿಸೌಜಾ, ಕಾವ್ಯನ್ ಗಂಡ. ಕಾವ್ಯ ಗಂಡವ. ಪೋರಾ ಪೋರಾ. నేనెందుకు పోవాలి? ಇದು ನಾ ಇಲ್ಲೋ. ಇದು ನಾ ಗನ್ನು. ಅವಳು ಇದೇ ತರ ಅರ್ಚದ್ಲು, ನಾನು ಅಡ್ವೈಸ್ ಮಾಡಿದೆ. ಅವಳು ಆಸೆ ಪಟ್ಲು, ನಾನು ಆಲೋಚನೆ ಮಾಡಿದೆ. ಅವಳು ಪ್ರೀತಿ ಅಂದ್ಲು, ನಾನು ಪರ್ಮಿಟ್ ಮಾಡಿದೆ. ನನ್ ಮದುವೆ ಮಾಡ್ಕೋ, ತಾಳಿ ಕಟ್ಟು ಅಂದ್ಲು, ನಾನು ರಿಂಗ್ ಕೊಟ್ಟು. ಅವಳೀಗ ಕಾವ್ಯ ಮೈಕಲ್ ರಾಬರ್ಟ್ ಡಿಸೌಜಾ. ಯುವರ್ ಮಿಸ್ಟರ್ ಮೈಕಲ್? ಯಾ. ನೋ, ನಾನಂಬಲ್ಲ. ಯಾಕೆ? ಯಾಕಂದ್ರೆ ಮೈಕಲ್ ಆಲ್ರೆಡಿ 3 ಇಂಚ್ ಅಂತ ಕಾವ್ಯ ಹೇಳ್ತಿದ್ವಿ. ಎಲ್ಲ ಯಾಬಿಟ್ರಿ ನೀವು? ನಮ್ ಲವ್ ನೀವು ಕೊಟ್ಟಿದ್ ತೊಂದ್ರೆ ತಡ್ಕೊಳಕ್ಕಾಗ್ದೆ ನಾನು ಕಾವ್ಯ ಓಡಿದ್ವಿ ಅಮೆರಿಕಾವರೆಗೂ ಬರೀಗಾಲಲ್ಲೇ ಓಡಿದ್ವಿ. ಕಾಲ್ ಸೌದು 6.5 ಅಡಿ ಇದ್ದು ನಾನು 5.5 ಅಡಿ ಆಗ್ಬಿಟ್ಟಿದೀನಿ. ಗಂಡ ಹೆಂಡತಿ ಅಂದ್ಮೇಲೆ 1000 ಜಗಳ ಇರುತ್ತೆ. ಅದಕ್ಕೆ ಅಂತ ನಿಮ್ ಮಗಳನ್ನ ನೀವೇ ಕಿಡ್ನಾಪ್ ಮಾಡಿ ಮನೇಲಿ ತಂದಿಟ್ಟಿದ್ದೀರಾ? ಕರಿಯೋಣ, ಕರಿಯತ್ತೆ. ನೋಡಕ್ ಮೆಂಟ್ಲಿದ್ದಂಗ ಅವನೇ ಹೊಡೆದ್ಗಿಡ್ಬಿಟ್ಟಾನ್, ಕರಿಯತ್ತೆ. ಕಾವ್ಯನ್ ಯಾವನೋ ಜುಟ್ಟು ಒಬ್ಬ ಗಂಟೆ ಅಲ್ಲೇ ಆಡಿಸ್ಕೊಂಡು ಇಲ್ಲಿ ಟೆಂಟ್ ಹಾಕೊಂಡು ಕೂತ್ಬಿಟ್ರೆ ನಾನು ಅವನಿಗೆ ಹೆದರ್ಬೇಕಾ? ಏನೋ ಮಾಡ್ತೀಯಾ? ಕಲಾಸಿ ಪಾಳ್ಯದಿಂದ ಕಜಕಿಸ್ತಾನದವರೆಗೂ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಹೋಗಿ ನನ್ನ ಪವಾಡ ಶಕ್ತಿಯಿಂದ ವಿಶ್ವವನ್ನೇ ಅಲ್ಲಕಲ್ಲೋಲ ಮಾಡಿದ ಈ ಸ್ವಾಮಿ ಭೋಗಾನಂದನ ತಪಸ್ಸಿನ ಶಕ್ತಿಯ ಬಗ್ಗೆ ಪರೀಕ್ಷೆ ಮಾಡುವೆಯಾ ಮೂರ್ಖ? ಸ್ವಾಮಿ, ಇವನನ್ನ ಗೆಟ್ ಔಟ್ ಚೆಯ್ಯಿ. ಈಗವನು ನನ್ನ ಮುಷ್ಟಿಯಲ್ಲಿರುವನು. అంటే ಇವನು ಇಲ್ಲೇ ಉಂಟಾಡ. ಹಲ್ಲು ಕಿತ್ತ ಹಾವು ಎಲ್ಲಿದ್ದರೇನು, ಅವನಿಲ್ಲೇ ಇರಲಿ ಬಿಡಿ. ಈ ಡ್ರೆಸ್ ಹಾಕೊಂಡ್ಬಿಟ್ಟು ಚಿಕನ್ ತಿನ್ನಂಗಿಲ್ಲ, ಮಟನ್ ತಿನ್ನಂಗಿಲ್ಲ, ಹಾಲು ತರಕಾರಿ. ಅಯ್ಯೋ, ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದ.
ಅಯ್ಯೋ ಇವಳೊಬ್ಳು ಇದ್ದಾಳಲ್ಲಪ್ಪ ರಾವ್ ಕಾಲದಲ್ಲಿ ಹುಡ್ತವಳು ಯಪ್ಪ. ಓಂ ನಮ ಸಮಯ ಸಮಯ ಏಮಿ ಸಮಯ ಇವನ್ಗೆ ಒಂದು ಮದ್ವೆ ಮಾಡಲಿ. ಒಂದೇನಾ? ಮಾಡಿ ಮಾಡಿ. ಸಮಯ ಇವನ್ ಜಾತಕ ಚೆನ್ನಾಗಿದ್ದ ನೋಡಂಡಿ. ಅಯ್ಯೋ ಯಾವ್ದಯ್ಯ ಜಾತಕ ನನ್ಗಿವೆಲ್ಲ ಹೆಂಗ್ ಗೊತ್ತಾಗ್ಬೇಕು? ಗೌರ್ಮೆಂಟ್ ಸ್ಕೂಲಲ್ಲಿ 1ನೇ ಕ್ಲಾಸ್ 8 ವರ್ಷ ಓದಿದ್ದೀನಿ. ಸಮಯ ಯಾಕೆ ಸಮಯ ಜಾತಕ ಚೆನ್ನಾಗ್ಲೇದಾ? ಅಮೋಘವಾಗಿದೆ, ಅದ್ಭುತವಾಗಿದೆ. ಇಂಥ ಜಾತಕ ಅಲೆಲೆಲೆಲೆಲೆ 10 ಕೋಟಿಗೆ ಒಂದೇ ಸಿಗೋದು. ಗಂಡ ಹೆಂಡತಿ ಚೆನ್ನಾಗುಂಟಾರ? ಜೀವನದಲ್ಲಿ ತುಂಬಾ ಅನ್ಯೋನ್ಯವಾಗಿರ್ತಾರೆ. ಬರೇ ಇವನ್ಗೆ ಆ ಮಕ್ಕಳು ಬಿಡಿ, ತಿಂಗಳಿಗೊಂದು ಮಾಡ್ಬೋದು. ಅದು ಅವ್ರ ಕೆಪಾಸಿಟಿ ಮೇಲೆ. ಬನ್ನಿ ಬನ್ನಿ ಬನ್ನಿ. ಬಂದಾಯ್ತು ರಾಜಲಕ್ಷ್ಮಿ ಹೇಗಿದ್ಯಮ್ಮ? ಇದು ನನ್ನ ಲಕ್ಷ್ಮಿ ಮನೆ ಕಣೋ. ಆ ಲಕ್ಷ್ಮೀನಾ? నేను ಚೆನ್ನಾಗುಂಡವ್ರಾ? మరి ನೀಲಕಂಠ నువ్వు ಚೆನ್ನಾಗುಂಡವಾ? ಸ್ವಾಮಿಗಳೇ, ಇವನಿಗೆ ಹೆಣ್ಮಕ್ಳು ಇಷ್ಟೊಂದು ಕೇಳೋ. ನಿಮ್ಗೆ ಎಷ್ಟ್ ಜನ ಹೆಂಡ್ತಿರು? ಐ ಮೀನ್ ಎಷ್ಟ್ ಜನ ಹೆಣ್ಮಕ್ಳು? ನಿನ್ಕೇನಪ್ಪ, ಸುಮ್ಮನೆ ಉಂಡು. ಸಮಯ ಇಡ ನಮ್ಮ ಅಪ್ಪನ ಮಗನ ತಂಗಿ ಕೊಡಕು. ಸೋದರ ಮಾವನ ವರಸೆ. ಇವ್ರ ಮಗಳು ನನ್ನ ಮೋನಿ ಅತ್ತೆ ಮಗಳು. ಅಲ್ಲಿ ಕೂತ್ಕೋ ರಾಜಲಕ್ಷ್ಮಿ. ಇದೇ ಮನೆ ಅಲ್ವಾ ನಾನು ಬಂದಿದ್ದು? ಲಕ್ಷ್ಮಿಗೆ ಏನಾದ್ರು ತಂಗಿ ಹಿಂಗೆ ಇದ್ದಾಳ? ಏನ್ ಕತೆ? ನಿಮ್ಮ ಲಕ್ಷ್ಮಿ ಎಷ್ಟು ಲೀಟ್ರು ಹಾಲು ತರ್ತಾಳೆ ಕುಡಿಯಕ್ಕೆ? ಸ್ವಾಮಿ ಕೇಳ್ತಿದ್ದಾರೆ. ಹೌದಾ? ಹೌದೌದು, ಸ್ವಾಮಿಗಳು ಹಾಲು ಬಿಟ್ರೆ ಏನು ತಗೊಳ್ಳೋದಿಲ್ಲ. ಇಲ್ಲ ಇಲ್ಲ ಇಲ್ಲ, ನನಗೇನೋ ಬೇರೆ ನಾನ್ಸಿಂಕ್ ಆಗ್ತಾ ಇದೆ. ಅರ್ಥ ಆಯ್ತು. ಕೆಲವು ದಿನಗಳ ಹಿಂದೆ ಇದೇ ಮನೆಯಲ್ಲಿ ಇಂಥದ್ದೇ ಒಂದು ಹಾಲಿನ ಪ್ರಸಂಗ ನಡೆದಿರ್ಬೇಕಲ್ವೇ? ಏನ್ ಆಶ್ಚರ್ಯ ರಾಜಲಕ್ಷ್ಮಿ, ನಮ್ಮನೇಲಿ ಯಾವತ್ತೂ ನಡೆದಿದ್ ವಿಷಯನ ಇವತ್ತು ಹೇಳ್ತಿದ್ದಾರೆ. ಜ್ಞಾನದೃಷ್ಟಿ. ನಮ್ಮ ಸ್ವಾಮಿಗೆ ಎಲ್ಲ ಗೊತ್ತು. స్వామి ఏమి ఉడిగిన చూస్తామా? చూస్తాము ఒరే పిలి తిని లక్ష్మి ಮೊನೆ ಕಂಗ್ರಾಚುಲೇಷನ್ಸ್, ಸೂಪರ್ ಗುಲ್ಕನ್ ತರ ಇದ್ದಾಳೆ. ಅವಳು ನನ್ನ ಲಕ್ಷ್ಮಿ ಕಣೋ. ನೀನ್ ಹುಡುಗಿನ? ಮೋನಿ ಫುಲ್ ಸ್ಪೀಡ್ ಅಲ್ಲಿ ಹೋಗ್ತಿದ್ದಾನೆ. ಬಿಟ್ರೆ ಈ ಬನ್ನು ಆ ಗುಲ್ಕನ್ನು ಸೇರ್ಬಿಡುತ್ತೆ. ರಿವರ್ಸ್ ಗೇರ್ ಹಾಕು. ಏನಾಯ್ತು ಸ್ವಾಮಿ? ಏನಾಯ್ತು ಸ್ವಾಮಿ? ಈ ಸಂಬಂಧ ನಡಿ ಕುಡ್ದು. ಎಂದಕ್ಕೂ? ಯಾಕೆ ಜಾತಕ ಹೊಂದುತ್ತಿಲ್ಲ. ಅಯ್ಯ ಸ್ವಾಮಿ, ಆಗ್ಲೇ ಸೂಪರ್ ಅಂಟಿವೆ. ಅಂಟಿತ್ತು, ಈಗ ಅಂಟುತ್ತಾ ಇಲ್ವೇ? ಯಾಕೋ ತಲೆ ಮೇಲೆ ಚಪ್ಪಡಿ ಎಳಿತಾ ಇದೀಯಾ? ಮೋನಿ ಅವಳು ನಾನು ಪ್ರೀತಿಸ್ತಾರ ಹುಡುಗಿ ಕಣೋ. ಹಾಗಾದ್ರೆ ಇವತ್ತಿಂದ ಮರ್ತ್ ಬಿಡು. ಅವಳು ನಂಗೆ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳೆ. ಘಾತಕ, ದುರ್ಮಾರ್ಗಿ, ಮಿತ್ರ ದ್ರೋಹಿ. ನನಗೇನು ಕೇಳಿಸ್ತಾ ಇಲ್ಲ, ಬರೀ ಕಾಣಿಸ್ತಾ ಇದೆ. ಕಣ್ಣನ್ನೇ ಕಿತ್ತಾಕ್ಬಿಡ್ತೀವಿ. ಗಜಾಲ ಕಡೆ ಢಗ ಢಮ್ ಢಗ. ಅಯ್ಯಯ್ಯೋ, ಸ್ವಾಮಿಗಳು ಏನೇನೋ ಮಾತಾಡ್ತಿದ್ದಾರೆ. ವಾದತ್ತಾಗಿದೆ ಮುಂತಾಗಿದೆ ವಾದಿ ವಾದಿ ಬೇದಿ ಪುತ್ಕ. ಈಗೇನ್ ಹೇಳ್ತಿದ್ದಾರೆ? ಪರರ ಸ್ತ್ರೀಗೆ ವಿವಾಹ ಮಾಡಿಸೋದು ದೊಡ್ಡ ಅಪರಾಧ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ. ಎವ್ರ ಪರಸ್ತ್ರೀ? ನಿಮ್ ಪುತ್ರಿ ಮನಸ್ಸಲ್ಲಿ ಇನ್ನೊಬ್ಬ ಸುಂದರಾಂಗ ಇದಾನಂತೆ. ಇವಳನ್ನ ಅವನ್ ಕೊಟ್ಟಿಗೆಲೆ ಕಟ್ಟಾಕ್ಬೇಕು ಅಂತ ಹೇಳ್ತಿದ್ದಾರೆ. ಕೊಟ್ಟಿಗೆನಾ? ಕುತ್ತಿಗೆ ರೀ. ಅಲ್ಲ, ಅವ್ರು ಇಷ್ಟೇ ಉದ್ದ ಹೇಳಿದ್ರು, ನೀನ್ ಇಷ್ಟು ಉದ್ದ ಹೇಳ್ತಾ ಇದೀಯಾ? ಎಷ್ಟು ಉದ್ದ ಅಗಲಾನ ಮುಖ್ಯ, ಮ್ಯಾಟ್ರ್ ಮುಖ್ಯ. ಅಕ್ಷಮ್ಯಂ. ಇವತ್ತಿನ ಕಾರ್ಯಕ್ರಮ ಇಲ್ಲಿ ಮುಗೀತು. ಎಲ್ಲರೂ ಮನೆಗೆ ಹೋಗಿ. ಏ ಡಗಾರ್ ಸ್ವಾಮಿ, ಮರ್ಯಾದೆಯಿಂದ ಬಾಯಿ ಮುಚ್ಕೊಂಡಿದ್ರೆ ಸರಿ. ಇಲ್ದಿದ್ರೆ ನೀನು ಗಡ್ಡ, ಇವನು ವಿಗ್ಗು ಎರಡು ಕಿತ್ತಾಕ್ಬಿಟ್ಟು ಇಬ್ರು ಡೋಂಗಿ ಜನಗಳು ಅಂತ ಹಾಕೊಟ್ಬಿಡ್ತೀನಿ. ಅತ್ತೆ ನಾಡಿ ಅವನೊಂಥರ ಮೆಂಟಲ್ಲು. ಮಾಡಿದ್ರು ಮಾಡ್ಬಿಡ್ತಾನೆ. ಸದ್ಯಕ್ಕೆ ಒಪ್ಕೋ, ಆಮೇಲೆ ನೋಡ್ಕೋಣ. ಮೆಂಟ್ಲೇನೆ ನೀನು? ಇಲ್ಲಪ್ಪ, ನನ್ಗೆ ಅವರೇ ಇಷ್ಟ, ನನ್ಗೆ ಅವರೇ ಬೇಕು. ಅವನು ಭಿಕಾರಿ ಕಣೆ. ಅವನು 3 ಕಾಸು ಜೋಬಲ್ಲಿಲ್ಲ. ಅವ್ನು ಹುಟ್ಟು ನೋಡು ಲಕ್ಷ್ಮಿ, ನಾನ್ ಯಾರ ಮಾತನ್ನು ಕೇಳಲ್ಲ, ಯಾವ ಜಾತಕನು ನಂಬಲ್ಲ. ಅಲ್ಲೇಂದ್ರೆ ಸರ್ಕೊಲೆ. ಭಗವಾನ್ ಕುತ್ಕೊಳ್ಳಯ್ಯ. ರಾಜಲಕ್ಷ್ಮಿ ಕುತ್ಕೋ. ಸರ್ಮೂಲ ಬದಲಾಯಿಸ್ಕೊಳ್ಳೋಣ. ಸ್ವಾಮಿ ನೆಗದು ಬಿಟ್ಟು ಸಾಯಿರಿ. ಭಗವಾನ್, ನನ್ನ ಮಗಳು ಲಕ್ಷ್ಮಿ
ನಿಮ್ಮನೆಗೆ. ನಮ್ಮ ಸೋದರಳಿಯ ನಿಮ್ಮ ಮನೆ. ಅವಳು ನಾಣಿ ಪ್ರಾಪರ್ಟಿ ಗೊತ್ತು. ಅವಳ ಅಜ್ಜಿ ಅವಳ ಹೆಸರಲ್ಲಿ ಮಾಡಿಟ್ಟಿರೋ 30 kg ಚಿನ್ನ ಅದನ್ನ ಯಾರು ಬಿಡ್ತಾರೆ? ಅಲ್ಲ ಕಣೋ, ಆ ನಾಗವಲ್ಲಿಗೋಸ್ಕರ ಈ ಆಪ್ತ ಮಿತ್ರನ್ ಬಿಟ್ಕೊಡ್ತೀಯನೋ? ಬಿಟ್ಕೊಡ್ತೀನಿ. ಅವಳ ಮೇಲೆ ಶಕುಂತಲಾ ಬಂದ್ರು ಸರಿ, ನಾಗವಲ್ಲಿ ಬಂದ್ರು ಸರಿ, ಕಜ್ಜಿ ಬಂದ್ರು ಸರಿ, ನಾನು ಅವಳನ್ನೇ ಮದುವೆ ಆಗತ್ತೆ. ಇದೇನೋ ಸಾಯಿ ಸಾಯಿ ಅಂತ ಬಾಬಾ ನೆನ್ಸ್ಕೊಂಡು ನನ್ ಗೊಡೆ ಕೊಡ್ತಿದ್ಯಾ? ನನ್ ಕೈಯಲ್ಲಿ ದೊಣ್ಣೆ ಕೊಡ ಇಲ್ಲಿ ದೊಣ್ಣೆನ ಪಾಪ ಕಣವನು. ನನ್ ಹೊಟ್ಟೆ ಉರಿತಾ ಇದೆ. ಅಂದ್ರೆ ಹೊಡಿ. ನೋಡಿದ್ರು, ನೀವು ಬಿಸ್ನೆಸ್ ಅಲ್ಲಿ ಮಾತ್ರ ಪಾರ್ಟ್ನರ್ಸ್, ಪರ್ಸನಲ್ ಗೆಲ್ಲ ಅಲ್ಲ. ಕರೆಕ್ಟ್ ಕಣ. ಅವ್ನ್ ಪರ್ಸನಲ್ ವಿಷಯಕ್ಕೆ ನೀನೇಗೋ ಪಾರ್ಟ್ನರ್ ಆಗ್ತೀಯಾ? ಬುದ್ಧಿ ಇದೆಯಾ ನಿನ್ಗೆ? ನನ್ ಪರ್ಸನಲ್ ಏರಿಯಾಗ ಅವ್ನು ಎಂಟ್ರಿ ಆಗ್ತಿರೋದು. ನೋಡಿದ್ರು, ಅವನೇನ್ ಲಕ್ಷ್ಮಿ ಗಂಡನ? ಇಲ್ಲ. ಮತ್ತೆ ಬಿಡು, ನಂಗೆ ಇಷ್ಟ ಆಗಿದ್ದಾಳೆ, ನಾನು ಮದುವೆ ಆಗ್ತೀನಿ. ಆಗು. ನಿನ್ ಗೋಟ ಇದ್ದಾಳಲ್ಲ, ಅವಳು ನೀನ್ ಮದುವೆ ಆಗು. ನಿನ್ ಲವರ್ನ ಅವನ ಹೆಂಗ ಮದುವೆ ಆಗ್ತಾನೆ? ಬೇಡ, ನೀನಾಗು. ಸರಿ, ನನ್ನ ಲವರ್ ಗತಿ ಅದನ್ನ ಅವನಾಗ್ಲಿ. ಸರಿ, ಈ ಐಡಿಯಾ ಚೆನ್ನಾಗಿದೆ. ಇಲ್ಲ ಇಲ್ಲ, ಈ ಐಡಿಯಾ ಚೆನ್ನಾಗಿಲ್ಲ, ಚೆನ್ನಾಗೇ ಇಲ್ಲ. ಬೋಂಡ ನಿನ್ಗೆ, ಲಕ್ಷ್ಮಿ ನಿನ್ಗೆ, ಅಂಜಲಿ ನನ್ಗೆ. ಚಾನ್ಸೇ ಇಲ್ಲ. ನನಗೆ ಲಕ್ಷ್ಮಿನೇ ಬೇಕು. ಅಯ್ಯೋ ನೀ ಯಾಕ ಬಡ್ಕೊಂತ ಇದ್ಯಾ? ನಾನೆಲ್ಲ ಬಡ್ಕೊಂಡೆ. ಸಂಗೀತ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಇದು ಸಂಗೀತನ? ಅಯ್ಯೋ, ಹಂದಿಗಳಿಗೆ ಹೆರಿಗೆ ಆಗ್ಬೇಕಾದ್ರೆ ಹಿಂಗೆ ಬಾಯ್ ಬಡ್ಕೊಳ್ಳೋದು. ಮಿಸ್ಟರ್ ಅಪ್ಪಾರಾವ್, ಹೇಳಪ್ಪ. ತಲೆ ಮೇಲೆ ತಲೆ ಬಿದ್ದೋಗ್ಲಿ, ನಾನು ಲಕ್ಷ್ಮಿನೇ ಮದುವೆ ಆಗೋದು ಆಗೋದು ಆಗೋದು. ತಲುಪೋರಿಗೆ ತಲುಪಿದ್ರೆ ಏನ್ ಹೇಳ್ತಾವನೆ? ಹಲೋ, ಏನ್ ಗುರು? ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ. ಹುರುಡೆ ಹೊಡೆದು ಹಾಕ್ಬಿಡ್ತೀನಿ ಕಣ ಗೊತ್ತು. ಅವನಿಗೆ ಎಷ್ಟು ಕೊಬ್ಬು ನೋಡು. ಇಂದಿಗೆ 3 ದಿನದ ಪೂಜಾ ಕೈಂಕರ್ಯ ಮುಗಿದಿದೆ. ಇನ್ನು ಕಾಪಾಡಿ, ನನ್ನ ಕಾಪಾಡಿ. ಬಾಣ್ಲಿ ಮಾವ, ನನ್ನ ಕಾಪಾಡಿ. ಯಾರಮ್ಮ ನೀನು? ಅಮ್ಮ ಅವ್ರೆ, ಕಾಪಾಡಿ. ಅಯ್ಯಯ್ಯಯ್ಯೋ, ಅಮ್ಮ ಅವ್ರೆ, ಅಯ್ಯೋ, ಕಾಪಾಡಿ, ನನ್ನ ಕಾಪಾಡಿ. ಯಾರು ಕಾಪಾಡಬೇಕು ಕರೆಕ್ಟ್ ಆಗಿ ಹೇಳು. ಯಾರ್ ನೀನು? ಇಲ್ಲಿಗೆ ಯಾಕೆ ಬಂದಿದ್ದೀಯಾ? ಅಯ್ಯ, ನಿಮ್ ವಂಶದ ಕುಡಿ ನನ್ನ ಹೊಟ್ಟೆ ಬೆಳಿತಿದೆ. ಇಲ್ಲಿಗೆ ಬರ್ದೆ ಇನ್ನೆಲ್ಲಿಗೆ ಹೋಗ್ಲಿ? ಅಯ್ಯೋ ಪಾಪ, ಅವರಲ್ಲ ಪೂಜ್ಯರು. ನಿಮ್ಗೆ ಗೊತ್ತು? ನನಗೇನ್ ಗೊತ್ತು? ಅವಳಿಗೆ ಗೊತ್ತು. ಯಾರಮ್ಮ? ನಾನಾ? ಲೇ ಬೋಂಡ, ನಿಂಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ? ಈ ಎಂ ಬಾಲಕೃಷ್ಣನ್ಗೆ ನೀನಲ್ವಾ ಅಪ್ಪ? ಹೌದಾ? ಎಂ ಬಾಲಕೃಷ್ಣ ಯಾರು? ಈ ಪುಟ್ಟ ಹೆಣ್ಮಗು ಅಂತ ಫಿಕ್ಸಾ? ನಾಮಕರಣ ಆಗೋಯ್ತಾ? ಎಂ ಅಂದ್ರೆ ಮೋಹನ್ ಸುಂದರ್ ಸಾಮಿ, ಪ್ರಪಂಚ ಇಷ್ಟೊಂದು ಫಾಸ್ಟ್ ಏನಯ್ಯ? ಲೇ, ಯಾಕೋ ಅದುಮ್ತಾ ಇದೆಯಾ? ಸುಮ್ನೆ ಇರೋ. ಲೇ, ಏನ್ ನಾಟಕ ಆಡ್ತಾ ಇದೀಯಾ? ನಾನ್ ನಿನ್ನ ಮುಟ್ಲೇ ಇಲ್ಲ, ಆದ್ರೂ ಹಿಂಗೆ ಹೆಂಗೆ? ಯಾಕೆ? ಲವ್ ಮಾಡ್ಲಿಲ್ವಾ? ಲವ್ ಮಾಡ್ಬಿಟ್ರೆ ಪ್ರೆಗ್ನೆಂಟ್ ಆಗೋಗ್ತ್ಯಾ? ಯಾಕಾಗ್ಬಾರ್ದು? ಸಿನಿಮಾ ಕರ್ಕೊಂಡ್ ಹೋಗ್ಲಿಲ್ವಾ? ಕರ್ಕೊಂಡ್ ಹೋಗ್ಬಿಟ್ರೆ ಪ್ರೆಗ್ನೆಂಟ್ ಆಗ್ಬಿಡ್ತ್ಯಾ? ಯಾಕಾಗ್ಬಾರ್ದು? ನೀನು ನಾನು ಸುಮ್ನೆ ಕೂತಿದ್ದ? ಏನ್ ಮಾಡ್ದೆ? ಅಯ್ಯೋ, ಅಷ್ಟಕ್ಕೇನಾ? ಅಷ್ಟಕ್ಕೆ ಇಷ್ಟು. ಇಲ್ದೆ ಹೋಗ್ತಿದ್ರೆ ಬಾಲ, ಮುರಳಿ, ಕೃಷ್ಣ. ಮೂರ ನೀನೇನ್ ಎಣ್ಣ ಬೆಕ್ಕ? ಅಯ್ಯೋ ಅಯ್ಯೋ ಅಯ್ಯೋ, ಅತ್ತೆ ಮಾವ, ನಾನು ಅವಳನ್ನ ಮುಟ್ಲೂ ಇಲ್ಲ, ಪ್ರೆಗ್ನೆಂಟ್ ಅಂತಿದ್ದಾಳೆ. ಅಯ್ಯಯ್ಯ, ನೀವು ಅವಳನ್ನ ಮುಟ್ಲಿಲ್ವಾ? ಇಲ್ಲ. ಆದ್ರೂ ಪ್ರೆಗ್ನೆಂಟ್. ಹೇಳ್ಕಿ ಕೊದ್ಗೆ ಹೇಳ್ಕೊಡ. ఏంటి వంశ నిందు నేను మగలు చూస్తే ఏం జట్లా ఓడిపోయింది. ఈడు చూస్తే ಹಲೋ ಹಲೋ, ಇವನ್ ಬಗ್ಗೆ ಏನ್ ಬೇಕಾದ್ರೆ ತಪ್ಪ ಮಾತಾಡಿ, ಆದ್ರೆ ನನ್ನ ಕಾವ್ಯ ಸಂಬಂಧದ ಬಗ್ಗೆ ತಪ್ಪ ಮಾತಾಡಬೇಡಿ. ಫಸ್ಟ್ ನನ್ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಈ ಮನೆಯಲ್ಲಿ ಏನ್ ನಡೀತಾ ಇದೆ? ಆ ನಾಗಮಣಿಗೆ ಶಾಂತಿ ಆಗೋವರೆಗೂ ಈ ಮನೆಯಲ್ಲಿ ಈ ರೀತಿ ಎಲ್ಲ ನಡೆಯೋದು ಸಹಜ. ದಯವಿಟ್ಟು ಆ 9ನೇ ದಿನದವರೆಗೂ ಯಾರು ಮಾತಾಡಬಾರ್ದು. ಭಗವಾನ್ ಸಾಹೇಬ್ರೆ, ಗರ್ಭಿಣಿ ಹೆಣ್ಣು ಕಣ್ಣೀರ್ ಹಾಕಿದ್ರೆ ನಿಮ್ ವಂಶನೇ ನಿರ್ವಂಶ ಆಗುತ್ತೆ. ಅದಕ್ಕೆ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. 9 ದಿನದವರೆಗೂ ಅವಳಿಲ್ಲೇ ಇರ್ತಾಳೆ. ಮೆತಿ 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 ಮೆತಿ, ಜೋಪಾನ ಜೋಪಾನ ಜೋಪಾನ. ಯಾಕೋ ಇಲ್ಲಿ ಕರ್ಕೊಂಬಂದೆ? ನೀನ್ ಮಾಡಿದ ಪಾಪಕ್ಕೆ ನನ್ ಕೊಲೆಗಾರ ಮಾಡಿಸ್ತಿದ್ಯಲ್ಲೋ. ಅಂದ್ರೆ ಎಂ ಬಾಲಕೃಷ್ಣನ್ನ ನನ್ ಕೈಯಿಂದ ಮರ್ಡರ್ ಮಾಡಿಸ್ತಿದ್ಯಲ್ಲ. ಅಂದ್ರೆ ಅಬಾರ್ಷನ್.
ಅವಳು ಪ್ರೆಗ್ನೆಂಟ್ ಆಗಿಲ್ಲ, ಅಬಾರ್ಷನ್ ಎಲ್ಲಿಂದ ಮಾಡಿಸ್ತೀವ? ತಂದೆ ನೀನ್ ಸುಳ್ಳು ಹೇಳ್ಬೋದು, ತಾಯಿ ಅವಳು ಸುಳ್ಳು ಹೇಳ್ಬೋದು, ಆದ್ರೆ ಹೊಟ್ಟೆಲಿರೋ ಮಗು ಸುಳ್ಳು ಹೇಳುತ್ತೇನೋ? ನೀನ್ ಯಾವಾಗ ಕೇಳ್ದೆ? ಕಾರಲ್ಲಿ ಮಾತಾಡ್ಕೊಂಡ್ ಬಂದ್ವಿ. ಅದೇನ್ FM ಮಗುನ? ಅವನ್ ವಾಯ್ಸ್ ಮಾತ್ರ ಡಿಟ್ಟು ನಿಂದೇ ಕಣ. 2 ತಿಂಗಳು ಮಗು ಮಾತಾಡುತ್ತೆ ಅಂತ್ಯ. ಇವಳು ನೋಡಿದ್ರೆ 9 ತಿಂಗಳವ್ರ ತರ ಹೊಟ್ಟೆ ಹೊತ್ಕೊಂಡಿದ್ದಾಳೆ. ಏನು ಕಂಗ್ರಾಚುಲೇಷನ್ಸ್. ಎಂ ಬಾಲಕೃಷ್ಣ ಡೆಫಿನೆಟ್ ಆಗಿ ಪೀಲೆ ತರ ಫುಟ್ಬಾಲ್ ಪ್ಲೇಯರ್ ಆಗ್ತಾನೆ. ಏನ್ ಕಿಕ್ಕು. ಇನ್ನೊಂದ್ ಸ್ವಲ್ಪ ಹೊತ್ತಿರೋ ಹಾಡು ಹೇಳಿಸ್ತಾಳೆ. ಲೇ ರಮಿ, ಡೆಂಟಿಸ್ಟ್ ಹೆಂಗೋ ಅಬಾರ್ಷನ್ ಮಾಡ್ತಾರೆ. 2 ಕೀಳೋದೇ ಕಣ. ಬಾ. ಹಾ ಡಾಕ್ಟರ್, ಗುಡ್ ಮಾರ್ನಿಂಗ್. ಡಾಕ್ಟ್ರೆ, ಎಂ ಬಾಲಕೃಷ್ಣ. ಡಾಕ್ಟ್ರೆ, ಮೊದಲು ಈ ಹುಡುಗಿ ಪ್ರೆಗ್ನೆಂಟ್ ಇಲ್ವಾ ಅದನ್ನ ಟೆಸ್ಟ್ ಮಾಡಿ. ಕಾಲ್ ಕೊಡಮ್ಮ. ಕೈ ತಾನೆ ನೋಡೋದು? ಕೈ ಕಾಲು ಎಲ್ಲ ಅವಳದೆ ತಾನೆ. ಡಾಕ್ಟರ್ ನಾನು. ಕೊಡಮ್ಮ. ಏನೋ ಒಂದ್ ಕೊಡು. ಮಗುದು ಕಣ್ಣು, ಮೂತಿ, ಮೂಗು, ಹಲ್ಲು ಎಲ್ಲ ನಿಂತರನೆ. ವಾಯ್ಸು ಹಾಗೆ ಇತ್ತು. ಸುಮ್ನೆ ನೀನು. ನಾಡಿ ನೋಡಿದ್ರೆ ಗರ್ಭದೊಳಗಿರೋದೆಲ್ಲ ಕಾಣುತ್ತಾ? ಅದೆಲ್ಲ ನಿನ್ಗೆ ಯಾಕಯ್ಯ? ಯಥಾ ರಾಜ ತಥಾ ಪ್ರಜಾ, ಯಥಾ ಬೀಜ ತಥಾ ಫಲ. ಆ ಫಲ ಬೇಡ ಅಂತಾನೆ ಇವ್ರಿಬ್ರು ಬಂದಿರೋದು. ಏನಾರು ಮಾಡಿ. ನಮ್ ಎಂ ಬಾಲಕೃಷ್ಣನ್ ಮಾಡ್ತಾರೆ ಇವರು. ಕಿವುಚ ಹಾಕ್ಬಿಡ್ತಾರೆ. ಮಗು ತಂದೆ ಮೀನ್ ಗಂಡ ಇಲ್ಲಿ ಬೆಟ್ಟ ಹಾಕಿ ಅದನ್ನ ಹಾಕ್ಬಿಡ್ತೀನಿ. ಅದೇ ರುಂಜು ರುಂಜು ಇಲ್ಲಿ ಇಲ್ಲಿ. ಇವನು ಮಗು ತಂದೆ ಹೌದು, ಆದ್ರೆ ಇವಳ ಗಂಡ ಅಲ್ಲ. ಅಂದ್ರೆ ನನ್ಗಿನ್ನೂ ಮದುವೆ ಆಗಿಲ್ಲ. ದಾರಿ ತಪ್ಪಿದ ಮಗುನ? ನಾನ್ ದಾರಿ ತಪ್ಪೇ ಇಲ್ಲ ಡಾಕ್ಟ್ರೆ, ಆದ್ರೂ ಮಗ ಅಂತಿದ್ದಾಳೆ. ಯೋಗ್ಯ ತಂದು ಇದೇನ್ರಿ ಲುಂಗಿ ಸರಿಯಾಗಾದ್ರೂ ಕಟ್ಕೋಬಾರ್ದಾ? ಆ ಯೋಗ್ಯ ಕೊಟ್ಟಿದ್ದೆ ಇದು. ಕೆಳಗಡೆ ಕೇಳದೆ ನಾಚ್ಕೊಂಡ್ ಕೊಡ್ಲಿಲ್ಲ. ಸರಿ ಸರಿ ಕೂತ್ಕೊಂಡು ಡೀಲ್ ಮಾಡಿ. ರುಂಜು ರುಂಜು. ರಮೇ, ಇವ್ನ್ ಡಾಕ್ಟರ್ ತರನೇ ಕಾಣಿಸ್ತಿಲ್ವಲ್ಲೋ? ಯಾವತ್ತಾದ್ರೂ ಮುಂಚೆ ಕುಯ್ದಿದ್ದೀರಾ? ಯಾಕಪ್ಪ ಹೆಂಗನ್ಸುತ್ತೆ? ದಿನಕ್ಕೆ 2, ಭಾನುವಾರ ಮಂಗಳವಾರ 8, ಬಕ್ರಿದ್ದು ರಂಜಾನ್ ಪುರ್ಸೊತ್ತಿಲ್ಲ. ಕ್ಯಾಚೆ ಕ್ಯಾಚೆ. ಡಾಕ್ಟ್ರೆ ನೋಡಿ, ಸಣ್ಣ ವಯಸ್ಸು ಏನೋ ಟೈಮ್ ಪಾಸ್ ಮಾಡ್ಬಿಟ್ಟಿದ್ದಾರೆ. ಏನಾರು ಮಾಡಿ. ಅಪರಾಧ ಮಾಡವನಪ್ಪ ಅವನು. ನೀವು ಒಂದು ಅಪರಾಧ ಮಾಡಿ. 20 ಲಕ್ಷ ಆಗುತ್ತೆ. ನಾನು ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತೀನಿ, ಅಲ್ಲಿ ಪುಕ್ಸಟ್ಟೆ ಮಾಡ್ತಾರೆ. ಪೊಲೀಸ್ನವರು ಜೊತೆಲಿ ಬರ್ತಾರೆ. ಅಯ್ಯಪ್ಪ. ನೋಡ ಮೋನೆ, ನಿನಗಿರೋದು 2 ಆಪ್ಷನ್. ಒಂದು 20 ಲಕ್ಷ ರೂಪಾಯಿ ಕೊಟ್ಟು ನಿನ್ ಮಾನ ಮರ್ಯಾದೆ ಗೌರವ ಎಲ್ಲ ಉಳಿಸ್ಕೊ, ಅಥವಾ ಆ ಲಕ್ಷ್ಮಿನ ನಾಣಿಗ್ ಬಿಟ್ಟಾಕ್ಬಿಟ್ಟು ನೀನ್ ಈ ಬೋಂಡಾನ್ ಮದುವೆ ಆಗ್ಬಿಡು. ಅಯ್ಯಯ್ಯೋ, ನನ್ ಗಂಡನ್ ಮಾನ ಹೋದ್ರೆ ನನ್ ಪ್ರಾಣ ಹೋದಾಗೆ ರೀ. ಹೌದಾ? ಹಾಗಾದ್ರೆ ಬೇಡ. ಏನ್ ಬೇಡ? ಅಬಾರ್ಷನ್ ಬೇಡ. ನಾಣಿ ಎಸ್ಕೇಪ್ 100%. Michael, where are you? Michael, Dad. ಮಗಳೇ, where is my Michael? Michael, hey, who are you? Where is my Michael? ನನಗೂ Michael, oh my love. Darling, my love. Daddy. ಯಾರದು? ಕಾವ್ಯ? ಯಾವ ಕಾವ್ಯ? ಅದೇ ಮೈಕಲ್ ಇಂದ ಓಡೋಗಿದ್ಲಲ್ಲ. ಇಲ್ಲಿ ಯಾಕೆ ಬಂದ್ಲು? ಇದು ಅವಳು ಮನೆ ಬಂದ್ಲು. ಈ ಮನೆ ಕಾವ್ಯನ? ಹೌದು. ನನ್ ಯಾಕೆ ತಪ್ಕೊಂಡ್ಲು? ಮೈಕಲ್ ಅವಳು ಗಂಡ. ಆದ್ರೆ ನಾನ್ ಮೈಕಲ್ ಅಲ್ವಲ್ಲ? ನೀನೇ ತಾನೇ ಮೈಕಲ್? ನಾನಲ್ವಲ್ಲ. ಅದವಳು ಗೊಂತಲ್ಲ. ನಾನ್ ನಿಮ್ಗೊಂದ್ ಮಾತು ಹೇಳ್ದೆ ಮನೆ ಬಿಟ್ಟು ಹೊರಟೋದೆ ಡ್ಯಾಡಿ. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ. ಐ ಆಮ್ ಸೋ ಸಾರಿ. ಈಗಲಾದ್ರೂ ಬಂದಿಯಲ್ಲಮ್ಮ. ರೀ, ಏನ್ರಿ ನೀವು? ನಾನೇನೋ ಕೋಪದಲ್ಲಿ ಮನೆ ಬಿಟ್ಟು ಹೋಗೋತ್ರ ಆಕ್ಟ್ ಮಾಡಿದ್ರೆ ನೀವ್ ನನ್ ಹುಡ್ಕೊಂಡು ಇಲ್ಲಿವರೆಗೂ ಬರೋದಾ? ಈ ಮನೆಯವರು ನಮ್ಮಿಬ್ಬರ ಬಗ್ಗೆ ಏನು ಅಂತ ತಿಳ್ಕೊತಾರೆ. ರೀ, ನೀವೇನು ಹೋಗ್ರಿ ಆ ಕಡೆ. ಗಂಡ ಹೆಂಡತಿ ಮಧ್ಯೆ ಬಂದ್ಬಿಟ್ರು. ನೀವ್ ಇಲ್ದೆ ನಂಗ್ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ. ಒಬ್ಳೆ ಮಲ್ಗಕ್ಕೆ ಎಷ್ಟು ಸಂಕಟ ಆಗ್ತಿತ್ತು ಗೊತ್ತಾ ನಿಮ್ಗೆ? ನೀನ್ ಮನೆ ಬಿಟ್ಟು ಹೋಗುವಂತದ್ ಏನಮ್ಮ ಆಯ್ತು? ಈ ರಾಜಮಂಡ್ರಿ ಇದ್ದಾಳಲ್ಲ, ರಾಜಮಂಡ್ರಿ ನನ್ನ ಹಿಡಿದು ಈ ಕೋತಿ ಕಟ್ಟಾಕ್ಬಿಟ್ಟು, ಅದಕ್ಕೆ ನಾನ್ ಮನೆ ಬಿಟ್ಟು ಹೋಗಿದ್ದು. ಯಾರನ್ನ ಕೋತಿ ಅಂತ ಇದ್ಯಾ? ನಾನು ಕೋತಿ ಅಂದ್ರೆ ಅವ್ನ್ ಮೇಕತ್ತರ ಇದ್ದ ಕರಡಿನ ಕಟ್ಕೊಂಡಿದ್ಯಾ? ನನಗಿಂತ ಚೆನ್ನಾಗಿದ್ದಾನೆ ಅವನು. ನನ್ ಗಂಡನ್ ಬಗ್ಗೆ ಹಾಗೆಲ್ಲ ಮಾತಾಡ್ಬಿಡ್ವಾ? ನಿನ್ಗೆ ಒದ್ರೆ ಬಂದೆ ಜಾಗ ನೋಡ್ಕೊಂಡು ನೋಡಿ ಬಾಯಿ ಯಾವಳೆ ಮನೆ ಬಿಟ್ಟು ಹೋಗಿ ಆಯ್ತಲ್ಲ. ನೀಕ್ ಮಾನ ಮರ್ಯಾದೆ ಉಂದ ಇಂಟ್ಲ ಉಂದೆ ಬೆಳಗಾಂ ಕುಂದ.
ಅಮ್ಮ ಸ್ವಾಮಿ ಇದೇನು ಮನೇನಾ ಇಲ್ಲ ನನ್ ಮಗನ್ ಮೆಂಟ್ಲ್ ಆಸ್ಪತ್ರೆನಾ? ಏನು ವೆಯ್ಟ್ ಮಾಡೋದ್ ಬೇಡ, ಇವತ್ತೇ ಪೂಜೆ ಮಾಡಿ ಮುಗಿಸ್ಬಿಡಿ. ಬೇಡ, 9 ದಿನಕ್ಕೆ ಶೈಯಲ್ಲಿ. ಸರಿ ಅನುಭವಿಸಿ. ಕಾವ್ಯ, ನಿನ್ ಗಂಡನ್ ಕರ್ಕೊಂಡು ಮಾಡಿಗೆ ಹೋಗು. ನೀನು ನಿನ್ ಗಂಡನ್ ಕರ್ಕೊಂಡು ರೂಮ್ಗೆ ಹೋಗು. ನೀನೇ ಗಟ್ಟಿ ಬಾ. ನಾನು ಇವಳಿಗೆ ಶಾಂತಿ ಮಾಡ್ಬೇಕು, ಹಾಗಾಗಿ ಪೂಜಾ ಕೋಣೆಗೆ ಹೋಗ್ತಿದ್ದೀನಿ. ಮತ್ತೆ ವಾಪಸ್ ಇಲ್ಲೇ ಕರ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡಿ. ಎಲ್ರು ಒಂದೊಂದು ಸೆಟ್ ಮಾಡ್ಕೊಂಡ್ಬಿಟ್ಟು ನಾವ್ ಯಾವ್ದು ಸೆಟ್ ಮಾಡೋದು? ಯಾವ್ದು ಕಾಣ್ತಾ ಇಲ್ವೇ? ಎನಿ ವೇಕೆನ್ಸಿ ಪ್ಲೀಸ್. ಏನೋ ಬಡಿ, ನೀ ಫ್ರೀ ಇದ್ಯಾ? ಒಂದ್ 10 ನಿಮಿಷ ಬಾ. ಅಯ್ಯ ಬಾಬಾ ನೀನು, ಅಯ್ಯ ಬಾ ಹೇಳ್ತೀನಿ. ರಾಜು, ರಾಜಲಕ್ಷ್ಮಿ, ನಾವು ಹೋಗೋಣವಾ? ನೀ ಮೂತಿ. ಅಂಜಲಿ, ಇವತ್ತಿನ ಸಿಚುವೇಶನ್ ಏನು ಅಂದ್ರೆ, ಕಥಾನಾಯಕಿ ಗೊತ್ತಾಗುತ್ತೋ ಇಲ್ವೋ? ಕಥಾನಾಯಕಿಯ ಕಣ್ಣೆದುರೇ ಕಥಾನಾಯಕ ಬೇರೊಂದು ಹುಡುಗಿಯ ಜೊತೆ ಶಾಪಿಂಗ್ ಮಾಡಲು ಬರ್ತಾ ಇದ್ದಾನೆ. ಅಂಜಲಿ, ನಾಯಕಿ ನಾಯಕನನ್ನ ದುರ್ಗುಟ್ಕೊಂಡು ನೋಡ್ತಾ ಇದ್ದಾಳೆ. ನಾಯಕಿ ಎದುರೇ ನಾಯಕ ಆಕೆ ಜೊತೆ ಸರಸ ಆಡ್ತಾ ಇದ್ದಾನೆ. ಸರಸ ಅಂದ್ರೆ ಗೊತ್ತಲ್ಲ? ಗೊತ್ತಾಗ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಅಳಿಯ ಹಲೋ ಮಗಳು ಮದುವೆಲಂತೂ 4 ಅಕ್ಷತೆ ಹಾಕೋಕ್ಕಾಗ್ಲಿಲ್ಲ. ಅಳಿನಿಗೊಂದು ಒಳ್ಳೆ ಸೂಟು, ಮಗಳಿಗೊಂದು ಒಳ್ಳೆ ಸೀರೆ. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ. ಹಾಫ್ ಇಲ್ವಾ? ಹಾಫ್ ಇಲ್ಲ ಕ್ವಾರ್ಟರ್. ಹಲೋ, ನಾನು ಹಲೋ ಅಲ್ಲ, ಕಾವ್ಯ. ಮೈಕಲ್ ಡಾರ್ಲಿಂಗ್. ನೀನ್ ಸರ್ ಸ್ವಲ್ಪ ಟೀ ಶರ್ಟ್ ತರ್ತೀರಾ? ತರ್ತೀನಿ ಸರ್. ನೀನ್ ಕಾವ್ಯ ಗೊತ್ತು, ಆದ್ರೆ ನಾನ್ ಮೈಕಲ್ ಅಲ್ಲ. ಮೈಕಲ್ ಅಲ್ವಾ? ನಿನಗ್ ಗೊತ್ತಿಲ್ವಾ? ಅಲ್ವಾ? ಅಲ್ಲ. ಏನಮ್ಮ ಮಾವ, ಇದು ಚೆನ್ನಾಗಿದ್ಯಾ ಅಂತ ಕೇಳ್ತಿದ್ದಾಳೆ. ಓಕೆ, ತುಂಬಾ ಚೆನ್ನಾಗಿದೆ. ನಾಯಕ ತಲೆಗೆ ವಿಗ್ ಹಾಕಿರ್ತಾನೆ. ನಾಯಕಿಗೆ ಡೌಟ್ ಬರುತ್ತೆ. ನಾಯಕಿ ಏನ್ ಮಾಡ್ತಾಳೆ? ಅಲ್ಲಿರೋ ಫ್ಯಾನ್ ತಗೊಂಡ್ಬಿಟ್ಟು ಅವನ್ ತಲೆಗೆ ಹಿಡಿತಾಳೆ. ವಿಗ್ಗು ಹಾರಿ ಹೋಗ್ಬಿಡುತ್ತೆ. ನಾಯಕನ ಬಣ್ಣ ಬಯಲಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತು. ಎಸ್ ಅದು ನನಗೆ ಏನ್ ಪ್ಯಾಂಟಾ ಸರ್? ನಿಮ್ಮ ಹೆಸರು? ಫರ್ಜಾನಾ. ಫರ್ಜಾನಾ, ನನಗೆ ಇದು ಬೇಕು. ಹನಿ ಬನಿ ಡಕ್ಕ ಡಕ್ಕ. You're my pumpkin, pumpkin, you're my honey bunny, you're my honey bunny, feeling something, something, You are my honey bunny. You are my ಅಕ್ಕ. ನಿನಗೆ ಗೊತ್ತಿಲ್ಲದೆ ಒಂದು ಮಿಸ್ಟೇಕ್ ಮಾಡ್ಬಿಟ್ಟೆ. ಐ ಆಮ್ ಲವ್ ಈ ಹುಡುಗಿನ. ಪ್ರೀತಿ. ಇವ್ರೇನ ನಿಮ್ಮ ಅಕ್ಕ? ಮೈ ಸಿಸ್ಟರ್. ಅಯ್ಯೋ ಅತ್ತೆ. ಒಳ್ಳೆ ಪೇರಲ್ಲ ಮಮ್ಮ. ನೆಕ್ತಾವಳಲ್ಲಪ್ಪ. అమ్మయ్య వరే జోడి సూపర్ గా ఉంది. ఏమి కళ్యాణం వస్తు శుభస్య శీఘ్రం. ಅವಳು ನನ್ನ ಲವರು ಅಂಜಲಿ. ಸೈಡ್ ಪ್ಲೀಸ್. ಏನ್ ಹತ್ರ ಬಂದು ಮೂಸ್ ನೋಡ್ತಾ ಇದ್ಯಾ? ಹತ್ರ? ಹೈ, ನಾನು ಯಾರು ಗೊತ್ತಿಲ್ಲ ನಿಂಗೆ? ಗೊತ್ತಿಲ್ಲ ನಿಂಗೆ? ನೀನು ಇವರು ನನ್ ಲವರು. ನನ್ ಲವರ್ ತರನೇ ಇದಾರೆ. ತರಾನ ಅಂದ್ರೆ ಲವರು ಸತ್ತೋದ. ಸಾಯಿಸೇ ಬಿಟ್ರ? ಅಯ್ಯೋ ಅಕ್ಕ, ಈ ಹುಡುಗಿ ಕತೆನೆ ಏನಂತ ಕೇಳ್ತೆ ಅಕ್ಕ? ಇಂತ ಸುಂದರವಾದ ಹುಡುಗಿ ಟೌನ್ ಅಲ್ಲಿ ಎದುರುಗಡೆ ಸಿಗ್ನಲ್ ಅಲ್ಲಿ ಕೂತ್ಕೊಂಡು ಅಯ್ಯೋ ನನಗೆ ಬೇಕು ನನಗೆ ಬೇಕು ನನಗೆ ಬೇಕು ಅಂತ ಕೇಳ್ಕೊಂತ ಇದ್ಲು. ನಾನು ಕಾಸ್ ಗೀಸ್ ಬೇಕೇನೋ ಅಂತ ಚಿಲ್ಲರೆ ಕಾಸು ಹಾಕೋಣ ಅಂತ ನೋಡ್ದೆ. ಇವಳಿಗೆ ಗಂಡ ಆಗ್ಬೇಕಾಗಿರೋನು ಇವಳ ಲವ್ವರು. ಪಾಪ ಇವಳನ್ನ ನಡು ರೋಡಲ್ಲಿ ಬಿಟ್ಬಿಟ್ಟು ಹೋಗಿ ಲಾರಿ ಸಿಕ್ಕಾಕೊಂಡು ಸತ್ತ. ಸಾಯಕ್ ಸತ್ತ. ಇವಳಿಗೆ ಹೇಳ್ಬಿಟ್ಟಾದ್ರು ಸತ್ನಾ. ಇವಳು ಯಾರಾದ್ರೂ ಬೇರೆಯವನ್ನೆಲ್ಲ ಹಾಕ್ ಮಾಡ್ಕೋಬೋದಿತ್ತು. ಅದ್ ಮಾಡ್ಲಿಲ್ವೇ? ಲುಚ್ಚ ಲಫಂಗ ಲೋಫರ್. ಸತ್ತೋರ್ ನಂಗೆ ಬೈಬಾರ್ದು. ಬೈತೀನಿ. ಸತ್ತವ್ರು ಅಂತ ಯಾಕೋ ಒತ್ತಿ ಒತ್ತಿ ಹೇಳ್ತೀಯಾ? ಬೈಬಾರ್ದು ಅಂತ ಹೇಳು ಸಾಕು. ಪಾಪ, ಅಯ್ಯೋ ಪಾಪ,
ನನಗೂ ಅದೇ ಅನ್ಸಿದ್ದು. ಇಮಿಡಿಯೇಟ್ ಆಗಿ ಐ ಲವ್ ಯು ಅಂದೆ, ಆ ಲಾಕ್ ಮಾಡ್ದೆ, ನಿನ್ನ ಹತ್ರ ಕರ್ಕೊಂಡ್ ಬಂದೆ ಅಕ್ಕ. ಗುಂಗ್ರಿ ಲೈಫ್ ಲೋ ಫಸ್ಟ್ ಟೈಮ್ ಮಂచి ಕೆಲಸ ಮಾಡಿದ್ಯಾ ಸ್ವಾಮಿ, ಅವ್ರಿಗೆ ಮಾಡು ಆಶೀರ್ವಾದ. ಅಯ್ಯ ಇದೇನ್ ಸ್ವಾಮಿ, ಹುಡ್ದಬ್ಬಕ್ಕೆ ಮದ್ವೆಗೆ ತೀತಿಗೆ ಎಲ್ಲದಕ್ಕೂ ಒಂದೇ ಮಂತ್ರ ಇಟ್ಟಿದ್ರಲ್ಲ, ಬೇರೆ ನಿಮ್ಮ ಬೊಗಸೆಯಲ್ಲಿ ಇಲ್ವೇ ಇಲ್ವಾ? ಗುಂಗ್ರಿ ಅಕ್ಕ ವಾರೇ ಹೋತಾನಕ್ಕ. ಹನಿ ಬನ್ನಿ ಎಸ್ ಬನ್ನಿ ಹೋಗೋಣ. ಒಂದ್ ಚೊಂಬಲ್ ಹಾಲು ತಗೊಂಡ್ ಮೇಲ್ ಬಂದ್ಬಿಡು. ಮಾನೇ ಅವರು ಕಾಣ್ತಾರ ಇಲ್ಲ ಬಿಟ್ರಪ್ಪ. ನೀನಾ? ಏನಾಯ್ತಪ್ಪ? ಏನಣ್ಣ ನೀನು ಅಲ್ಲೇ ಕಣ್ಣ ಮುಟ್ಟಕ್ ಹೋದೆ. ಏನಾಯ್ತಪ್ಪ? ಅಣ್ಣ ಮನೆ 1 3 ಬಾಗಿಲು ಅಣ್ಣ. ಅಂದ್ರೆ ಅಣ್ಣ ಬ್ಯಾಕು ಫ್ಲೆಶ್ ಅಣ್ಣ ಅದಕ್ಕೆ ಇಲ್ಲ ಅಣ್ಣ. ಸ್ನಾನ ಮಾಡ್ತಾ ಇದ್ದಾಳೆ, ಬರೋಕ್ 2 ಗಂಟೆ ಆಗುತ್ತೆ. ಅಯ್ಯೋ ಬಚ್ಚಲ ಮನೇಲಿ ಇಲ್ಲಿ ಬಿಡಣ್ಣ. ಅಣ್ಣ ಫ್ಯಾನ್ ಬೇಕಣ್ಣ, ಫ್ಯಾನ್ ಅಣ್ಣ. ಮನೆ ಎಲ್ಲ ಎಸಿ, ಫ್ಯಾನ್ ಯಾಕೋ? ಅಯ್ಯ ಎಸಿ ಹತ್ರ ಹೋಗಲ್ಲ ಅಣ್ಣ, ಫ್ಯಾನ್ ಬೇಕೇ ಬೇಕಣ್ಣ. ಅಣ್ಣ ಚಿಕಣ್ಣ ಚಿಕಣ್ಣ ಕೆಳಗ್ ಬರೋ ಅಣ್ಣ, ಇವನಿಗೆ ಕೆಳಗ್ ಬರೋಕೆ ಅಣ್ಣ ಸರಿಯಾಗಿ ಇಟ್ಕೊಳ್ಳೋ. ಕುಂಭಸ್ಥಾನ ಅಣ್ಣ ಅವ್ನ್ಗೆ ಅಣ್ಣ. ಅಣ್ಣ ಕುಂಭಸ್ಥಾನ ಎಲ್ಲ ತಣ್ಣಗ ಆಯ್ತಣ್ಣ. ನಾಯಿನ ಬರ ಇನ್ಸ್ಪೆಕ್ಟರ್ ಮನೆ ಒಳಗ್ ಬಂದಿದ್ದಾನೆ. ಅವ್ನ್ ಕೈಗೆ ಏನಾದ್ರು ಸಿಗಾಕೊಂಡ್ರೆ ಚಡ್ಡಿ ಹರಿದು ಪೀಸ್ ಮಾಡ್ಬಿಡ್ತಾನೆ. ನಾವು ಬೇರೆ ವೇಷದಲ್ಲಿ ಇದೀವಲ್ಲ, ಹೆಂಗೋ ಗುರ್ತಿರ್ತಾನೆ. ಹೌದಲ್ವಾ? ಅವನ್ ಯಾಕೆ ಇಲ್ಲಿ ಬಂದಿದ್ದಾನೆ? ಅವ್ನ್ ನಮ್ ಸೋದರ ಮಾವ ಕಣ. ಆ ನಾಯಿ ಬಂದು ನಿಮ್ ಸೋದರ ಮಾವನ? ಇವನೇನೋ ಪ್ಲಾನ್ ಮಾಡ್ಕೊಂಡ್ ಬಂದಿದ್ದಾನೆ ಕಣ. ಇಲ್ಲ ಗುರು, ಮತ್ತೆ ಯಾಕೆ ಹೇಳಿಲ್ಲ ನೀನು? ಅದು ನೀವ್ ಯಾವತ್ತು ಕೇಳಲಿಲ್ಲ, ಸಂದರ್ಭ ಬರ್ಲಿಲ್ಲ. ಯಾಕೆ ಹಾಗೆ ಓಡ್ ಬಂದ್ರಿ? ನಾನೇ ಲೋಡ್ ಬಂದೆ ಹಟ್ಟಿಸ್ಕೊಂಡು. ಯಾರನ್ನ? ಇವಳಗ್ ದೆವ್ವ ಹಿಡ್ದಿತ್ತು ತಾನೆ? ಸಾಕು ಸಾಕು ಸಾಕು. ಅದು ಈ ಮನೆಯೆಲ್ಲ ಸಂಚಾರ ಮಾಡ್ತಿತ್ತು. ನಾನು ಅಟ್ಟಿಸ್ಕೊಂಡು ಹೋಗ್ತಿದ್ದಾಗೆ ಅದು ಟೆರಸ್ ಓಡ್ ಬಂದ್ಬಿಡ್ತು. ನಾನು ಹಾಗೆ ಅದನ್ನ ಹಿಂಬಾಲಿಸ್ಕೊಂಡು ಬಂದು ನನ್ನ ಮುಷ್ಟಿಗೆ ತಗೊಂಡು ನೀರು ಬಾಟ್ಲಿಗೆ ಹಾಕಿ ಪ್ಯಾಕ್ ಮಾಡ್ಬಿಟ್ಟೆ. ಹೌದಾ? ಮತ್ತೆ ಅವ್ನ್ ಕುಡ್ಕೊಂಡ್ಬಿಟ್ಟ? ಯಾರು? ಮೈಕೇಲ್. ಕುಡಿದ್ಬಿಟ್ಯಾ? ದೆವ್ವ ಈ ದೇಹದಿಂದ ಈ ದೇಹಕ್ಕೆ ಪ್ರವೇಶ ಆಗೋಯ್ತು. ಹೌದಾ? ಕುಕ್ಕ ಸಾಗುಂತಲ. ಇದು ದೆವ್ವ ಅಲ್ಲ, ಇದು ಒರಿಜಿನಲ್. ಏನ್ ಇವರು ತಿಳಿದಾರಾ? ಪೊಲೀಸ್ ಸ್ಟೇಷನ್ ಮುಗ್ಧ ಹುಡುಗಿ ನಾನು ನನ್ನ ಸ್ಟೇಷನ್ ಕರ್ಕೊಂಡೋಗಿ ಎಲ್ರೂ ಸೇರಿ ಮಾನಭಂಗ ಮಾಡಿದ್ರಲ್ಲ. 12th ಡಿಸೆಂಬರ್ 2012 ಜಗತ್ತಿಗೆ ಪ್ರಳಯ ಆಗುತ್ತೆ ಅಂದ್ರು, ಯಾರಿಗೂ ಆಗ್ಲಿಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ಪ್ರಳಯ ಮಾಡಿದ್ರು. ಮಾವನ್ ಕಾಪಾಡಿ ಸ್ವಾಮಿ, ಮಾವನ್ ಕಾಪಾಡಿ. ಎಲ್ಲವೋ ಮೂರ್ಖ, ಮಾನವ ಸುಳ್ಳು ಹೇಳಬಹುದು, ದೆವ್ವ ಪ್ರೇತಗಳು ಎಂದಿಗೂ ಸುಳ್ಳು ಹೇಳೋದಿಲ್ಲ. ಸಾಕುಂತಲ ತೊಲಗು ತೊಲಗು. ಏ ನಾಟಿ, ಅವರು ಲುಂಗಿಯಲ್ಲಿ ಇರುವಾಗ ನೀನ್ ಬಂದಿದ್ಯಲ್ಲ, ಇಲ್ಲಿ ಇನ್ನೊಂದು ಅನಾಹುತ ನಡೆದ್ರೆ ಯಾರು ಜವಾಬ್ದಾರು? ತೊಲಗು ತೊಲಗು. ತಗೋ, ಭದ್ರವಾಗಿ ಇದನ್ನು ತಗೊಂಡೋಗಿ ಯಾವ್ದಾದ್ರು ಮಶಾಣದಲ್ಲಿ ಊತ್ ಬಂದ್ಬಿಡು, ಇಲ್ಲಾಂದ್ರೆ ಎದ್ದು ಬಂದ್ಬಿಡುತ್ತೆ. ನಾ ಎಲ್ಲಿದ್ದೀನಿ? ಯಾರಿ ಅಣ್ಣ? ಸ್ವಾಮಿ, ಏನ್ ಅದ್ಭುತ ಸ್ವಾಮಿ. ಪವಾಡ ಪುರುಷರು, ಸಾಧಕರು,
ನಿನಗೇನಾದ್ರೂ ಬೇಕಿದ್ರೆ ಬೇಡ್ಕೋ ಬೇಡ್ಕೋ. ಸ್ವಾಮಿ ನಾಣಿ ರಮ್ಮಿ ಅಂತ ಇಬ್ಬರಿದ್ದಾರೆ ಸ್ವಾಮಿ, ತೊಟ್ಟಿಗಳು ಸ್ವಾಮಿ. ಸ್ವಾಮಿ ನೋಡಿ ಸ್ವಾಮಿ, ಬ್ಯಾಕ್ ಬಾಕ್ಸ್ ಪೋಸ್ಟ್ ಬಾಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಸ್ವಾಮಿ. ಅವರಿಬ್ಬರನ್ನು ನನಗೆ ಕರುಣಿಸಿ ಸ್ವಾಮಿ. ಭಕ್ತ ಕುಂಬಾರದಲ್ಲಿ ಅಣ್ಣ ಅವರು ಜಡಿ ಮಣ್ಣು ತುಳಿತಾರಲ್ಲ, ಅದೇ ತರ ಇಬ್ಬರು ಉದಯ್ ಕುಮಾರ್ ರೇಂಜ್ ಕಟ್ಟ ಬಿಡವನ ತುಳಿದು ತುಳಿದು ಸಾಯಿಸ್ಬಿಡ್ತೀನಿ ಸ್ವಾಮಿ. ಆ ಇಬ್ಬರನ್ನು ಕರುಣಿಸಿ ಸ್ವಾಮಿ. ಏನವನು ನಮ್ ಬುಡಕ್ಕೆ ಕೈ ಹಾಕ್ತವನ. ಮುಂದೆ ನೋಡೋಣ. ಸ್ವಾಮಿಗಳೇ, ನೀವು ನಾಳೆ 9ನೇ ದಿನದ ಮಹಾಪೂಜೆ. ನಾವು ರೆಡಿ. ಒಂದು ಡೂಪ್ಲಿಕೇಟ್ ನಾಗಮಣಿನ ರೆಡಿ ಮಾಡಿ ಇಟ್ಟಿದೀವಿ. ನಾಳೆ ಅದನ್ನ ಸೂಟ್ ಕೇಸ್ ಒಳಗೆ ಹಾಕಿ ನಿನಗೆ ತಂದು ಕೊಡ್ತೀವಿ. ಆ ಸೂಟ್ ಕೇಸ್ ನ ನೀನ್ ಪೀಠದ ಕೆಳಗೆ ಇಟ್ಟಿರ್ತೀನಿ. ಸರಿಯಾದ ಸಮಯ ನೋಡಿ ರಮಿ ನಿನಗೆ 1 2 3 ಹೇಳ್ತಾನೆ. ತಕ್ಷಣ ನಿನ್ ಸಾಂಬ್ರಾಣಿ ಹಾಕ್ಬೇಕು. ಆ ಹೊಗೆಯಲ್ಲಿ ಆ ಒರಿಜಿನಲ್ ನಾಗಮಣಿನ ತೆಗೆದು ಸೂಟ್ ಕೇಸಲ್ಲಿ ಇಟ್ಟು ಸೂಟ್ ಕೇಸ್ಲಿರೋ ಡಮ್ಮಿ ನಾಗಮಣಿನ ಅಲ್ಲಿ ಇಡ್ಬೇಕು. ಅಷ್ಟೇ, ಅಲ್ಲಿಂದ ಎಸ್ಕೇಪ್. ಅಷ್ಟೇನಾ? ಅಷ್ಟೇ. ಸ್ವಾಮಿಗಳೇ, ನಿಮ್ಮನ್ನ ಬೇರೆ ಸ್ವಾಮಿಗಳು ನೋಡಕ್ ಬಂದಿದ್ದಾರೆ. ಅಯ್ಯೋ ಮನೆ ಹಾಳ. ನೀನಾ 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 ರೆಸ್ಪೆಕ್ಟ್. ನಿನ್ಗೆ ಯಾಕೋ ರೆಸ್ಪೆಕ್ಟ್ ಕೊಡ್ಬೇಕು? ಕೊಳಕ್ ಕೊಂಡ. ಮನೇಲಿರೋರೆಲ್ಲ ನಿನಗೆ ರೆಸ್ಪೆಕ್ಟ್ ಕೊಡ್ಬೇಕಾದ್ರೆ ನೀವೆಲ್ಲ ಯಾಕ್ರೋ ನನಗೆ ರೆಸ್ಪೆಕ್ಟ್ ಕೊಡಬಾರ್ದು? ಆಲ್ ಆರ್ ಪೋರ್ಟೆಂಟೇಜ್. ಏನ್ ಪಕ್ಷಿ ಓಡಿಸ್ತಾ ಇದ್ದೀರಿ? ಹೇಯ್, ಈ ಮನೇಲಿ ಡೈಮಂಡ್ ಇದೆ ಅಂತ ಗೊತ್ತಾದ್ಮೇಲೆನೆ ನಾನು ನನ್ ತಂಗಿನ ನಿನಗ್ ಸೆಟಪ್ ಮಾಡಿದ್ದು. ಮಧ್ಯದಲ್ಲಿ ಇವರೆಲ್ಲ ಯಾಕೋ ಎಲ್ರು ಓಡಿಸ್ಬಿಡು, ನಾ ಇಬ್ರು ಗೋಡಿ ತಗೊಂಬಿಡಣ. ಜಾಸ್ತಿ ಉಸಿರು ಬಿಟ್ರೆ ನಿಮ್ ಗಡ್ಡ ಮೀಸೆ ಎಲ್ಲ ಕಿತ್ತಾಕಿ ನೀವ್ ಯಾರು ಅಂತ ಊದ್ ಬಿಡ್ತೀನಿ. ಓಕೆ, ಒಂದ್ ಕಾಂಪ್ರೋ. ಎಲ್ರು ಅದನ್ನ ಶೇರ್ ಮಾಡ್ಕೊಳ್ಳೋಣ. 50% ನನಗೆ, 50% ನಿಮ್ 3 ಜನಕ್ಕೆ. ಅದಂಗೆ ವಾಜನ್ ಹೆಂಗೋ ಹಂಗೆ. ಅಯ್ಯೋ, ಸ್ವಾಮಿಗಳು ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಶಿಷ್ಯವೃತ್ತಿ ಮಾಡ್ತಿದ್ದಾರೆ. ಹಿಮಾಲಯದಿಂದ ಬಂದಿದಾರಂತೆ. ಹಿಮಾಲಯನ ಶೋಲೆ ರಾಮನಗರ ಬಂಡೆ ಇದ್ದಂಗ ಅವ್ರೆ. ಬಂಡೆ ಯಾಕೆ ಇಷ್ಟು ವೀಕ್ ಆಗಿ ಅಲ್ಲಾಡ್ತಾ ಇದೆ? ಶಾಕ್ ಅಬ್ಸರ್ವ್ ವೀಕ್. ನನ್ನ ಶಿಷ್ಯ ನನ್ನನ್ನು ಬಿಟ್ಟಿರಲಾರದೆ ಬಂದಿದ್ದಾನೆ. ಈ ಪರಿಸ್ಥಿತಿಲಿ ಬಿಟ್ಟಿರೋದು ತುಂಬಾನೇ ಕಷ್ಟ ಆಗೋಗುತ್ತೆ. ಸ್ವಾಮಿಗಳಿಗೆ ಏನ್ ಬೇಕು ಅಂತ ಅಪ್ಪಣೆ ಕೊಡಿಸ್ಬೇಕು. ನಮ್ಗೆ ಏನ್ ಬೇಕೋ ನಾವ್ ಅದನ್ನ ತಗೊಂತೀವಿ. ಅಂದ್ರೆ ನಿಮ್ಮನ್ ಕೇಳಿ ತಗೊಳ್ತೀವಿ ಅಂತ ಹೇಳ್ತಿದ್ದಾರೆ. 1 ಪ್ಲೇಟ್ ಬೋಟಿ ಗೊಜ್ಜು. ರೋಟಿ ಗೊಜ್ಜು. ಸ್ವಾಮಿಗಳೇ, ಅಪ್ಪಣೆ. ಇದೊಂದೇ ಇವ್ರು ಬರೋದು. ಅಪ್ಪ ರಾವು, ಸರಿಯಾಗಿ ಚೂಸ್ಕೋ. ಯುವರ್ ಅಟೆನ್ಷನ್ ಪ್ಲೀಸ್. ನಾವು ಸ್ನಾನಕ್ಕೆ ಹೋಗ್ತಾ ಇದ್ದೀವಿ. ಆಗೋದೇ ಕಣ ಇವತ್ತು. ಅವ್ರ ಜಳಕಕ್ಕೆ ಹೋದ್ರೆ ಇವ್ರಿಗೇನ್ ಪುಳ್ಕ? ನೀವು ಒಂದ್ಸಲ ಟ್ರೈ ಮಾಡಿ, ಗೊತ್ತಾಗುತ್ತೆ. ನಮ್ಮ ಬ್ರ್ಯಾಂಡ್ ಸೋಪ್ ಇಲ್ಲ ಬಿಡಿ. ಸರ್, ವಯಸ್ಸಾದ್ರೂ ನೀವು ತುಂಬಾ ಅಪ್ಡೇಟ್ ಆಗಿದ್ದೀರಾ ಸರ್. ಈಗಿನ ಕಾಲದ ಹೆಂಗಸರಿಗೆ ಮೊಬೈಲು ಲ್ಯಾಪ್ಟಾಪ್ ತುಂಬಾ ಬೋರ್ ಆಗ್ಬಿಟ್ಟಿದೆ ಸರ್. ಈ ತರದ್ ಕೊಟ್ರೆ ತುಂಬಾ ತುಂಬಾ ಇಂಪ್ರೆಸ್ ಆಗ್ತಾರೆ ಸರ್. ಮುಖ್ಯವಾಗಿ ಬೆಡ್ರೂಮ್ ಮ್ಯಾಟ್ರು ಅಂದ್ರೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಸರ್. ಕವರ್ ಗಿವರ್ ಏನು ಬೇಡ ಸರ್, ಸೂಟ್ ಕೇಸಲ್ಲಿ ತಗೊಂಡೋಗಿ ಕೊಡಿ. ಮೆಂಟಿ ಫುಲ್ ಖುಷಿ ಆಗ್ಬಿಡ್ತಾರೆ. ಇಲ್ಲೇ ಎಲ್ಲೋ ಗಾಡಿ ಬಿಟ್ಟಿದ್ದೆ. ಅಲ್ಲಿದೆ ನೋಡು. ಅಲ್ಲೇ ಇದೆ. ನಿಮ್ಮ ಮಾವ. ಅಯ್ಯೋ, ಬ್ರೀಫ್ ಕೇಸ್ ಅಲ್ಲಿಡು. ನೀನು ಹೋಗಿ ಸೂಟ್ ಕೇಸ್ ತೊಂಬಾ. ನನ್ ಕಿರೀಟ ನೋಡಿದ್ರೆ ಕಂಡ್ಲಿ ಬಿಡ್ತಾರೆ. ಹಲೋ ಬ್ರದರ್, ಕಾಳಯ್ಯ ಮಾತಾಡ್ತಿದ್ದೇನೆ. ಗೋಲ್ಡ್ ರೆಡಿ, ಕ್ಯಾಶ್ ರೆಡಿನಾ? 5 crores ರೆಡಿ. ಕಳ್ಸ್ಕೊಡಿ. ಬಾಸ್, ಇಷ್ಟು ದುಡ್ಡು ಕೊಟ್ಟು ಆ ಗೋಲ್ಡ್ ನ ಯಾಕೆ ತಗೋಬೇಕು ಬಾಸ್? ಯು ಫೋಲ್. ನಾನ್ ಯಾಕೋ ಕೊಡ್ಲಿ? ಅವನು ಆ ಸ್ವಾಮಿಗೆ ಬೇನಾಮಿ, ನಮ್ ಬಿಸ್ನೆಸ್ ನೆಲ್ಲ ಹಾಳು ಮಾಡ್ದವನು. ಅದಕ್ಕೆ ಇದರಲ್ಲಿ ಬಾಂಬ್ ಬಿಟ್ಟಿದ್ದೀನಿ. ಹೋಗ್ ಕೊಡು, ಉಡಾಯಿಸ್ಬಿಡು.
ನೀನ್ ನಡಿಯಪ್ಪ ಅವನ ಜೊತೆ ಏನ್ ಜಗಳ. ತಗೊಳ್ಳಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಇದರೊಳಗಡೆ ಡಮ್ಮಿ ಇದೆ. ನಂಬರ್ 1 2 3. ಸ್ವಾಮಿಗಳೇ ಕಾಪಾಡ್ಬೇಕು. ಸ್ವಾಮೀಜಿ ನಮ್ಮಿಬ್ರಿಗೆ ಆಶೀರ್ವಾದ ಮಾಡ್ಬೇಕು. ಸ್ವಾಮಿ ಕುಡಿಯಕ್ಕೆ ಕಾಫಿ ಟೀ ಕಾಲ್ ಸೂಪು ಬೇಡವಾ? ಉಳಿತು. ರಾಜು ರಾಜು ಲಕ್ಷ್ಮಿ, ನಾನ್ నిన్నేనో తోర్స్ಬೇಕು. ಸ್ವಲ್ಪ ಒಳಗ್ ಬರ್ತೀಯಾ? 10 ವರ್ಷం నుంచి ఏమి తోరస్లేదు, ఇప్పుడు తోరుస్తీయా పాప? గోల్డ్ 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 స్వామి, గోల్డ్ 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 స్వామి, గోల్డ్ గోల్డ్ స్వామి. ನಾವು 3 ಜನ ಅಂತ ಆಶೀರ್ವಾದ ಮಾಡಿ. ಆಗ್ಲೇ ಒಂದು ಸೂಟ್ ಕೇಸ್ ಬಂತು. ಇದ್ಯಾವ್ದು ಎರಡನೇದು? ಅಪರೂಪಕ್ಕೆ ನಾನು ಅವಳಿಗೆ ಏನೋ ತಂದ್ರೆ ನೋಡೋಲ್ಲ ಅಂತಾಳಲ್ಲ. ತಮ್ಮಿ 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 ಅಣ್ಣ ಭಗವಂತಣ್ಣ, ಏನಣ್ಣ ನೀನು ಒಬ್ಬನೇ ಬಿಟ್ಬಿಡ್ತೀಯ? ತಮ್ಮಣ್ಣ, ಪೂಜೆ ಕೂತ್ಕೊಂಡ್ರೆ ವಾಸಿ ಆದ್ರೂ ಆಗ್ಬೋದು. ನಿಂತ್ಕೊಳ್ಳೋದ ಮರ್ತು ಬಿಟ್ಟಿದ್ದೀರಣ್ಣ. 30 ದಿವಸ ನಿಂತ್ಕೊಂಡು ನಿದ್ದೆ ಮಾಡ್ತಾ ಇದ್ದೀನಿ. ನೀನೇನಣ್ಣ? ಅಣ್ಣ ನಿನ್ ತೋಟದಲ್ಲಿ ಯಾವ್ದೋ ಮುಲ ಗಿಡಮೂಲಿಕೆ ಇದೆಯಂತಲ್ಲಣ್ಣ, ಅಜ್ಜಣ್ಣ ಸ್ವಲ್ಪ ಬ್ಯಾಕ್ಗೆ. ನನಗೇನಾದ್ರೂ ಕೈ ಕೊಟ್ರೆ ನಿಮ್ 3 ಜನರನ್ನ ಇಟ್ಟಲ್ಲದ್ದಿ, ಒಬ್ಬನ ಬಜ್ಜಿ ಒಬ್ಬನ ಪಾಕೋಡ. ಏ ಮೋನೆ, ನೀನ್ ಮಾತ್ರ ತೂತೊಡನೆ ಕಣ. ಸ್ವಾಮಿ ನೀವೇ ಕಾಪಾಡ್ಬೇಕು. Kalswami, 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 Kalswami. 1 2 3. ಸ್ವಾಮಿ 1 2 3. ಹೇ 1 2 3 ಈಗ ಹಾಕೋಣ. ನಂಗೆ ಗೊತ್ತಿಲ್ಲ ಅಂತ. 1 2 3 ಕನ್ಫ್ಯೂಸ್ ಮಾಡ. ನಂಗೆ ಗೊತ್ತಿದ್ದಲ್ವಾ? 1 2 3. ಸರಿ ಕಣಮ್ಮ. ಅಪ್ಪಾರ ಫ್ಯಾನ್ ಎಲ್ಲಪ್ಪ ಇದೆ? ಅಯ್ಯೋ ನಿಮ್ ಪಾಪ. ಅಯ್ಯೋ ನನಗೂ ಒಂದು ಲವರ್ ಬೇಕು. ಏಯ್ ಯಾರು ನೀನು? ಪೂಜೆ ಇದೆ, ಹಾವು ತಗೊಂಬ. ಅದು ತಂದಿದ್ದೀನಿ. ನೀನ್ ಯಾರು? ರಾಜಲಕ್ಷ್ಮಿ ಹಾವ್ ರೆಡಿ. ಹಾವ ಲೇ, ಇವನ್ ಅಬಾರ್ಷನ್ ಡಾಕ್ಟರ್ ಅಲ್ವಾ? ರಾಜಲಕ್ಷ್ಮಿ ಯಾರದೇ? ಸ್ನೇಕ್ ಪಪ್ಪಣ್ಣ ಫ್ರಮ್ ಶಿಡ್ಲಿಘಟ್ಟ. ಹಾವು ಕೇಳಿದ್ರಲ್ಲ, ಹಿಡ್ಕೊಂಡು ಬಂದಿದ್ದೀನಿ. ಹಾವ ಯಾತಕ್ಕೆ? ಅಯ್ಯೋ ಏನು ಸ್ವಾಮಿ ನೀವು ಹೇಳೋದು? ಈ ಪೂಜೆ ಮಾಡಕ್ಕೆ ನಾನು ಕುತ್ತಿಗೆಗೆ ಹಾವು ಹಾಕೋಬೇಕನ್ನಿ ನಿಮ್ ಶಿಷ್ಯರ ಹತ್ರ ನೀವು ಚಪ್ಪಲೆದ? ಭರಂ ಭರಂ ಭಗದಾಂ ಚಿಲ್ಲಿ ಚುದಾಂ ಭುಜಾಂ ನಾಗಪುರ್ಪಾಚನಂ ಅಂಟಂಟಂಟಂಟೆ ಅಯ್ಯಮ್ಮೆ ಅಂಟೆ. ಸ್ವಾಮೀಜಿ ಅವ್ರು ಹೇಳ್ತಿದ್ದಾರೆ, ಹಾವು ಹಾಕ್ಬೇಕಾರ್ದು ನನ್ ಕುತ್ತಿಗೆಗಲ್ಲ, ನನ್ನ ಉತ್ತರಾಧಿಕಾರಿಗೆ ಅಂತ. ಯಾರು ನನಗ? ಸ್ವಾಮಿಗಳು ಹೇಳ್ತಾರೆ, ಕರೆಕ್ಟ್ ಆಗಿದೆ. ಹಾಕ್ಲಾ? ಏನ್ ನಡೀತಾ ಇದೆ? ಎತ್ಕೊಂಡು ಓಡ್ತಾ ಇದ್ದಾನಲ್ಲಪ್ಪ. ಚಿಕ್ಕಣ್ಣ ಹಾಕೋ ಬಾಗ್ಲು. ಹಾಕೋ ಬಾಗ್ಲು. ಏ ನಾನೇ
ನೀನ್ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ. ಸುಮ್ನೆ ಸರೆಂಡರ್ ಆಗ್ಬಿಡು. ఎక్కడ వినాడు ఎల్లి వీడు ఎంత వాల్యూ అమ్మో నాగమణి ಏನದು ಕೆಳಗೆಲ್ಸೋ ಅಲ್ಲ ಇದು ಹಾಕ್ಲ ಹಾಕುತ್ತೀರ ಅಯ್ಯೋ ಕೆಳಗಡೆ ನಾಯಿ ಮೇಲ್ಗಡೆ ಹಾವು ನಾನು ಏನ್ ಮಾಡ್ಬೇಕು ಅಂತ ಕೆಳಗೆಲ್ಸೋ ಹೋಗ ಕಡೆಗೆ ಹಾಕ್ಲ ಹಾಕ್ತೀರಾ ದಾರಿ ಬಿಡು ದಾರಿ ಬಿಡು ದಾರಿ ಬಿಡು. ಸರಿಯಾದ ಜಾಗಕ್ಕೆ ಬಂದಿದ್ಯಾ? ನಾನೇ ಅಲ್ವಾ ನೀನ್ ಕರ್ಕೊಂಡಿದ್ದು? ಬಾ ಓಡ್ಬಿಟ್ಟು ಇಬ್ರು ಶೇರ್ ಮಾಡ್ಕೊಂಡು ನಿನ್ನ ಅಂತೆ ಹನಿ ಬನ್ನಿ ಹನಿ ಬನ್ನಿ. ಆನಂದಿ ನಾನೇ ಆನಂದಿ ನೀ ಅಪ್ಪ ನಾನೇ ಆನಂದಿ ಅಯ್ಯೋ ಹೊಡೆದಾಕ್ಬಿಡ್ಲು ಅಯ್ಯೋ ಹೊಡೆದಾಕ್ಬಿಡ್ಲು ಅಯ್ಯೋ ಜಾತಕ ಜೂತಕ ಭೂತಕ ಜಾತಕ ಜೂ ಜೂ ಬಿಡೆ. ಅಲ್ಲ ಹಾಕ್ಲ ಹಾಕುತ್ತೀರಾ ಹಾಕೋದು 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 ಇರ್ಲಿ ಅಯ್ಯೋ ತರು ತಂದ್ಬಿಟ್ಟು ಯಾರು ಹಾಕೋದು ಮುಸ್ಸಂತೀಯ ಸುಮ್ಕಿ ನಿಮ್ಮಿಬ್ಬರು ಬಿಡಲಕ್ಕ ಹಿಡ್ದಾಕಿರಿ ಮೊನ್ನೆ ಸಾರಿ ಸಾರಿ ಕಡೆಗೆ ತಿರ್ಗಾ ಅಯ್ಯೋ ಅಲ್ಲ ಅವ್ಗೆ ಅವಸರ ಆಗಿತ್ತು ಹಾಕ್ಲ ಹಾಕೋತೀರಾ ಹೋಗೇ ಬಿಟ್ರಾ ನನಗೆ ಮೋಸ ಮಾಡ್ತಾವ್ರಾ ನಿನ್ನು ಬೇಬಿ ಬೇಬಿ ಅಯ್ಯೋ ಎವ್ರಾ ಮೈಕಲ್ ರಾಬರ್ಟ್ ಡಿಸೋಜಾ ಧೂಮ್ತಿ ಅದೇ ಕಣ್ಣು ಅದು ಡಾಕ್ಟರ್ ರಾಜ್ಕುಮಾರ್ ಮಾಡಿದ ಫಿಲ್ಮ್. ರಾಜ್ಕುಮಾರ್ ಕಾದು ಕಲ್ಯಾಣ್ ರಾಬರ್ಟ್ ಮೈಕಲ್ ರಾಬರ್ಟ್ ಡಿಸೋಜಾ రమ్మి కాదు కళ్యాణ్ జీ నీకు తెలుసు చూడు నా బ్యాక్ వీడు రమ్మి కళ్యాణ్ జీ ఊరుకుండక రమ్మి కళ్యాణ్ జీ ఊరుకుండమ్మా రమ్మి ఊరుకుండమ్మా ఇక్కడ చూడు ఏం చేసిండో పగల యాలే ఇక్కడ కొడతావు యాలే నువ్వు ನಾಗಮಣಿ ನನ್ ಕೇಳಿದೆ ಫುಲ್ ಸೆಟ್ಲು ನಾವು ಬಾಬಾ ಅದನ್ನೇ ಆಗಿಂದ ಬಡ್ಕೊಂತ ಇರೋದು. ಅಯ್ಯೋ ಯಾರ್ಯಾರಿಗೆ ಏನೇನ್ ಲಭ್ಯ ಆಯ್ತೋ ದಕ್ಕೈತಪ್ಪ ಅವ್ರವ್ರ ಅದನ್ನ ಎತ್ಕೊಂಡು ಹೋಗಿ ಸುಖ ಹೋಗಿರ ನಡ್ರಿ. ನನ್ ಯಾಕೋ ಬಲಿ ಆಗ್ತಾ ಇದ್ದೀರಾ?
ಬಾಕ್ಸ್ ನಮ್ದು ಕೊಡ. ಬಾಂಬಿದೆ ಗುರು. ಏಯ್ ನಮ್ಮ ಹತ್ರ ನಾಟಕ ಆಡ್ತಾನೆ ಕೊಡಲ್ಲ. ನಿನ್ ನಾಣೆ ಬರ ಹಾಕ್ಲೆ ಹಾಕೋತೀರಾ? ಹಾಕೋ. ನಂಗೆ ಒಳ್ಳೇದ್ ಮಾಡ್ಲಿ. ಬ್ಲಾಸ್ಟ್ ಮಾಡ್ಬಿಟ್ರಲ್ಲ ಇದನ್ನ. ನಿಂತ್ಕೊಂಡ್ರು. ಕುರಿಗಳ ಎಷ್ಟೋ ಯಾಮರ್ತಾರೆ ನೀವು ಪೊಲೀಸರುಗಳೇ. ನಮ್ಗೆ ಯಾಮರ್ತೀರೇನೋ? ಎಲ್ಲಿ ಕಲ್ತ್ಕೊಂಡು ಟ್ರೈನಿಂಗ್ ನೀವು? ಏನೋ ಕಡ್ರು ಸರ್, ಇವರು ಕಡ್ರು ಸರ್. 1 2 3 ಮೂವರು ಮೋಸ ಸರ್. ಈ ಸೂಟ್ ಕೇಸ್ ಏನಿದೆ ಸರ್? ಈ ಹುಡುಗಿರ್ನ ನಂಬಡಿ ಸರ್. ಅಂಜಲಿ ಅಂಜಲಿ ಅಯ್ಯೋ ಅಂಜಲಿ ಹನಿ ಬನಿ ಅಂತ ಬನ್ನಿಗೆ ಜಾಮ್ ಸವರ್ ಬಿಟ್ಟಲ್ಲ. ಒಂದ್ ವಿಚಾರ ಹೇಳ್ಬೇಕು, ನಾಳೆ ಒಂದ್ ಬಂದು ತಾಣ ಹೋಗ್ಬಿಟ್ಟಿದ್ದಾರೆ. ಬನ್ನು ಮಟನ್ ಸ್ಟಾಲ್ ಬರಲಿ. ಇವತ್ತು ನಿನ್ ಬೋಟಿ ಕಲಿಸಿ ಎಲ್ಲ ತವೆ ಮೇಲೆ ಹಾಕ್ಬಿಟ್ಟು ಉರ್ದು ಬಿಡ್ತೀನಿ ಕಣ. ಯಾಕೆ ಸ್ವಾಮಿ ಹಂಗ ಅರ್ಚ್ಕತ್ತೀರಾ? ಏನ್ ತಪ್ಪು ಮಾಡಿದ್ದೀವಿ ಕೇಳಿಸ್ಕೊಳ್ಳಿ. ಇವನ್ ಕರ್ಕೊಂಡು ಹೆಣ್ ಕೊಡಿ ಅಂತ ಮನೆಗ್ ಮರ್ಯಾದೆಗೆ ಹೋದ್ರೆ ಹೆಣ್ ಕೊಡ್ಲಿಲ್ಲ, ಅವಮಾನ ಮಾಡಿದ್ರು. ಇವನು ಲವ್ ಅಂತ ನಿಯತ್ತಾಗಿ ಲವ್ ಮಾಡ್ದ, ಲವ್ ಆಗ್ಲೇ ಇಲ್ಲ. ಇವನ ಹತ್ರ ಸಿಕ್ಕಾಪಟ್ಟೆ ಹಣ ಇದ್ರು ಪ್ರಯೋಜನ ಇಲ್ಲ. ಹಣ ಸಂಪಾದನೆ ಮಾಡ್ಬೇಕು ದಾರಿ ಹುಡುಕ್ತಾ ಇದ್ರು. ನಾನ್ ಸ್ವಲ್ಪ ಅಟ್ಕಾಯಿಸ್ಕೊಂಡೆ. ತಪ್ಪೇನು? ಬರ್ಲ ನಿನ್ ಕತೆ ತಗೊಂಡ್ ನಾನೇನ ಮಾಡ್ಲಿ? ನಾನ್ ಪೊಲೀಸ್ ಕಣ. ಯಾಕಪ್ಪ? ಇವನು ಸಮೇತ ಎಲ್ಲರನ್ನು ಅರೆಸ್ಟ್ ಮಾಡ. ಅಮ್ಮ ನೂರಾವೆ ನೀವು ಹೋವೆ. ಕೊಡ್ಬೇಕು ಅದೆಲ್ಲ ಕೊಟ್ಬಿಟ್ವಿ ಸರ್. ಬಿಟ್ಬಿಡಿ ಸರ್ ನಮ್ಮನ್ನ. ಎಲ್ಲೋಗ್ತೀರಾ? ಬಂದ್ರು ಕೋತಿಗಳ ನನ್ನೇ ಕುರಿ ಮಾಡ್ಬಿಟ್ರಲ್ಲ ನೀವು. ನೀವು ಮೂವರು ಕೋತಿಗಳಾದ್ರೂ ಛತ್ರಿಗಳು ಕಣ ನೀವು. ತುಂಬಾ ಒಳ್ಳೆಯವರು. ಈ ಬಾಂಬ್ಗೆ ಹಂಗಿದೆಯಲ್ಲ, 8 ತಿಂಗಳಿಂದ ಬಲೆ ಬೇಯಿಸಿದ್ವಿ. ನಮ್ ಡಿಪಾರ್ಟ್ಮೆಂಟ್ಗೆ ಸಿಕ್ಕಿರ್ಲಿಲ್ಲ. ನೀವ್ ಹಿಡಿದು ಬಿಟ್ರಲ್ಲೋ. ನಮ್ಮನ್ ಬಿಟ್ಬಿಡ್ತೀರಾ? ನಾನ್ ಬಿಡಲ್ಲ. ನೀವು ಪೋವೆ. ಬಿಡಲ್ಲ ಬಿಡಲ್ಲ ಯಾ ನಂಜಿನ ನಾನ್ ಬಿಡಲ್ಲ. ಲೇ ಮಕ್ಳ, ಪಕ್ಕದ ರಸ್ತೆ ಮೂಲೆನಲ್ಲಿ ಕುರಿ ಸತ್ ಬಿದ್ದಿದೆ ಬರ್ರು.